Dear students, welcome you all to my channel RK Math Library. So this is a channel of maths video lessons. Dear students, we know that all of you are struggling hard and working day and night to get success in the final examination. Some of you are looking forward to get a guidance, question paper analysis, study plan, most likely questions, and many things that you will be searching for. To provide all such information, so in this particular session, I have designed a complete study plan regarding your final examination 2021. So here I am discussing the complete study plan regarding the syllabus mathematics. So along with this study plan, I have designed some plans so that some students are searching for the study plan, those who are not able to score just a 35 marks, that is passing percentage, and some students will be searching for a plan to score a marks like 40 to 60, 60 to 70, 70 to 85, and depends upon their preparation and caliber. Dear students, once again I would like to welcome you to my channel RK Math Library. So this session is regarding class 12 mathematics syllabus. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಕರ್ನಾಟಕದ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿಯೇ ಈ ಒಂದು ಸೆಷನ್ ಅನ್ನ ಸಿದ್ಧಪಡಿಸಲಾಗಿದೆ. ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ ಒಂದು ಸ್ಟಡಿ ಪ್ಲಾನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಈ ಸ್ಟಡಿ ಪ್ಲಾನ್ ಅಲ್ಲಿ ನಾನು ನಿಮಗೆ ಕ್ವಶನ್ ಪೇಪರ್ನ ಅನಾಲಿಸಿಸ್ ಆಗಿರ್ಬೋದು, ಯಾವ ಒಂದು ಪರ್ಟಿಕ್ಯುಲರ್ ಟಾಪಿಕ್ಸ್ ನಿಂದ ಯಾವ ಕ್ವಶನ್ಸ್ಗಳು ಬರಬಹುದು ಅನ್ನುವ ಒಂದು ಐಡಿಯಾ ಆಗಿರ್ಬೋದು, ಅದರ ಜೊತೆಗೆ ಬಹುಮುಖ್ಯವಾಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ನಲ್ಲಿ ಪಾಸ್ ಆಗ್ಲಿಕ್ಕೆ ಬೇಕಾದಂತಹ 35 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ಲಾನ್ ಅನ್ನ ಸಿದ್ಧಪಡಿಸಿದ್ದೇನೆ. ಸೊ ಆ ಪ್ಲಾನ್ ನಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಕೊಡಲಾಗಿದೆ. ಆ ಕ್ವಶನ್ಸ್ ಗಳನ್ನ ಅವರು ಸ್ಟಡಿ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಅವರು ತಮಗೆ ಬೇಕಾದಂತಹ 35 ಮಾರ್ಕ್ಸ್ ಗಳನ್ನ ಅವರು ಅಚೀವ್ ಮಾಡಬಹುದು. ಅದ್ರ ಜೊತೆಗೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು, ಕೆಲವೊಂದು ವಿದ್ಯಾರ್ಥಿಗಳು ಸರ್ ನಮಗೆ 30 ಮಾರ್ಕ್ಸ್ ಗಿಂತ ಹೆಚ್ಚಿಗೆ ಸ್ಕೋರ್ ಮಾಡಬೇಕನ್ನೋರು, ಫಾರ್ ಎಕ್ಸಾಂಪಲ್ 40 to 60 ಆಗಿರ್ಬೋದು, 60 to 75 ಆಗಿರ್ಬೋದು, ಅಥವಾ 75 ಗಿಂತ ಹೆಚ್ಚಿಗೆ ಆಗಿರ್ಬೋದು. ಸೊ ಇಂಥ ವಿದ್ಯಾರ್ಥಿಗಳಿಗಾಗಿ ಬೇರೆ ಬೇರೆ ಪ್ಲಾನ್ಗಳನ್ನ ಸಿದ್ಧಪಡಿಸಲಾಗಿದೆ. ಸೊ ಒಟ್ಟಾರೆಯಾಗಿ ಇಲ್ಲಿ ನಾನು ನಿಮಗೆ 3 ಪ್ಲಾನ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ. ಸೊ ಈ ಒಂದು ಕಂಪ್ಲೀಟ್ ಸೆಷನ್ ಅನ್ನ ಕೊನೆಯ ತನಕ ನೋಡಿ. ಅದರಲ್ಲಿ ಬರ್ತಕ್ಕಂತಹ ಹಲವಾರು ಪಾಯಿಂಟ್ಸ್ ಗಳನ್ನ ಗಮನದಲ್ಲಿಟ್ಟುಕೊಂಡು ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ ಒಂದು ಕಂಪ್ಲೀಟ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗ್ತೇನೆ. ಅದು ಸೆಕ್ಷನ್ ವೈಸ್ ಅನಾಲಿಸಿಸ್ ಮಾಡ್ತಾ ಹೋಗ್ತೇನೆ. ಅವುಗಳ ಜೊತೆಗೆ ಯಾವ ಕ್ವಶನ್ ನಂಬರ್, ಯಾವ ನಂಬರ್ಗೆ ಯಾವ ಟಾಪಿಕ್ ಇಂದ ಕ್ವಶನ್ ಗಳನ್ನು ಕೇಳಲಾಗ್ತದೆ, ಇಂತಹ ಐಡಿಯಾಗಳನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅದರ ಜೊತೆಗೆ ಆ ಪ್ಲಾನ್ ಗಳಾಗಿರ್ಬೋದು, ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಗಳಾಗಿರ್ಬೋದು, ಆಮೇಲೆ ಸೆಕ್ಷನ್ ಇ ಮತ್ತು ಸೆಕ್ಷನ್ ಎ ಗಳ ಬೇಕಾದಂತ ಒಂದು ಟಿಪ್ಸ್ ಗಳಾಗಿರ್ಬೋದು, ಯಾವ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಇನ್ನೂ ಹಲವಾರು ವಿಷಯಗಳನ್ನ ಈ ಸೆಷನ್ ಅಲ್ಲಿ ನಾನು ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಈ ಸೆಷನ್ ಅನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ರಿ. ಸೊ ಕೊನೆ ತನಕ ಈ ಕಂಪ್ಲೀಟ್ ಸೆಷನ್ ಅನ್ನ ನೋಡಿ ಇದರ ಬೆನಿಫಿಟ್ ಅನ್ನ ಪಡೆದುಕೊಳ್ಳಿ. ಸೊ ಒನ್ಸ್ ಅಗೇನ್ ತಮಗೆಲ್ಲರಿಗೂ ನನ್ನ ಚಾನಲ್ RK ಮ್ಯಾಥ್ ಲೈಬ್ರರಿಗೆ ಸ್ವಾಗತ. ನೀವು ಇನ್ನೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ದಿನಮಾನಗಳಲ್ಲಿ ನಾನು ನಿಮಗೆ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ಗಳ ಆನ್ಸರ್ಗಳನ್ನು ಕೂಡ ಟಾಪಿಕ್ ವೈಸ್ ಮತ್ತೆ ಕ್ವಶನ್ ನಂಬರ್ ವೈಸ್ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಅವೆಲ್ಲವನ್ನ ಪಡೆದುಕೊಳ್ಳಬೇಕಂದ್ರೆ ನೀವು ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನ ಕೊಡಲಾಗಿದೆ. ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ಮುಂಬರುವಂತಹ ಎಲ್ಲ ಸೆಷನ್ಗಳ ಅಪ್ಡೇಟ್ಸ್ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬರ್ತಾ ಹೋಗ್ತದೆ.
Dear students, moving forward, let us see what are the points that I am going to discuss in this particular session. Following are the points that I have covered. Point number 1, as I said, a study plan regarding our upcoming final examination 2021. Second one, most importantly, section-wise analysis. Okay, so along with that, I am also discussing the topics and the related questions. Third one, most likely questions. So what are the questions that you can expect in the upcoming examination? Along with that, the fourth one, as I said earlier, this is very important. So I am going to give you 3 different plans. Okay, so try to understand the plans thoroughly so that those plans will definitely help you to reach your target. Okay, so let us move on towards the discussion session. Dear students, in section D, there will be 10 questions and each carries 5 marks. Okay, so there will be 4 extra questions. That means you need to attempt only 6 out of 10 so that you will be able to score 30 marks from this particular section. And the last one, but not the least one, that is section E. Okay, so there will be 2 complete questions. Okay, that means in each question there will be 2 sub categories, 2 sub questions. One will be carrying 6 marks and the other one will be carrying 4 marks. So totally they are carrying 10 marks. Okay, so there will be one choice. That means you are going to given 2 questions in section E. That means you need to attempt one complete question out of 2 given choices. Okay, and the marks that has been allotted to section E is 10. Therefore, total number of marks that is allotted to question paper is 150. So total number of questions in question paper. Okay, let us see how many questions will be there in the question paper. From section A to D, there will be 48 questions, dear students. Please keep your eye on this particular thing. From A to D, there will be 48 questions. As I said, in section E, there will be 2 questions. Therefore, among those 2 questions, there will be 2 categories, subcategories, sub questions. Altogether, there will be 4 questions in section E. Therefore, 48 plus 4, that equals 52. That means one paper is having 52 questions. And the next point is number of extra questions in the question paper. From A to D, 12. How it is 12? From A, nil. From B, 4. From C, 4. From D, 4. And from E, 1. Therefore, 4 plus 4 plus 4 plus 1, that will be 13. Therefore, there will be 13 extra questions in the question paper out of 52 questions. The third point is total question paper weightage. As I said earlier, altogether, the total weightage of the question paper is 150 marks. So passing mark, as you all know, this is 35. We could say this is the minimum
marks that one has to score to get through the examination, and maximum that one can score is 100. Okay, so no one has been given 101 or 102 so far. Okay, dear students, so now I am getting into the main part of this particular session, that is study plan. Okay, so I have designed this study plan especially for some students who are struggling hard to get their target and their plan. Okay, the first point is plan regarding 35 marks. Okay, and the next one is, as I said, plan B, it is about 40 to 60 marks. How to get 40 to 60 marks? And plan C is regarding how to get 60 to 80 plus marks. Okay, so if you are thinking to score in between 60 to 80 plus, I mean 80 plus 82, 85, 90, 95, like that, you can follow plan C. If you are thinking to score in between 40 to 60, then you can refer plan B. And if you are really struggling hard to get through the examination, then you can restrict yourself to the plan A, so that you will be able to get 35 plus marks. Not only 35 marks, you can score more than 35 marks if you are ready to refer the plan A. And next one is out of out. And to get out of out, you need to study each and every corner of the question paper. I wish all of you to think towards getting out of out. So I request you not to restrict yourself to 35, 80, 60, not like that. If you are really working hard, if you are planning to get out of out, then it will definitely happen. Okay, all the teachers will be there with you. Get the support from there, ask the questions, ask the doubts. Okay, and get your doubts clear as early as possible, so that you can get out of out marks. So let us see what is there inside in each of these plans. Dear students, before getting into the plans, I would like to discuss the marks contribution from individual topics. So following are the topics that all of you are well aware of it. The first topic is relations and functions, second one is ITF, third one is matrices, fourth one is determinant, continuity, and it goes on till probability. From relations and functions, this particular topic is contributing 11 marks. From ITF, this academic year, you are going to get only 3 marks. Earlier it was around 8 to 9. So now it has been restricted due to reduced syllabus. So in this academic year, this particular topic is contributing only 3 marks. And matrices, 9 mark. Determinants, 12 marks. Continuity, 4 marks. Derivatives, 18 marks. Applications of derivatives, 10 marks. Integrals, 33. Please be focused on it. 33 marks. Differential equation, 10 marks. Vector theory, 11 marks. 3-dimensional geometry, again 11 marks. LPP is contributing 7 marks, and probability is contributing 11 mark. Okay, altogether you are going to get 150 marks in the question paper. Okay, so if you want to see, you can see some of them are contributing more. Okay, and here there is one section which is contributing maximum marks. Let us see what is that. Look at these 1, 2, 3, 4, 5 topics. So I have included differential equation. So this particular section can be called as calculus part. Okay, starting from continuity to differential equation. So altogether you can see 75 marks. 75 marks, not a joke. 75 marks means what? 50% of the entire question paper. Okay, so from these 5 topics you are going to get 50% of the entire contribution. Okay, so in every class we appeal the students not to neglect the calculus part. Okay, not only with respect to the final examination, in future days also this particular topic is very much important. Okay, if you want to join engineering or any other branches of mathematics, you need the contribution, and you need you have to be thorough in this particular section, that is a calculus. Without calculus, nothing is there. Okay,
So I request you not to neglect this particular part, even though if you feel these topics are difficult. They are not at all difficult. Okay, if you watch this particular lesson till end, you will definitely say that none of them is difficult. I'm sure you will definitely say none of them is difficult. Okay, for that particular point of view only I have designed this particular plan. Okay, so please watch this particular session till end, so that it will definitely help you, and it will definitely throw your anxiety, through your difficulty what you are facing with respect to mathematics syllabus, it will definitely kick out those points out of your mind. Okay, dear students, let us analyze the complete analysis regarding the sections. So now I am going to take them one by one. The first one is regarding section A. ವಿದ್ಯಾರ್ಥಿಗಳೇ, ನಾನೀಗ ಸೆಕ್ಷನ್ ವೈಸ್ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗ್ತೇನೆ. ಇಲ್ಲಿ ಈ ಅನಾಲಿಸಿಸ್ ಮಾಡೋದ್ರಿಂದ ಆಗ್ತಕ್ಕಂಥ ಉಪಯೋಗವೇನು? ಓಕೆ, ಸೊ ವಾಟ್ ಇಸ್ ದ ಬೆನಿಫಿಟ್ ಔಟ್ ಆಫ್ ಮೇಕಿಂಗ್ ದಿಸ್ ಅನಾಲಿಸಿಸ್? ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತಾ ಹೋಗ್ತೇನೆ. ಅನಾಲಿಸಿಸ್ ಯಾಕೆ ಮಾಡಬೇಕು ಅಂತಂದ್ರೆ, ಒಂದು ನಿಮಗೆ ಸಹಕಾರಿ ಆಗ್ತಕ್ಕಂಥ ಒಂದು ಪಾಯಿಂಟ್ ಅನ್ನು ಹೇಳ್ಕೊಡ್ತೇನೆ. ಏನಪ್ಪಾ ಅಂತಂದ್ರೆ, ಸೆಕೆಂಡ್ PU ಆನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ನಲ್ಲಿ ಈ ಮ್ಯಾಥಮೆಟಿಕ್ಸ್ ಪೇಪರ್ನಲ್ಲಿ ಬೀಳ್ತಕ್ಕಂತಹ ಕ್ವಶನ್ಗಳು ಮತ್ತು ಟಾಪಿಕ್ಸ್ಗಳು ಅನ್ನ ಯಾವ ಥರ ನೀವು ಪ್ರಿಪೇರ್ ಆಗಬೇಕು ಅಂತಂದರೆ, ನಿಮ್ಮ ತಲೆಯಲ್ಲಿ ಒಂದು ಪಾಯಿಂಟ್ ಫಿಕ್ಸ್ ಆಗಿರಬೇಕು. ಏನು ಅಂದರೆ, ಯಾವ ಕ್ವಶನ್ ನಂಬರಿಗೆ ಯಾವ ಟಾಪಿಕ್ಕಿಂದ ಕ್ವಶನ್ಗಳು ಕೇಳಲಾಗ್ತದೆ. ಅದ್ರ ಜೊತೆಗೆ ನಿಮಗೇನಾದರೂ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಕಂಪ್ಲೀಟ್ ಐಡಿಯಾ ಇತ್ತಂತಂದರೆ, ನೀವು ವಿದೌಟ್ ಎನಿ ಬರ್ಡನ್ ಯು ಕ್ಯಾನ್ ಕ್ರ್ಯಾಕ್ ದಿ ಎಕ್ಸಾಮಿನೇಷನ್. ಓಕೆ, ಸೊ ನಿಮ್ಗೆ ಯಾವುದೂ ಟೆನ್ಷನ್ ಆಗ್ಲಾರ್ದಾಗೆ ನೀವು ಈಸಿಯಾಗಿ ಕಾಮಾಗಿ ನೀವು ಎಕ್ಸಾಮನ್ನು ಬರೀಬೋದು. ಸೊ ಆ ಥರ ಅನಾಲಿಸಿಸ್ ನಾ ಈಗ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ಲೆಟ್ ಅಸ್ ಸಿ ದ ಟಾಪಿಕ್ಸ್ ವಿಚ್ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ಸ್. ಸೊ ಇವೆಲ್ಲ ಟಾಪಿಕ್ಸ್ಗಳು ಈ ಒಂದು ಸೆಕ್ಷನಲ್ಲಿ ಬರ್ತಾ ಹೋಗ್ತದೆ. ಅಂದರೆ ಇವೆಲ್ಲ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ಈ ಸೆಕ್ಷನಲ್ಲಿ ಕೇಳ್ತಾ ಹೋಗ್ತಾರೆ. ಫಸ್ಟ್ ಟಾಪಿಕ್ ಆಗಿರ್ಬೋದು ಯಾವುದಂದ್ರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಸೆಕೆಂಡ್ ಒನ್ ITF ಆಗಿರ್ಬೋದು, ಥರ್ಡ್ ಒನ್ ಮ್ಯಾಟ್ರೈಸಸ್, ಡಿಟರ್ಮಿನೆಂಟ್ಸ್, ಡೆರಿವೇಟಿವ್ಸ್, ಇಂಟಿಗ್ರಲ್ಸ್, ವೆಕ್ಟರ್ ಥಿಯರಿ, 3 ಡೈಮೆನ್ಷನಲ್ ಜಾಮೆಟ್ರಿ, LPP ಮತ್ತು ಪ್ರೊಬಾಬಿಲಿಟಿ. ಸೊ ಇಲ್ಲಿ ಡಿಫರೆನ್ಷಿಯಲ್ ಇಕ್ವೇಷನ್ ಹಾಗೂ ಇನ್ನಿತರ ಟಾಪಿಕ್ಸ್ಗಳನ್ನು ಇಲ್ಲಿ ಕೇಳಲಾಗುವುದಿಲ್ಲ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಆಗಿರ್ಬೋದು, ಆಮೇಲೆ ಡಿಫರೆನ್ಷಿಯಲ್ ಇಕ್ವೇಷನ್ ಮೇಲೆ ಕ್ವಶನ್ಸ್ಗಳು ಇಲ್ಲಿ ಬರುವುದಿಲ್ಲ. ಸೊ ಇಲ್ಲಿ ನಾನು ಹೇಳಿದ ಹಾಗೆ ನೀವೇನು ಗಮನಿಸಬೇಕು ಅಂತಂದರೆ, ಈ ಒಂದು ಅನಾಲಿಸಿಸ್ ಸೆಕ್ಷನಲ್ಲಿ ಒಂದು ಪಾಯಿಂಟ್ ನೆನಪಿಟ್ಟುಕೊಳ್ಳ್ರಿ. ಇಲ್ಲಿ ಫಸ್ಟ್ ಕ್ವಶನ್ ಯಾವ ಟಾಪಿಕ್ಕಿಂದ ಬರ್ತದೆ, ಸೆಕೆಂಡ್ ಕ್ವಶನ್ ಯಾವ ಟಾಪಿಕ್ಕಿಂದ ಬರ್ತದೆ, ಅದೇ ಥರ 1ನೇ ಕ್ವಶನಿಂದ 10ನೇ ಕ್ವಶನಲ್ಲಿ ಯಾವ ಥರ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾರೆ ಅನ್ನೋದನ್ನ ಒಂದು ಕಂಪ್ಲೀಟ್ ಐಡಿಯಾ ನಿಮ್ಗೆ ಕೊಡ್ತಾ ಹೋಗ್ತೇನೆ. ಸೊ ಗಮನವಿಟ್ಟು ಕೇಳ್ತಾ ಹೋಗ್ರಿ. ಕ್ವಶನ್ ನಂಬರ್ಸ್ಗಳನ್ನು ನೋಡೋದಾದರೆ, ಕ್ವಶನ್ ನಂಬರ್ 1ಗೆ ರಿಲೇಷನ್ ಫಂಕ್ಷನ್ಸ್ ಬರ್ತದೆ. ಕ್ವಶನ್ ನಂಬರ್ 2 ITF, ಕ್ವಶನ್ ನಂಬರ್ 3 ಮ್ಯಾಟ್ರೈಸಸ್, ಕ್ವಶನ್ ನಂಬರ್ 4 ಡಿಟರ್ಮಿನೆಂಟ್ಸ್, ಕ್ವಶನ್ ನಂಬರ್ 5 ಡೆರಿವೇಟಿವ್ಸ್, ಕ್ವಶನ್ ನಂಬರ್ 6 ಇಂಟಿಗ್ರಲ್ಸ್, 7 ವೆಕ್ಟರ್ ಥಿಯರಿ, 8ನೇ ಕ್ವಶನಿಗೆ 3D ಟಾಪಿಕ್ ಇಂದ ಕೇಳ್ತಾರೆ, 9ನೇ ಕ್ವಶನಿಗೆ LPP, 10ನೇ ಕ್ವಶನಿಗೆ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಈಗ ನಾನು ನಿಮಗೆ ಇವುಗಳ ಒಂದು ಕ್ವಶನ್ಸ್ಗಳ ಹೈಲೈಟ್ಸ್ ಕೊಡ್ತಾ ಹೋಗ್ತೇನೆ. ಓಕೆ, ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ಹಾಗಾಗಿ ಈ ಒಂದು ಚಾನೆಲ್ ಜೊತೆಗೆ ನೀವು ಕನೆಕ್ಟ್ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸೆಕ್ಷನ್ ವೈಸ್ ಗಳಲ್ಲಿ ಬರ್ತಕ್ಕಂತಹ ಮೋಸ್ಟ್ ಲೈಕ್ಲಿ ಕ್ವಶನ್ಸ್, ಟಾಪಿಕ್ ವೈಸ್ ಬರ್ತಕ್ಕಂತಹ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ಗಳ ಒಂದು ಕಂಪ್ಲೀಟ್ ವಿಡಿಯೋನ ನಿಮಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಹಾಗಾಗಿ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಆದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಆಟೋಮೆಟಿಕ್ ಆಗಿ ಅವು ನಿಮ್ಮ ಮೊಬೈಲ್ಗಳಲ್ಲಿ ಇಂಟಿಮೇಷನ್ ಬರ್ತಾ ಹೋಗ್ತದೆ. ಸೊ ಹಾಗಾಗಿ ಜಸ್ಟ್ ನೀವು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಬಾಜು ಇರತಕ್ಕಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ನೀವು ಪಡೆಯಬಹುದು. ಓಕೆ, ಸೊ ಜಸ್ಟ್ ಬೈ ಕ್ಲಿಕ್ಕಿಂಗ್ ದಿ ಬೆಲ್ ಐಕಾನ್ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದ ಫ್ಯೂಚರ್ notifications very much instantly. Okay, so now I would like to give you the highlights, I mean the most likely questions, so which we can expect from individual topics. Okay, so ಹಾಗಾಗಿ ಫಸ್ಟ್ ಟಾಪಿಕ್ ರಿಲೇಷನ್ ಫಂಕ್ಷನ್ಸ್ ಮೇಲೆ ನಿಮಗೆ ಡೆಫಿನೇಷನ್ಸ್ಗಳನ್ನು ಕೇಳಬಹುದು. ನಾನು ಹೈಲೈಟ್ಸ್ ಕೊಡ್ತಾ ಹೋಗ್ತೇನೆ, ಡಿಟೇಲ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಹೈಲೈಟ್ಸ್ ನೋಡೋದಾದ್ರೆ, ರಿಲೇಷನ್ ಫಂಕ್ಷನ್ಸ್ನಲ್ಲಿ ಡೆಫಿನೇಷನ್ಸ್ ಅಂತಂದ್ರೆ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರ್ಬೋದು, ಆ ಥರ ಡೆಫಿನೇಷನ್ ಕೇಳ್ತಾರೆ. ಇಲ್ಲಪ್ಪ ಅಂತಂದರೆ ಕಂಡೀಷನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಯಾವ ಥರ ಅಂತಂದರೆ, ಒಂದು ರಿಲೇಷನನ್ನು ಕೊಟ್ಬಿಟ್ಟು ನಿಮಗೆ ಅದನ್ನು ಚೆಕ್ ಮಾಡ್ಲಿಕ್ಕೆ ಹೇಳ್ತಾರೆ ಅವರು. ಸೊ ದೇ ವಿಲ್ ಆಸ್ಕ್ ಯು ಟು ಚೆಕ್ ವೆದರ್ ದ ಗಿವನ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್,
ಗಿವನ್ ರಿಲೇಷನ್ ಇಸ್ ಸಿಮೆಟ್ರಿಕ್, ಗಿವನ್ ರಿಲೇಷನ್ ಇಸ್ ಟ್ರಾನ್ಸಿಟಿವ್ ಆರ್ ನಾಟ್ ಅಂತ ಕೇಳ್ತಾರೆ. ಯಾವ್ದಾದ್ರು ಒಂದು ಕಂಡೀಷನ್ ನಿಮಗೆ ಕೇಳ್ತಾ ಹೋಗ್ತಾರೆ. ಇಲ್ಲ ಅಂತಂದ್ರೆ ಮೋಸ್ಟ್ ಪ್ರೊಬಾಬ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ ಕ್ವಶನ್ ಫ್ರಮ್ ಬೈನರಿ ಆಪರೇಷನ್. ಸೊ ಬೈನರಿ ಆಪರೇಷನ್ ಅಲ್ಲಿ ಕೂಡ ಎ ಸ್ಟಾರ್ ಬಿ ಅನ್ನೋ ಒಂದು ಸ್ಟಾರ್ ಅನ್ನ ಯಾವ್ದಾದ್ರು ಒಂದು ಡೆಫಿನೇಷನ್ ಫಂಡಮೆಂಟಲ್ ಆಪರೇಷನ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಡೆಫಿನೇಷನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ, ದೆನ್ ದೇ ವಿಲ್ ಆಸ್ಕ್ ಯು ಟು ವೆರಿಫೈ ವೆದರ್ ಸ್ಟಾರ್ ಇಸ್ ಎ ಬೈನರಿ ಆಪರೇಷನ್ ಆರ್ ನಾಟ್. ಸೊ ನೀವು ಆಗ ಏನ್ ಮಾಡಬೇಕು, ಕೊಟ್ಟಂತಹ ಸೆಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ದ ಗಿವನ್ ಸೆಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೂಲ್ ವೈಲ್ ಕ್ಯಾಲ್ಕುಲೇಟಿಂಗ್ ದಿ ಎಕ್ಸಾಂಪಲ್ಸ್ ಲೈಕ್ ದಿಸ್. ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಝೆಡ್ ಅಂತ ಕೊಟ್ಟರೆ ಕಂಡೀಷನ್ ಬೇರೆ ಆಗ್ತದೆ, ಎನ್ ಅಂತ ಕೊಟ್ಟರೆ ಕಂಡೀಷನ್ ಬೇರೆ ಆಗ್ತದೆ, ಆರ್ ಅಂತ ಕೊಟ್ಟರೆ ಕಂಡೀಷನ್ ಬೇರೆ ಆಗ್ತದೆ. ಸೊ ಈ ತರದ ಕ್ವಶನ್ಸ್ಗಳು ಇಲ್ಲಿ ಕೇಳ್ತಾ ಹೋಗ್ತಾರೆ. ಇವುಗಳ ಒಂದು ಕಂಪ್ಲೀಟ್ ಪಿಕ್ಚರ್ ಅನ್ನ ನಾನು ಮೊದಲೇ ಹೇಳಿದಾಗೆ ಮುಂದಿನ ವಿಡಿಯೋದಲ್ಲಿ ಕ್ವಶನ್ಸ್ ಅಲಾಂಗ್ ವಿತ್ ಡಿಸ್ಕಷನ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಸೆಕೆಂಡ್ ಟಾಪಿಕ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಈ ಟಾಪಿಕ್ ಮೇಲೆ ನಿಮಗೆ ಡೊಮೇನ್ಗಳ ಮೇಲೆ ಅಥವಾ ರೇಂಜಸ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಬಹುದು. ಡೊಮೇನ್ ಅಥವಾ ರೇಂಜ್ ಅಂತಂದ್ರೆ ಡೊಮೇನ್ ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ, ರೈಟ್ ದ ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ ಅಂತ ಕೊಡ್ತಾರೆ. ಸೊ ವೆನೆವರ್ ದೇ ಗಿವ್ ದ ಕ್ವಶನ್ ಇನ್ ದ ಫಾರ್ಮ್ ಆಫ್ ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ, ದೆನ್ ಇಟ್ ಇಸ್ ನಥಿಂಗ್ ಬಟ್ ದೇ ಆರ್ ಆಸ್ಕಿಂಗ್ ಯು ಟು ರೈಟ್ ದ ರೇಂಜ್ ಆಫ್ ದ ಗಿವನ್ ಫಂಕ್ಷನ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಸೊ ರೇಂಜ್ ಅಂತ ವರ್ಡ್ ಮೆನ್ಷನ್ ಮಾಡೋದಿಲ್ಲ, ಅವ್ರು ಏನ್ ಮಾಡ್ತಾರೆ ಕೆಲವೊಮ್ಮೆ ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ ಅಂತ ಕೇಳ್ತಾರೆ. ಸೊ ಆ ಕೇಸಲ್ಲಿ ಅದು ರೇಂಜ್ ಅನ್ನೋದ್ರ ಬಗ್ಗೆ ಕೇಳ್ತಿದ್ದಾರೆ ಅಂತ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಉತ್ತರವನ್ನು ಬರೀಬೇಕು. ಇನ್ನು ಮ್ಯಾಟ್ರಿಕ್ಸ್ ಥಿಯರಿನಲ್ಲಿ ಡೆಫಿನೇಷನ್ ಆಫ್ ಮ್ಯಾಟ್ರಿಸಸ್ ಇದೆ, ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ನಲ್ಲಿ. ಹೌದಾ, ಸ್ಕೆಲಾರ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಯೂನಿಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಹೌದಾ, ಅಥವಾ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೇಳಬಹುದು ಡೈರೆಕ್ಟ್ಲಿ. ಇಲ್ಲಪ್ಪ ಅಂತಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ಜನರಲ್ ಡೆಫಿನೇಷನ್ ಕೊಡ್ತಾರೆ ಅವರು ಎ ಐ ಜೆ ಅಂತ ಹೇಳಿ. ಸೊ ಎ ಐ ಜೆ ಈಕ್ವಲ್ ಟು ಐ ಬೈ ಜೆ ಅಂತ ಕೊಡ್ಬೋದು, ಮಾಡ್ಯುಲಸ್ ಆಫ್ ಐ ಮೈನಸ್ ಜೆ ಬೈ 2 ಅಂತ ಕೊಡ್ಬೋದು. ಸೊ ಹಲವಾರು ಕ್ವಶನ್ಸ್ಗಳಿವೆ. ಇದನ್ನ ಬಿಟ್ರೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಅವರು ಕೇಳಬಹುದು, ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ದಟ್ ಈಸ್ ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 7 ಎಲಿಮೆಂಟ್ಸ್ ದೆನ್ ವಾಟ್ ಇಸ್ ದ ಆರ್ಡರ್ ದಟ್ ಇಟ್ ಕ್ಯಾನ್ ಹ್ಯಾವ್. ಸೊ ಒಂದು ಮ್ಯಾಟ್ರಿಕ್ಸ್ ನಲ್ಲಿ 7 ಎಲಿಮೆಂಟ್ಸ್ ಇದ್ದಾಗ ಡಿಫರೆಂಟ್ ಆರ್ಡರ್ಸ್ ಅನ್ನ ನೀವು ಬರೀರಿ ಅಂತ ಕೇಳ್ತಾರೆ. ಸೊ ಆಗ ನೀವೇನ್ ಮಾಡ್ತೀರಿ, 1 ಕ್ರಾಸ್ 7, 7 ಕ್ರಾಸ್ 1 ಅಂತ ಬರೀಬೇಕು. ಅಲ್ಲೊಂದು ಟ್ರಿಕ್ ಇದೆ, ಆ ಟ್ರಿಕ್ ಅನ್ನ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಯಾವ ನಂಬರ್ ಕೊಟ್ಟಾಗ ಯಾವ ತರ ನಾವು ಉತ್ತರನ ಡೈರೆಕ್ಟ್ಲಿ ಬರೀಬಹುದು, ಸೊ ವಿದೌಟ್ ಎನಿ ಬರ್ಡನ್. ಅದಕ್ಕೊಂದಿಷ್ಟು ಟ್ರಿಕ್ಸ್ಗಳಿವೆ, ಆ ಟ್ರಿಕ್ಸ್ಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಇನ್ನ ಡಿಟರ್ಮಿನೆಂಟ್ಸ್ ಟಾಪಿಕ್ಸ್ ನೋಡೋದಾದ್ರೆ, ಡಿಟರ್ಮಿನೆಂಟ್ಸ್ಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ಕೆಲವೊಮ್ಮೆ ಮ್ಯಾಟ್ರಿಕ್ಸೇ ಕೊಡ್ತಾರೆ. ಸೊ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 ಕ್ರಾಸ್ 2 ಅಥವಾ 3 ಕ್ರಾಸ್ 3 ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಏನ್ ಕೇಳ್ತಾರೆ ಅವರು, ಡಿಟರ್ಮಿನೆಂಟ್ ಆಫ್ 2a or 3a ಅಂತ ಕೇಳ್ತಾರೆ. ಸೊ ಆಗ ನೀವೇನ್ ಮಾಡಬೇಕು, ಫಸ್ಟ್ ಗಿವನ್ ಮ್ಯಾಟ್ರಿಕ್ಸ್ಗೆ ಕೊಟ್ಟಂತ ಸ್ಕೇಲಾರ್ ಅನ್ನ ಮಲ್ಟಿಪ್ಲೈ ಮಾಡಿ, ದೆನ್ ವಿ ಮೂವ್ ಫಾರ್ವರ್ಡ್ ಟುವರ್ಡ್ಸ್ ಕ್ಯಾಲ್ಕುಲೇಟಿಂಗ್ ದ ಗಿವನ್ ಕಂಡೀಷನ್. ಓಕೆ, ಸೊ ಮೊದಲು ನಾವು ಸ್ಕೇಲಾರ್ ನಂಬರ್ ನ ಮಲ್ಟಿಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ನಾವೇನ್ ಮಾಡ್ತೇವೆ, ಕೊಟ್ಟಂತ ಕಂಡೀಷನ್ ಮೇಲೆ ಉತ್ತರವನ್ನ ಬರಿತಾ ಹೋಗ್ತೇವೆ. ಇನ್ನು ಡೆರಿವೇಟಿವ್ಸ್ ಟಾಪಿಕ್ ಮೇಲೆ ಕಂಪೋಸಿಟ್ ಫಂಕ್ಷನ್ ಮೇಲೆ ಕ್ವಶನ್ಸ್ ಬರ್ತವೆ ಚಾನ್ಸಸ್ ಬಹಳ ಇರ್ತದೆ. ಸೊ y ಇಸ್ ಈಕ್ವಲ್ ಟು ಲೈಕ್ ಸೈನ್ ರೂಟ್ ಎಕ್ಸ್, ಕಾಸ್ ರೂಟ್ ಎಕ್ಸ್, ಸೈನ್ ಆಫ್ ಲಾಗ್ ಎಕ್ಸ್, ಲಾಗ್ ಆಫ್ ಸೈನ್ ಎಕ್ಸ್ ಅಂದ್ರೆ ಕಂಪೋಸಿಷನ್ ಆಫ್ 2 ಫಂಕ್ಷನ್ಸ್ ಕೊಟ್ಬಿಟ್ಟು ಅವುಗಳ ಡೆರಿವೇಟಿವ್ ನಿಮಗೆ ಕೇಳ್ತಾರೆ. ಇನ್ನು ಇಂಟಿಗ್ರಲ್ಸ್ ಅಲ್ಲಿ ಸಿಂಪಲ್ ಇಂಟಿಗ್ರೇಷನ್ ಬರ್ಬೋದು, ಡೆಫಿನೆಟ್ ಆಗಿರ್ಬೋದು ಅಥವಾ ಇಂಡೆಫಿನೆಟ್ ಆಗಿರ್ಬೋದು. ಮೋಸ್ಟ್ ಆಫ್ ದ ಕೇಸ್ ಅಲ್ಲಿ ಇಂಡೆಫಿನೆಟ್ ಇಂಟಿಗ್ರಲ್ ಮೇಲೆ ಕ್ವಶನ್ ಕೇಳ್ತಾರೆ. ಲೈಕ್ ಇಂಟಿಗ್ರೇಷನ್ ಆಫ್ ಡೈರೆಕ್ಟ್ಲಿ ದಟ್ ಈಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕೊಡ್ಬೋದು. ಅಥವಾ ಒಂದು ಎಕ್ಸಾಂಪಲ್ ಇದೆ, ಇ ರೇಸ್ ಟು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಈ ಕಂಡೀಷನ್ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಅವುಗಳ ಬಗ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇನ್ನು ವೆಕ್ಟರ್ ಥಿಯರಿ ಬಗ್ಗೆ ಮಾತಾಡೋದಾದ್ರೆ, ವೆಕ್ಟರ್ ಥಿಯರಿನಲ್ಲಿ ಡೆಫಿನೇಷನ್ ಆಫ್ ವೆಕ್ಟರ್ಸ್ ಕೇಳ್ಬೋದು. ಡಿಫರೆಂಟ್ ವೆಕ್ಟರ್ಸ್ ಇವೆ, ಯೂನಿಟ್ ವೆಕ್ಟರ್ ಆಗಿರ್ಬೋದು, ನೆಕ್ಸ್ಟ್ ಕೋಪ್ಲಿನರ್ ವೆಕ್ಟರ್ ಆಗಿರ್ಬೋದು, ಕೋ ಇನಿಷಿಯಲ್ ವೆಕ್ಟರ್ ಆಗಿರ್ಬೋದು. ಒಂದು ಇಂಪಾರ್ಟೆಂಟ್ ವೆಕ್ಟರ್ ಇದೆ, ದಟ್ ಈಸ್ ಪೊಸಿಷನ್ ವೆಕ್ಟರ್. ಸೊ ಇದರ ಮೇಲೆ ಈ ಒಂದು ಪರ್ಟಿಕ್ಯುಲರ್ ವೆಕ್ಟರ್ ಮೇಲೆ ಕ್ವಶನ್ಸ್ ಹಲವಾರು ಬಾರಿ ಕೇಳಿದ್ದಾರೆ. ಇದನ್ನ ಹೊರತುಪಡಿಸಿ ನಿಮಗೆ ಕೇಳ್ತಕ್ಕಂಥ ಕ್ವಶನ್ ಯಾವುದು ಅಂತಂದ್ರೆ ನೆಗೆಟಿವ್ ವೆಕ್ಟರ್. ಸೊ ನೆಗೆಟಿವ್ ವೆಕ್ಟರ್ನ ಕೇಳೋ ಚಾನ್ಸಸ್ ಕೂಡ ಇರ್ತದೆ. ಸೊ ಎಕ್ಸಾಂಪಲ್ ಅವ್ರು ಏನ್ ಕೇಳ್ತಾರೆ, ಜಸ್ಟ್ ಡಿಫೈನ್ ನೆಗೆಟಿವ್ ವೆಕ್ಟರ್ ಅಂತ ಕೊಡ್ತಾರೆ. ಸೊ ಯು ಜಸ್ಟ್ ನೀಡ್ ಟು ರೈಟ್ ದ ಡೆಫಿನೇಷನ್, ಓಕೆ, ಯೂಸಿಂಗ್ ಟೆಕ್ನಿಕಲ್ ವರ್ಡ್ಸ್. ಇನ್ನು 3 ಡೈಮೆನ್ಷನಲ್ ಜಾಮೆಟ್ರಿ ಮೇಲೆ ಮಾತಾಡೋದಾದ್ರೆ, ಅಲ್ಲಿ ಕ್ವಶನ್ಸ್ಗಳು ಕೇಳಲಿಕ್ಕೆ ಹಲವಾರು ಆಯಾಮಗಳಿವೆ. ಸೊ ದೇ ಹ್ಯಾವ್ ದ ಡಿಫರೆಂಟ್ ಆಂಗಲ್ಸ್ ಟು ಚೂಸ್ ದ ಕ್ವಶನ್. ಸೊ ಫಸ್ಟ್ ದೇ ಮೇ ಗೋ ವಿತ್ ಡೈರೆಕ್ಷನ್ ಕೊಸೈನ್ಸ್. ಓಕೆ, ಸೊ ವೆಕ್ಟರ್ ಥಿಯರಿನಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಕೇಳಿದ್ರೆ ಇಲ್ಲೇ ಕ್ವಶನ್ ಬೇರೆ ತರ ಕೊಡ್ತಾರೆ. ಇನ್ನು ವೆಕ್ಟರ್ ಥಿಯರಿನಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಮೇಲೆ ಕ್ವಶನ್ ಕೇಳಲಿಲ್ಲ ಅಂತಂದ್ರೆ, ಸಪೋಸ್ ವೆಕ್ಟರ್ ಥಿಯರಿನಲ್ಲಿ ರೈಟ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅಂತ ಕೇಳಿದ್ರೆ, ಸೊ ಇಲ್ಲಿ ಅವಾಗ ಏನ್ ಮಾಡ್ತಾರೆ ಅವರು, ಮೋಸ್ಟ್ ಪ್ರಾಬಬಲಿ ದೇ ಮೇ ಗೋ ವಿತ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್ ಆರ್ ಝೆಡ್ ಆಕ್ಸಿಸ್.
ಓಕೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಕೇಳ್ತಾರೆ. ರೈಟ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಕೊಡ್ತಾರೆ. ಇಲ್ಲಪ್ಪ ಅಂತಂದ್ರೆ ಇದನ್ನ ಬಿಟ್ಟು ರೈಟ್ ದ ಲೈನ್ ಅಥವಾ ರೈಟ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ವಿಚ್ ಈಸ್ ಈಕ್ವಲಿ ಇನ್ಕ್ಲೈನ್ಡ್ ಟು ದ ಕೋಆರ್ಡಿನೇಟ್ ಆಕ್ಸಿಸ್. ಓಕೆ, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ಅ ಲೈನ್ ವಿಚ್ ಇಸ್ ಗೋಯಿಂಗ್ ಟು ಮೇಕ್ ಈಕ್ವಲ್ ಆಂಗಲ್ಸ್ ವಿತ್ 3 ಡಿಫರೆಂಟ್ ಕೋಆರ್ಡಿನೇಟ್ ಆಕ್ಸಸ್. ಹೌದಾ, ಅದು ಒಂದು ಎಕ್ಸಾಂಪಲ್ ಇದೆ. ಸೊ ಆ ಎಕ್ಸಾಂಪಲ್ ಯಾವ ರೀತಿ ಬರೀಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಇವೆಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಇರಲಿ. ಸೊ ಈ ಥರದ್ದು ಪ್ರಶ್ನೆಗಳು ನೀವು ಓದ್ಕೊಂಡಿದ್ರೆ ದಟ್ ಇಸ್ ದ ಬೆಸ್ಟ್. ಸೊ ಆಗ ಯಾರು ಇನ್ನೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಲ್ಲ, ಸೊ ನೀವೆಲ್ಲ ಇಂತಹ ಪ್ರಶ್ನೆಗಳ ಮೇಲೆ ಫೋಕಸ್ ಮಾಡಿದ್ರೆ ಸೊ ಪಾರ್ಟ್ ಎ ಕೂಡ ನಿಮಗೆ ಈಸಿ ಆಗ್ತದೆ. ಓಕೆ, ಹಲವಾರು ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ ಪಾರ್ಟ್ ಎ ಭಾಳ ಟ್ರಿಕ್ಕಿ ಇರುತ್ತೆ ಸರ್. ಯಾರು ಆ ಪ್ಲಾನ್ಸ್ಗಳ ಬಗ್ಗೆ ಮಾತಾಡ್ತೇನೆ ನಾನು ಮುಂದಿನ ಸೆಷನ್ನಲ್ಲಿ. ಸೊ ಹಾಗಾಗಿ ಈಗ ಪ್ಲಾನ್ಸ್ಗಳ ಬಗ್ಗೆ ಅಂತಂದರೆ 35 to 40 ಸಾಕು ಸರ್ ನಮಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ತುಂಬ ಡಿಫಿಕಲ್ಟಿ ಆಗ್ತದೆ. ಸೊ ನಾವು 35 to 40 ರೇಂಜಲ್ಲಿ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಂತ ಅನ್ನೋರು ಕೂಡ ಇದರಲ್ಲಿ ಬರ್ತಕ್ಕಂಥ ಹಲವಾರು ಪ್ರಶ್ನೆಗಳನ್ನು ನೀವು ಕ್ರ್ಯಾಕ್ ಮಾಡ್ಬೋದು. ಓಕೆ, ನಾನು ಅದು ಪ್ಲ್ಯಾನ್ನಲ್ಲಿ ಮಾತಾಡ್ತಾ ಹೋಗ್ತೇನೆ. ನೆನಪಿರಲಿ ನಿಮಗೆ, ಇಲ್ಲಿ ಟಾಪಿಕ್ಸ್ ನಿಮಗೆ ಡಿಫಿಕಲ್ಟಿ ಅನಿಸಿದ್ರು ಕೂಡ ಕೆಲವೊಂದಿಷ್ಟು ಡೈರೆಕ್ಟ್ ಕ್ವಶನ್ಸ್ ಬರೋದ್ರಿಂದ ಅವುಗಳನ್ನು ಮಾತ್ರ ನೀವು ಪಟ್ಟಿ ಮಾಡಿಕೊಂಡು, ಹೌದಾ, ಇಫ್ ಯು ಮೇಕ್ ಅ ಲೀಸ್ಟ್ ಔಟ್ ಆಫ್ ದೋಸ್ ಇಂಪಾರ್ಟೆಂಟ್ ಆ್ಯಂಡ್ ಡೈರೆಕ್ಟ್ ಕ್ವಶನ್ಸ್, ಸೊ ಅವುಗಳನ್ನು ಒಂದು ಪಟ್ಟಿ ಮಾಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಕ್ರ್ಯಾಕ್ ಈಸಿಲಿ ಇವನ್ ದೋ ಇಫ್ ಯು ಫೀಲ್ ದಿ ಕ್ವಶನ್ಸ್ ಆರ್ ಡಿಫಿಕಲ್ಟಿ ಇನ್ ಸೆಕ್ಷನ್ ಎ. ಹೌದಾ, ಸೊ ಟಾಪಿಕ್ಸ್ಗಳು ಡಿಫಿಕಲ್ಟಿ ಅನಿಸ್ಬೋದು ನಿಮಗೆ. ಓಕೆ, ಸೊ ಡೋಂಟ್ ಜಡ್ಜ್ ಒನ್ ಕ್ವಶನ್ ಜಸ್ಟ್ ಬೇಸ್ಡ್ ಆನ್ ದಿ ಎಂಟೈರ್ ಕಾನ್ಸೆಪ್ಟ್. ಓಕೆ, ಸೊ ಹಾಗಾಗಿ ನಿಮ್ಗೆ ಅದು ಡಿಫಿಕಲ್ಟಿ ಅನಿಸಿದ್ರು ಕೂಡ ನೀವು ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಕ್ರ್ಯಾಕ್ ಮಾಡ್ಬೋದು. ಸೊ ಅದು ಯಾವ ಥರ ಅಂತ ನಾನು ಮುಂದೆ ನಿಮಗೆ ಪ್ಲಾನ್ಸ್ಗಳು ಬಂದಾಗ ಹೇಳ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ಸೊ ಈ ಒಂದು ಸೆಕ್ಷನ್ ಎದಲ್ಲಿ ಕೂಡ ನೀವು ಈ ಥರದ ಪ್ರಶ್ನೆಗಳನ್ನ ಪಟ್ಟಿ ಮಾಡಿಕೊಂಡ್ರೆ ಸೊ ಅವೆಲ್ಲವೂ ಡೈರೆಕ್ಟ್ ಕ್ವಶನ್ಸ್ ಆಗಿರೋದ್ರಿಂದ ಅವುಗಳನ್ನು ನೀವು ಕ್ರ್ಯಾಕ್ ಮಾಡ್ಬೋದು. ಇನ್ನು LPP ಕ್ವಶನ್ನಲ್ಲಿ LPP ಟಾಪಿಕ್ನಲ್ಲಿ ನಿಮಗೆ ಡೆಫಿನೇಷನ್ಸ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಿದ್ದಾರೆ. ಸೊ ಹಾಗಾಗಿ ಯು ಮೇ ಗೆಟ್ ಎನಿ ಒನ್ ಡೆಫಿನೇಷನ್ ಲೈಕ್ ಫಿಸಿಬಲ್ ಸೊಲ್ಯೂಷನ್ ಆಗಿರ್ಬೋದು, ಆಪ್ಟಿಮಲ್ ಸೊಲ್ಯೂಷನ್ ಆಗಿರ್ಬೋದು. ಆಬ್ಜೆಕ್ಟಿವ್ ಫಂಕ್ಷನ್ಸ್ಗಳನ್ನು ಭಾಳ ಸಲ ಕೇಳಿದ್ದಾರೆ. ಡಿಫೈನ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕೇಳ್ತಾರೆ. ಸೊ ಈ ಡೆಫಿನೇಷನ್ ಭಾಳ ಸಲ ಕೇಳಿದ್ದಾರೆ. ಆಬ್ಜೆಕ್ಟಿವ್ ಫಂಕ್ಷನ್, ಕಾರ್ನರ್ ಪಾಯಿಂಟ್ಸ್ ಆಗಿರ್ಬೋದು. ಸೊ ಹಾಗಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇನ್ನು ಪ್ರೊಬಾಬಿಲಿಟಿ ಮೇಲೆ ಅವರು ಪ್ರೊಬಾಬಿಲಿಟಿ ಆಫ್ A ಮತ್ತು B ಕೊಟ್ಬಿಟ್ಟು ಇವೆಂಟ್ಸ್ ಆರ್ ಡಿಪೆಂಡೆಂಟ್, ಇವೆಂಟ್ಸ್ ಆರ್ ಇಂಡಿಪೆಂಡೆಂಟ್ ಅಂತ ಕಂಡೀಷನ್ ಹಾಕಿಬಿಟ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ನಾನು ನಿಮ್ಗೆ ಹೇಳೋದೇನಂತಂದರೆ, ಯಾರಿಲ್ಲಿ ಔಟ್ ಆಫ್ ಔಟ್ ಮಾಡ್ಬೇಕಂತ ಅನ್ಕೊಂಡಿದ್ರಿ, ಯು ಹ್ಯಾವ್ ಟು ಬಿ ವೆರಿ ಮಚ್ ಕೇರ್ಫುಲ್ ರಿಗಾರ್ಡಿಂಗ್ ಸೆಕ್ಷನ್ ಎ. ಸೊ ನೀವೇನಾದರೂ ಇಲ್ಲಿ ಸಿಂಗಲ್ ಮಿಸ್ಟೇಕ್ಸ್ ಮಾಡಿದರೂ ಕೂಡ ನಿಮ್ಮ ಔಟ್ ಆಫ್ ಔಟ್ ಟಾರ್ಗೆಟ್ ರೀಚ್ ಆಗೋದಿಲ್ಲ. ಸೊ ಹಾಗಾಗಿ ಸೆಕ್ಷನ್ ಎದಲ್ಲಿ ನೀವು ಬಹಳ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ರಿ. ಕ್ವಶನ್ಸ್ ಆರ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ದೇ ಮೇ ಬಿ ಟ್ರಿಕಿ, ಕೆಲವೊಮ್ಮೆ ಟ್ರಿಕಿ ಕ್ವಶನ್ಸ್ ಕೊಡ್ತಾರೆ. ಓಕೆ, ಸೊ ಕ್ವಶನ್ಸ್ ಮೇ ಬಿ ಟ್ರಿಕಿ ಬಟ್ ದೇ ಆರ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಓಕೆ, ಸೊ ನೀವು ಅದನ್ನು ಸ್ವಲ್ಪ ಲಾಜಿಕಲಿ ಯೋಚನೆ ಮಾಡಿದ್ರೆ, ಕಾಮಾಗಿ ಅದನ್ನು ಯೋಚನೆ ಮಾಡಿಬಿಟ್ಟು ನಿಮ್ಮ ತಲೆಯಲ್ಲಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನನ್ನು ಸ್ವಲ್ಪ ಒಂದು ಕಡೆ ಗ್ಯಾದರ್ ಮಾಡಿ ಕಾಮಾಗಿ ನೀವು ಅದನ್ನು ಅಪ್ಲೈ ಮಾಡಿದರೆ ಸೊ ಯು ವಿಲ್ ಬಿ ಏಬಲ್ ಟು ಗೆಟ್ 10 out of 10. ಓಕೆ, ಇನ್ನು ಯಾವ ವಿದ್ಯಾರ್ಥಿಗಳು ಆಗಲೇ ಹೇಳಿದಾಗೆ ನಾನು 35 to 40 60 ರೇಂಜಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಿಮ್ಗೆ ನಾವು ಒಂದಿಷ್ಟು ಕ್ವಶನ್ಸನ್ನು ಕೊಡ್ತಾ ಹೋಗ್ತೇನೆ ಪ್ಲ್ಯಾನ್ನಲ್ಲಿ. ನೀವು ಅವಿಷ್ಟೇ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ರು ಕೂಡ ನೀವು ಅನ್ಕೊಂಡಿರ್ತೀರಿ ಸರ್ ನಮ್ಮ ಸೆಕ್ಷನ್ 8 ಆಫ್ ಆಗುತ್ತೆ, ನಾವು ಅದನ್ನು ಬಿಟ್ಬಿಡ್ತೇವೆ ಅಂತೇಳಿ. ಸೊ ಐ ಸಜೆಸ್ಟ್ ಯು ನಾಟ್ ಟು ಗಿವ್ ಅಪ್ ರಿಗಾರ್ಡಿಂಗ್ ಸೆಕ್ಷನ್ ಎ. ಬಿಡಬೇಡ್ರಿ ಇದನ್ನು. ಅಲ್ಲಿ ಹಲವಾರು ಪ್ರಶ್ನೆಗಳು ಡೈರೆಕ್ಟ್ ಕ್ವಶನ್ಸ್ ಇರೋದ್ರಿಂದ ಅವುಗಳನ್ನಷ್ಟೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಮಿನಿಮಮ್ ಆಫ್ 3 to 4 marks. ಓಕೆ, ಹೌದಾ, ಸೊ ಗೆಟಿಂಗ್ 3 to 4 marks rather than losing all is always the best. ಹೌದಾ, ಸೊ ಹಾಗಾಗಿ ಸೊ ನೀವು ಅದನ್ನು ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಹೋಗಬೇಕು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸೆಕ್ಷನ್ ಎ. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಬರ್ತವೆ ಕ್ವಶನ್ಸು? 10 ಕ್ವಶನ್ಸ್ನ ಕೇಳ್ತಾ ಆಗ್ತದೆ. ಆ 10 ಕ್ವಶನ್ಸಲ್ಲಿ ಯಾವುದೇ ಥರದ ಚಾಯ್ಸ್ ಇರೋದಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಔಟ್ ಆಫ್ ಔಟ್ ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಚಾಯ್ಸ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಯಾವುದಾದ್ರೂ ಒಂದು ಕ್ವಶನಲ್ಲಿ ನಿಮ್ಮ ಆನ್ಸರ್ನ ರಾಂಗ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಟಾರ್ಗೆಟ್, ಯುವರ್ ಡ್ರೀಮ್. ಓಕೆ, ಸೊ ಹಾಗಾಗಿ ಕೇರ್ಫುಲ್ ಆಗಿ ಸೆಕ್ಷನ್ ಎನ ಸಾಲ್ವ್ ಮಾಡ್ತಾ ಹೋಗ್ರಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸೆಕ್ಷನ್ ಎ, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಕ್ಷನ್, ದಟ್ ಈಸ್ ಸೆಕ್ಷನ್ ಬಿ. Dear students, so we have just finished the analysis regarding section A. So now I am taking section B. My dear students, now I am taking the analysis part of section B. Once again, let us have a look on the topics which are contributing to this particular section.
Okay, as we have seen in section A, the topics. So here you can see the topics which are contributing to section B. So here you are getting one question from differential equation. So there was no question in section A. So in this section you get one question from differential equations. Let us have a look on corresponding numbers. Okay, ವಿದ್ಯಾರ್ಥಿಗಳೇ, ಇವೆಲ್ಲ ಟಾಪಿಕ್ಸ್ಗಳು ಈ ಎಲ್ಲ ಟಾಪಿಕ್ಸ್ಗಳಿಂದ ನಿಮಗೆ ಕ್ವಶನ್ಸ್ಗಳನ್ನು ಕೇಳಲಾಗ್ತದೆ. ಇಲ್ಲಿ ಈ ಒಂದು ಅಕಾಡೆಮಿಕ್ ಇಯರ್ಗೆ ಅಂದರೆ 2021ಗೆ ಒಂದು ಸ್ಮಾಲ್ ಚೇಂಜ್ ಇದೆ. ಅದೇನಪ್ಪ ಅಂತಂದರೆ ಕ್ವಶನ್ ನಂಬರ್ 12, 13, 14. ಸೊ ಅವುಗಳ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೊ ಮೊದಲು ಕ್ವಶನ್ ನಂಬರ್ಗಳನ್ನು ನೋಡ್ತಾ ಹೋಗ್ರಿ. ಕ್ವಶನ್ ನಂಬರ್ 11 ರಿಲೇಷನ್ ಫಂಕ್ಷನ್ಸ್, ಕ್ವಶನ್ ನಂಬರ್ 12 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, 13 ಡಿಟರ್ಮಿನೆಂಟ್ಸ್, ಡೆರಿವೇಟಿವ್ಸ್, 14, 15, 16. ಸೊ ಮೂರು ಕ್ವಶನ್ಗಳು ಡೆರಿವೇಟಿವ್ಸ್ ಮೇಲೆ ಬರ್ತವೆ. ಮತ್ತು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಕ್ವಶನ್ ನಂಬರ್ 17, 18 ಮತ್ತು 19ಗೆ ಇಂಟಿಗ್ರಲ್ಸ್ ಟಾಪಿಕ್ ಇಂದ ಕ್ವಶನ್ ಬರ್ತದೆ. ಡಿಫರೆನ್ಷಿಯಲ್ ಇಕ್ವೇಷನ್ ಕ್ವಶನ್ ನಂಬರ್ 20, ವೆಕ್ಟರ್ ಥಿಯರಿ 21, 22, 23ಗೆ 3D ಟಾಪಿಕ್ ಇಂದ ಬರುತ್ತೆ. 24 ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಇವುಗಳನ್ನ ಒನ್ ಬೈ ಒನ್ ಅನಲೈಸಿಸ್ ಮಾಡ್ತಾ ಹೋದ್ರೆ ಕ್ವಶನ್ ನಂಬರ್ 11ಗೆ ರಿಲೇಷನ್ ಫಂಕ್ಷನ್ಸ್ ಅಥವಾ ಬೈನರಿ ಆಪರೇಷನ್. ಹೌದಾ? ಸೊ ರಿಲೇಷನ್ ಫಂಕ್ಷನ್ಸ್ ನಲ್ಲಿ ನಿಮಗೆ ಒಂದು ರಿಲೇಷನ್ ಕೊಟ್ಬಿಟ್ಟು ಅವ್ರೇನ್ ಮಾಡ್ತಾರೆ, ನಿಮಗೆ ರಿಫ್ಲೆಕ್ಸಿವಿಟಿ, ಸಿಮೆಟ್ರಿಕ್, ಟ್ರಾನ್ಸಿಟಿವಿಟಿ ಮೂರಲ್ಲಿ 2 ಕಂಡೀಷನ್ಸ್ಗಳನ್ನು ಕೊಡಬಹುದು. ಅಂದರೆ ಚೆಕ್ ವೆದರ್ ದ ಗಿವನ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಆರ್ ನಾಟ್, ಅಥವಾ ಜಸ್ಟ್ ರಿಫ್ಲೆಕ್ಸಿವ್ ಆರ್ ನಾಟ್, ಗಿವ್ ರೀಸನ್ ಅಂತ ಕೊಡ್ತಾರೆ. ಓಕೆ, ಸೊ ಈ ತರದ ಕ್ವಶನ್ಗಳನ್ನು ಕೇಳಬಹುದು. ಅಥವಾ ಕಂಪೋಸಿಟ್ ಫಂಕ್ಷನ್ಸ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಬಹುದು. ಜಿ ಕಂಪೋಸಿಟ್ ಎಫ್, ಎಫ್ ಕಂಪೋಸಿಟ್ ಜಿ ಅಂತ ಕೇಳಬಹುದು. ಅಥವಾ ಸರ್ಜೆಕ್ಟಿವಿಟಿ ಅಂಡ್ ಇಂಜೆಕ್ಟಿವಿಟಿ ಅಂತ ಕೊಡಬಹುದು. ಅದರಲ್ಲಿ ಯಾವ್ದಾದ್ರು ಒಂದು ಕೊಡಬಹುದು. ಓಕೆ, ಸೊ ಇಲ್ಲಿ ಇಂಜೆಕ್ಟಿವಿಟಿ ಅಂತಂದ್ರೆ 1, 1, ಸರ್ಜೆಕ್ಟಿವಿಟಿ ಅಂತಂದ್ರೆ ಆನ್ ಟು, ಅಂಡ್ ಬೈಜೆಕ್ಟಿವಿಟಿ ಅಂದ್ರೆ 1, 1 ಅಂಡ್ ಆನ್ ಟು. ಈ ತರದ್ದು ಯಾವ್ದಾದ್ರು ಒಂದು ಕಂಡೀಷನ್ಗಳನ್ನ ಕೊಡಬಹುದು. ಓಕೆ, ಸೊ ಇನ್ನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಮಾತಾಡೋದಾದ್ರೆ ಸ್ಟ್ಯಾಂಡರ್ಡ್ ಥಿಯರಮ್ಸ್ಗಳಿವೆ. ಓಕೆ, ಸೈನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್ಗಳ ಸಂಬಂಧಪಟ್ಟಂತ ಥಿಯರಮ್ಸ್ಗಳಾಗಿರ್ಬೋದು. ಟ್ಯಾನ್ ಇನ್ವರ್ಸ್ ಇನ್ ಟರ್ಮ್ಸ್ ಆಫ್ ಸೈನ್ ಇರ್ಬೋದು, ಟ್ಯಾನ್ ಇನ್ವರ್ಸ್ ಇನ್ ಟರ್ಮ್ಸ್ ಆಫ್ ಕಾಸ್ ಆಗಿರ್ಬೋದು, ಅಥವಾ ಟ್ಯಾನ್ ಇನ್ವರ್ಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಆಗಿರ್ಬೋದು. ಅಥವಾ ಯಾವ ಥರದಂದ್ರೆ 2 ಸೈನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಈ ಥರದ ಹಲವಾರು ಥಿಯರಮ್ಸ್ಗಳಿವೆ. ಈ ಥಿಯರಮ್ಸ್ಗಳನ್ನ ಬರ್ಬೋದು. ಇವುಗಳ ಜೊತೆಗೆ ಒಂದು ಕ್ವಶನ್ ಯಾವುದ್ರ ಮೇಲೆ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಝೆಡ್ ಆಗಿರ್ಬೋದು. ಅಥವಾ ಸಮ್ ಆಫ್ 2 ಟರ್ಮ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ. ಈ ಥಿಯರಮ್ ಅನ್ನ ಡೈರೆಕ್ಟ್ಲಿ ಪ್ರೂಫ್ ಕೇಳಬಹುದು ಅಥವಾ ಎಕ್ಸಾಂಪಲ್ಸ್ ಕೇಳಬಹುದು. ಯಾವ ತರ ಅಂತಂದ್ರೆ ಸಿಂಪ್ಲಿಫೈ ಟ್ಯಾನ್ ಇನ್ವರ್ಸ್ 1/2 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1/3 ಅಂತ ಕೊಡಬಹುದು. ಅಥವಾ ಪ್ರೂವ್ ದಟ್ ಅಂತ ಕೊಡಬಹುದು. ಸಮ್ ಆಫ್ 3, ಸಮ್ ಆಫ್ 2 ಅಂತ ಕೊಡಬಹುದು. ಇವೆಲ್ಲ ಎಕ್ಸಾಂಪಲ್ಸ್ಗಳು NCERT ನಲ್ಲಿ ಕೊಟ್ಟಂತಹ ಎಕ್ಸಾಂಪಲ್ಸ್ಗಳನ್ನ ನಿಮಗೆ ಕೇಳ್ತಾ ಹೋಗ್ತಾರೆ. ಇಲ್ಲಿ ITF ಮೇಲೆ ಮೊದಲೆಲ್ಲ 2 ಕ್ವಶನ್ಸ್ ಕೇಳ್ತಿದ್ರು. ಓಕೆ, ಸೊ ಅರ್ಲಿಯರ್ ದೇ ಯೂಸ್ ಟು ಆಸ್ಕ್ 2 ಕ್ವಶನ್ಸ್ ಬಿಕಾಸ್ ಆಫ್ ದಿ ಡಿಡಕ್ಷನ್ ಇನ್ ದಿ ಸಿಲೆಬಸ್. ಸೊ ದಿಸ್ ಇಯರ್ ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ 1 ಕ್ವಶನ್. ಓಕೆ, ಸೊ ಓನ್ಲಿ 1 ಕ್ವಶನ್. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಡಿಟರ್ಮಿನೆಂಟ್ಸ್, ಇದು ಬಹಳ ಇಂಪಾರ್ಟೆಂಟು. ಡಿಟರ್ಮಿನೆಂಟ್ಸ್ ಮೇಲೆ ಮೊದಲೆಲ್ಲ ಕ್ವಶನ್ ನಂಬರ್ 14ಗೆ ಬರ್ತಿತ್ತು. ಕ್ವಶನ್ ನಂಬರ್ 14ಗೆ ಬರ್ತಿತ್ತು. ಈ ವರ್ಷ ಕ್ವಶನ್ ನಂಬರ್ 13ಗೆ ಬರ್ತದೆ. ಯಾಕಂದ್ರೆ ಅಲ್ಲಿ ITF ಮೇಲೆ ಒಂದು ಕ್ವಶನ್ ರಿಡ್ಯೂಸ್ ಆಗಿದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕ್ವಶನ್ ನಂಬರ್ 13ಗೆ ಡಿಟರ್ಮಿನೆಂಟ್ಸ್ ಬರ್ತದೆ. ಅದನ್ನ ಅವರು ಡೆರಿವೇಟಿವ್ಸ್ ಮೇಲೆ ಆದರೂ ಬ್ಯಾಲೆನ್ಸ್ ಮಾಡಬಹುದು, ಅಥವಾ ಇನ್ನು ಉಳಿದ ಯಾವುದೋ ಟಾಪಿಕ್ಸ್ಗಳ ಮೇಲೆ ಬ್ಯಾಲೆನ್ಸ್ ಮಾಡಬಹುದು. ಸೊ ಯೂಶುವಲಿ ನಮ್ಮೊಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಡೆರಿವೇಟಿವ್ಸ್ಗಳ ಮೇಲೆ ಒಂದು ಕ್ವಶನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಅದನ್ನ ಬ್ಯಾಲೆನ್ಸ್ ಮಾಡ್ಕೋತಾರೆ, ಕೋಪ್ ಅಪ್ ಮಾಡ್ಕೋತಾರೆ. ಸೊ ಹಾಗಾಗಿ ಆ ಚಾನ್ಸಸ್ಗಳಿದೆ. ಓಕೆ, ಸೊ ನೀವು ಪ್ರಿಪರೇಟರಿ ಎಕ್ಸಾಮ್ಸ್ಗಳು ನೋಡಿರಬಹುದು. ಕ್ವಶನ್ ನಂಬರ್ 13 ಡಿಟರ್ಮಿನೆಂಟ್ ಟಾಪಿಕ್ ಮೇಲೆ ಒಂದು ಫಾರ್ಮುಲಾ ಇದೆ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಏನಪ್ಪಾ ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್. ಸೊ ಈ ಒಂದು ಫಾರ್ಮುಲಾ ಮೇಲೆ ಡಿಫ್ರೆಂಟ್ ಕಂಡೀಷನ್ಸ್ಗಳು ಬರ್ತಾ ಹೋಗ್ತವೆ. ನಾವು ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಏರಿಯಾ ಆಫ್ ಟ್ರಯಾಂಗಲ್ ಯೂಸ್ ಮಾಡ್ತೇವೆ. ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಕಂಡುಹಿಡಿತೇವೆ. ಅದ್ರ ಜೊತೆಗೆ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿತೇವೆ. ಹೌದಾ? ಒಂದು ಕಂಡೀಷನ್ ಯೂಸ್ ಮಾಡಿಕೊಂಡು ಯಾವುದು ಕೋಲಿನಿಯಾರಿಟಿ ಆಫ್ 3 ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು, ಇಲ್ಲಪ್ಪ ಅಂತಂದ್ರೆ ಶೋ ದಟ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್ ಅಂತ ಕೇಳಬಹುದು. ಹೌದಾ? ಸೊ ಇನ್ನ ಏರಿಯಾ ಆಫ್ ಟ್ರಯಾಂಗಲ್ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಈ ತರ ಕ್ವಶನ್ ಕೇಳ್ತಾರೆ. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಹ್ಯಾವಿಂಗ್ ದ ವರ್ಟೈಸಸ್. ಸೊ ದೇ ಮೆನ್ಷನ್ 3 ವರ್ಟೈಸಸ್ ಅಂಡ್ ದೇ ವಿಲ್ ಆಸ್ಕ್ ಯು ಟು ಸಾಲ್ವ್ ದಿ ಆರ್ ಕ್ಯಾಲ್ಕುಲೇಟ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಡಿಟರ್ಮಿನೆಂಟ್. ಓಕೆ, ಇದು ಒಂದನೇ ಕ್ವಶನ್. ಇನ್ನೊಂದು ಕ್ವಶನ್ ಏನ್ ಕೇಳಬಹುದು, ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಅಂದ್ರೆ ದೇ ಗಿವ್ ಯು 2 end points of a line and they will ask you to calculate the equation of a line using the concept of determinant. So here you have to write one particular thing. So I have seen most of the students don't write this particular sentence. That means they fail in taking the condition. They fail in assuming the condition that
The P is a point which is lying on the line AB. I mean, given 2 points on the line AB such that APB are collinear. ಓಕೆ, ಸೊ ಹಾಗಾದ್ರೆ ನೀವೇನ್ ಮಾಡಬೇಕು, ಈ ಪಾಯಿಂಟ್ ಅನ್ನ ಕನ್ಸಿಡರೇಷನ್ ಮಾಡ್ಕೋಬೇಕು. ಅಂದ್ರೆ ಅವ್ರು 2 ಪಾಯಿಂಟ್ಸ್ ಕೊಡ್ತಾರೆ ಎ ಅಂಡ್ ಬಿ, ನೀವು ಥರ್ಡ್ ಪಾಯಿಂಟ್ ಅನ್ನ ಆರ್ಬಿಟ್ರರಿ ಪಾಯಿಂಟ್ ಅನ್ನ ನೀವು ತಗೊಳ್ಬೇಕು. ಅಂದ್ರೆ ಲೆಟ್ ಪಿ ಆಫ್ ಎಕ್ಸ್ ಕಾಮ ವೈ ಬಿ ಆನ್ ದ ಲೈನ್ ಎ ಬಿ ಸಚ್ ದಟ್ ಎ ಪಿ ಬಿ collinear. Once APB become collinear, then you can clearly say that the area of triangle associated with these 3 points is 0. ಹೌದಾ? ಸೊ ಈ ಕಂಡೀಷನ್ ಮೆನ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಹೋಗಬೇಕು, ಕ್ಲಿಯರ್ಲಿ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್, ಹೆನ್ಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಇಸ್ 0. ಅವಾಗ ಏನಾಗುತ್ತೆ, RHS ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ವ್ಯಾಲ್ಯೂ 0 ಆಗ್ತದೆ. ಸೊ 1/2 ಕೂಡ ಅಲ್ಲಿ ಎಲಿಮಿನೇಟ್ ಆಗ್ತದೆ ಆಟೋಮೆಟಿಕಲಿ. ಸೊ ದೆನ್ ಯು ಗೆಟ್ ಓನ್ಲಿ ದ ಡಿಟರ್ಮಿನೆಂಟ್ ವಿತ್ ದ 9 ಎಲಿಮೆಂಟ್ಸ್ ದಟ್ ಈಸ್ ಈಕ್ವಲ್ ಟು 0. ಅದನ್ನ ನೀವು ಫರ್ದರ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಈಕ್ವೇಷನ್ ಆಫ್ ಅ ಲೈನ್. ಓಕೆ, ನಾನು ಬಹಳಷ್ಟು ವಿದ್ಯಾರ್ಥಿಗಳನ್ನು ಗಮನಿಸ್ತೇನೆ ಈ ಪಾಯಿಂಟ್ ಅನ್ನ ಮಿಸ್ ಮಾಡ್ತಾರೆ. ಸೊ ಆ ಪಾಯಿಂಟ್ ಅನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಸಮ್ಟೈಮ್ಸ್ ಯು ಮೇ ಲೂಸ್ ಒನ್ ಪರ್ಟಿಕ್ಯುಲರ್ ಮಾರ್ಕ್. ಓಕೆ, ಸೊ ಹಾಗಾಗಿ 1 ಮಾರ್ಕ್ ಅನ್ನ ಕಳ್ಕೊಳ್ಳೋ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ಅದನ್ನ ಮಿಸ್ ಮಾಡದೇನೆ ಬರೀಬೇಕು. ಸೊ ಇಲ್ಲಿ ಒಂದು ಪಾಯಿಂಟ್ ಅನ್ನ ಗಮನಿಸಬೇಕು, ನಾನು ಮುಂದಿನ ಹಂತಗಳಲ್ಲಿ ಕೊಡ್ತಕ್ಕಂಥ ಪ್ಲಾನ್ಸ್ ಗಳಲ್ಲಿ ಕ್ವಶನ್ ನಂಬರ್ 14 ಅಂತ ಕೊಟ್ಟಿದ್ದೀನಿ. ಸೊ ಎಲ್ಲೆಲ್ಲಿ ಕ್ವಶನ್ ನಂಬರ್ 14 ಅಂತ ಕೊಟ್ಟಿದ್ದೀನಿ, ಯಾಕೆ ಕ್ವಶನ್ ನಂಬರ್ 14 ಅಂತ ಮೆನ್ಷನ್ ಮಾಡಿದ್ದೀನಿ ಅಂತಂದ್ರೆ, ಹಳೆ ಕ್ವಶನ್ ಪೇಪರ್ಗಳಲ್ಲಿ ಕ್ವಶನ್ ನಂಬರ್ 14ಗೆ ನಿಮಗೆ ಡಿಟರ್ಮಿನೆಂಟ್ ಇಂದ ಕ್ವಶನ್ ಬರುತ್ತೆ. ಸೊ ನಾನು ನಿಮ್ಗೆ ಏನು ಮಾಡ್ತೀನಿ, ಆ ಒಂದು ಕ್ವಶನ್ ನಂಬರ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ಲಾನ್ಗಳನ್ನ ಡಿಸೈನ್ ಮಾಡಿರೋದ್ರಿಂದ ಅಲ್ಲಿ ಹುಡುಕ್ಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ, ಸರ್ಚ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಹಾಗಾಗಿ ಕ್ವಶನ್ ನಂಬರ್ 14 ಅಂತ ಕೊಟ್ಟಿದ್ದೀನಿ. ಕ್ವಶನ್ಸ್ಗಳನ್ನ ಕ್ವಶನ್ ನಂಬರ್ 14 ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ಈ ವರ್ಷ ಆ ಪರ್ಟಿಕ್ಯುಲರ್ ಕ್ವಶನ್ ನಂಬರ್ 14ಗೆ ಬರೋದಿಲ್ಲ, ಕ್ವಶನ್ ನಂಬರ್ 13ಗೆ ಬರುತ್ತೆ. ಸೊ ಪ್ಲೀಸ್ ಅಂಡರ್ಲೈನ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಸೊ ಮತ್ತೊಮ್ಮೆ ಹೇಳ್ತೇನೆ, ಕ್ವಶನ್ ನಂಬರ್ 14 ಅಂತ ಎಲ್ಲೆಲ್ಲಿದೆಯೋ ಅದು ಡಿಟರ್ಮಿನೆಂಟ್ ಕಾನ್ಸೆಪ್ಟೇ. ಹಳೆ ಕ್ವಶನ್ ಪೇಪರ್ಗಳನ್ನು ನೋಡೋದಾದ್ರೆ ಕ್ವಶನ್ ನಂಬರ್ 14 ಅನ್ನ ಸರ್ಚ್ ಮಾಡ್ಕೊಳ್ರಿ. ಪ್ರಿಪರೇಟರಿ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ ಪೇಪರ್ನ ಸರ್ಚ್ ಮಾಡೋದಾದ್ರೆ ನೀವು ಈ ಒಂದು ಹೊಸ ಸಿಲೆಬಸ್ ಮೇಲೆ, ಅಂದ್ರೆ ಈ ಒಂದು ಅಕಾಡೆಮಿಕ್ ಇಯರ್ ಬರ್ತಕ್ಕಂತಹ ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ ಬರ್ತಕ್ಕಂತಹ ಒಂದು ಕ್ವಶನ್ ಪೇಪರ್ಗಳನ್ನು ನೋಡೋದಾದ್ರೆ ಕ್ವಶನ್ ನಂಬರ್ 13ಗೆ ನಿಮಗೆ ಡಿಟರ್ಮಿನೆಂಟ್ ಮೇಲೆ ಆ ಕ್ವಶನ್ ಸಿಗ್ತಾ ಹೋಗ್ತದೆ. ಓಕೆ, ಈ ಪಾಯಿಂಟ್ ಅನ್ನ ಗಮನದಲ್ಲಿಟ್ಟುಕೊಳ್ಳ್ರಿ. ಓಕೆ, ಪ್ಲೀಸ್ ಕೀಪ್ ದಿಸ್ ಪಾಯಿಂಟ್ ಇನ್ ಯುವರ್ ಮೈಂಡ್. ಓಕೆ, ಇನ್ನ ಡೆರಿವೇಟಿವ್ಸ್ ನೋಡೋದಾದ್ರೆ ಮೊದಲೆಲ್ಲ 2 ಕ್ವಶನ್ಸ್ಗಳು ಬರ್ತಾ ಇದ್ದು. ಸೊ ಈ ವರ್ಷ 14, 15, 16 3 ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇದೆ. ಓಕೆ, ಸೊ ಹಾಗಾಗಿ 3 ಕ್ವಶನ್ಸ್ ಮೀನ್ಸ್ ವಾಟ್, ಯು ಆರ್ ಗೋಯಿಂಗ್ ಟು ಗೆಟ್ 6 ಮಾರ್ಕ್ಸ್. ಓಕೆ, ಇಲ್ಲಿ ನಮಗೆ ಬೇರೆ ಬೇರೆ ಡೆರಿವೇಟಿವ್ಸ್ಗಳಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಗಳಿವೆ. ಯಾವ್ಯಾವಪ್ಪ ಅಂತಂದ್ರೆ ಇಂಪ್ಲಿಸಿಟ್ ಫಂಕ್ಷನ್ ಆಗಿರ್ಬೋದು, ಕಂಪೋಸಿಟ್ ಫಂಕ್ಷನ್ ಆಗಿರ್ಬೋದು, ಆಮೇಲೆ ಡೆರಿವೇಟಿವ್ಸ್ ಆನ್ ITF ಆಗಿರ್ಬೋದು, ಅಥವಾ ಪ್ಯಾರಾಮೆಟ್ರಿಕ್ ಆಗಿರ್ಬೋದು, ಲೊಗಾರಿಥಮಿಕ್ ಆಗಿರ್ಬೋದು. ಸೊ ಹೀಗೆ ಇಲ್ಲಿ ಕ್ವಶನ್ಸ್ಗಳನ್ನು ಯಾವ ರೀತಿ ಕೇಳ್ತಾರೆ ಅಂದ್ರೆ, ಪಾರ್ಟ್ ಬಿ ದಲ್ಲಿ ಅವರು ಲೊಗಾರಿಥಮಿಕ್ ಕ್ವಶನ್ಸ್ಗಳ ಮೇಲೆ, ಲೊಗಾರಿಥಮಿಕ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳನ್ನು ಚೂಸ್ ಮಾಡಿದ್ರೆ, ಪಾರ್ಟ್ ಸಿ ದಲ್ಲಿ ಪ್ಯಾರಾಮೆಟ್ರಿಕ್ ಮೇಲೆ ಚೂಸ್ ಮಾಡ್ತಾರೆ. ಹೌದಾ? ಸೊ ಇಲ್ಲಿ ಅವ್ರು ಏನ್ ಮಾಡ್ಬೋದು, ಇಂಪ್ಲಿಸಿಟ್ ಪ್ಯಾರಾಮೆಟ್ರಿಕ್ ಎರಡು ಕಂಬೈನ್ ಮಾಡಿದ್ರೆ ಪಾರ್ಟ್ ಸಿ ದಲ್ಲಿ ಲೊಗಾರಿಥಮಿಕ್ ಕೇಳ್ತಾರೆ, ವೈಸ್ ವರ್ಸ. ಸೊ ಇಲ್ಲಿ ಯಾವ ಕ್ವಶನ್ ಕೇಳ್ತಾರೋ ಅದೇ ಕ್ವಶನ್ ಅಲ್ಲಿ ರಿಪೀಟ್ ಆಗ್ತದೆ. ಕೆಲವೊಮ್ಮೆ ಏನ್ ಮಾಡ್ತಾರೆ ಅವರು, ಡಿಪೆಂಡ್ಸ್ ಅಪಾನ್ ಮಾರ್ಕ್ಸ್, ಡಿಪೆಂಡ್ಸ್ ಅಪಾನ್ ಸ್ಟೆಪ್ಸ್. ಸೊ ಇಲ್ಲಿ ಕೂಡ ಪ್ಯಾರಾಮೆಟ್ರಿಕ್ ಕೊಟ್ರೆ ಆ ಪ್ಯಾರಾಮೆಟ್ರಿಕ್ ಅನ್ನೋ ಕಾನ್ಸೆಪ್ಟ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಇರ್ತದೆ. ಓಕೆ, ಸ್ಟೆಪ್ಸ್ ಕಡಿಮೆ ಇರ್ತವೆ. ಸೊ ಪಾರ್ಟ್ ಸಿ ದಲ್ಲಿ ಅದೇ ಸೇಮ್ ಕಾನ್ಸೆಪ್ಟ್ ಮೇಲೆ ಮತ್ತೊಂದು ಕ್ವಶನ್ ಕೇಳಿದ್ರೆ ಅಲ್ಲಿ ಸ್ಟೆಪ್ಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ವೇಟೇಜ್ ದೇ ಚೂಸ್ ದ ಎಕ್ಸಾಂಪಲ್. ಸೊ ಈ ತರ ಒಂದು ಪಾಯಿಂಟ್ಸ್ಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಇನ್ನು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ನೋಡೋದಾದ್ರೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮೇಲೆ ಕ್ವಶನ್ ಬರ್ಬೋದು, ಅಥವಾ ಈಕ್ವೇಷನ್ಸ್ ಆಫ್ ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ ಮೇಲೆ ಬರ್ಬೋದು. ಓಕೆ, ಸೊ ನಂದು ಒಂದು ಪರ್ಸನಲ್ ಎಕ್ಸ್ಪೆಕ್ಟೇಷನ್ ಈ ವರ್ಷ, ಸೊ ಅವರು ಸ್ವಲ್ಪ ಚೇಂಜ್ ಮಾಡೋದಾದ್ರೆ ದೇ ಮೇ ಗೋ ವಿತ್ ರೇಟ್ ಮೆಜರ್ ಆಸ್ ವೆಲ್. ಸೊ ರೇಟ್ ಮೆಜರ್ ಇಂದ ಯಾವ್ದಾದ್ರು ಒಂದು ಸಣ್ಣ ಕ್ವಶನ್ ಅಂದ್ರೆ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ಹ್ಯಾವಿಂಗ್ ದ ರೇಡಿಯಸ್ r is equal to ಅಂತ ಕೊಡಬಹುದು. ಸೊ ಈ ತರದೊಂದು ಸಿಂಪಲ್ ಕ್ವಶನ್ಗಳನ್ನ ಇಲ್ಲಿ ಕೇಳೋ ಚಾನ್ಸಸ್ ಇದೆ. ಇಲ್ಲಪ್ಪ ಅಂತಂದ್ರೆ ದೇ ವಿಲ್ ಡೆಫಿನೆಟ್ಲಿ ಗೋ ವಿತ್ ಇದರ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಆರ್ ದಿ ಈಕ್ವೇಷನ್ಸ್ ಆಫ್ ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್. ಇನ್ನ ಇಂಟಿಗ್ರಲ್ಸ್ ಮೇಲೆ ಮಾತಾಡೋದಾದ್ರೆ ಇಲ್ಲಿ ಸಿಂಪಲ್ ಕ್ವಶನ್ಸ್ ಬರ್ತದೆ. ಇಂಟಿಗ್ರೇಷನ್ ಬೈ ದ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಮೇಲೆ ಕೇಳಬಹುದು, ಅಂದ್ರೆ ಫಸ್ಟ್ ಒನ್ ಸೆಕೆಂಡ್ ಒನ್ ಎಕ್ಸೈಸ್ ಮೇಲೆ. ಇಲ್ಲಪ್ಪ ಅಂತಂದ್ರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಸಿಂಪಲ್ ಎಕ್ಸಾಂಪಲ್ ಲೈಕ್ x into log x, x into e raised to x, ಓಕೆ, e raised to x into x square, ಈ ತರದ ಕ್ವಶನ್ ಕೇಳಬಹುದು. ಅಥವಾ ಸಿಂಪಲ್ ಇಂಟಿಗ್ರೇಷನ್ ಬೇಸ್ಡ್ ಆನ್ ದಿ ಪಾರ್ಷಿಯಲ್ ಫ್ರಾಕ್ಷನ್ಸ್, ಅಂದ್ರೆ ಇಂಟಿಗ್ರೇಷನ್ ಆಫ್ x divided by x plus 1 into x plus 2, x divided by x minus 1 into x plus 2. ನೀವೇನ್ ಮಾಡ್ತೀರಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ ಅನ್ನ, ಅಂದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅವುಗಳನ್ನ ಫ್ರಾಕ್ಷನ್ ಅನ್ನ ಸ್ಪ್ಲಿಟ್ ಮಾಡ್ತೀರಿ. ಓಕೆ, ಸೊ ನೀವು ಅದನ್ನ ಸ್ಪ್ಲಿಟ್ ಮಾಡಿಬಿಟ್ಟು ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀರಿ. ಸೊ ಆ ತರದೆಲ್ಲ ಕ್ವಶನ್ಸ್ ಗಳನ್ನ ಕೇಳೋ ಚಾನ್ಸಸ್ ಇರ್ತದೆ. ಅದ್ರ ಜೊತೆಗೆ ಕ್ವಶನ್ ನಂಬರ್ 20 ನೋಡೋದಾದ್ರೆ ಡಿಫರೆನ್ಷಿಯಲ್ ಇಕ್ವೇಷನ್ ಸ್ಟ್ಯಾಂಡರ್ಡ್ ಕ್ವಶನ್ ಬೇಸ್ಡ್ ಆನ್ ದಿ ಆರ್ಡರ್ ಅಂಡ್ ಡಿಗ್ರಿ. ಇಲ್ಲಿ ನೀವು ಒಂದು ಪಾಯಿಂಟ್ ಗಮನದಲ್ಲಿಟ್ಕೋಬೇಕು, ಕೆಲವೊಮ್ಮೆ ಆರ್ಡರ್ಗಳನ್ನ ಮಾತ್ರ ಡಿಫೈನ್ ಮಾಡ್ಲಿಕ್ಕೆ ಆಗ್ತದೆ, ಡಿಗ್ರಿ ಡಿಫೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂತಹ ಎಕ್ಸಾಂಪಲ್ಸ್ಗಳು ಹಲವಾರಿವೆ, ಅವುಗಳನ್ನ ಕೇರ್ಫುಲ್ ಆಗಿ ನೀವು ನೋಡ್ತಾ ಹೋಗ್ಬೇಕು. ಅಂದ್ರೆ ಕ್ವಶನ್ ಅನ್ನ ಕೇರ್ಫುಲ್ ಆಗಿ ಗಮನಿಸ್ಬಿಟ್ಟು ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ,
ಆಮೇಲೆ ಒಂದಿಷ್ಟು ವಿದ್ಯಾರ್ಥಿಗಳನ್ನ ನಾವು ನೋಡಿದ್ದೇವೆ, ಆನ್ಸರ್ ಶೀಟ್ನಲ್ಲಿ ಈ ಆರ್ಡರ್ ಮತ್ತು ಡಿಗ್ರಿನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಮಲ್ಟಿಪಲ್ ಟೈಮ್ಸ್ ಉತ್ತರ ಬರೀತಾರೆ. ಹೌದಾ? ಈಗ ಆರ್ಡರ್ ಒಮ್ಮೆ 1 ಅಂತ ಬರೆಯೋದು, ಡಿಗ್ರಿ 2 ಅಂತ ಬರೆಯೋದು, ಮತ್ತೊಮ್ಮೆ ಆರ್ಡರ್ 2 ಅಂತ ಬರೆಯೋದು, ಮತ್ತೊಮ್ಮೆ ಡಿಗ್ರಿ 1 ಅಂತ ಬರೆಯೋದು, ಮತ್ತೊಮ್ಮೆ ಆರ್ಡರ್ 1 ಡಿಗ್ರಿ 1 ಅಂತ ಬರೆಯೋದು, ಮತ್ತೊಮ್ಮೆ ಆರ್ಡರ್ 2 ಡಿಗ್ರಿ 2 ಅಂತ ಬರೆಯೋದು. ಅಂದರೆ ಮಲ್ಟಿಪಲ್ ಟೈಮ್ಸ್ ಒಂದು ಹಲವಾರು ಪೇಜ್ಗಳಲ್ಲಿ ಸೇಮ್ ಆನ್ಸರ್ನ ಬರಿತಾ ಹೋಗ್ತಾರೆ. ಸೊ ಆ ಥರ ಬರೆಯೋದನ್ನು ಅವಾಯ್ಡ್ ಮಾಡ್ರಿ. ಓಕೆ, ಸೊ ಆ ಥರ ಬರೆಯೋದನ್ನು ಅವಾಯ್ಡ್ ಮಾಡ್ರಿ. ಓಕೆ, ಸೊ ಅದು ಒಂದು ಪಾಯಿಂಟನ್ನು ಗಮನದಲ್ಲಿಟ್ಟುಕೊಳ್ಳ್ರಿ. ಇನ್ನು ಒಂದು ವೆಕ್ಟರ್ ಥಿಯರಿ ಮೇಲೆ ನಮಗೆ 21, 22 ಕ್ವಶನ್ಸ್, ಅಂದರೆ 2 ಕ್ವಶನ್ಸ್ಗಳು ಕೇಳ್ತಾರೆ. ಸೊ ನಾನು ನಿಮ್ಗೆ ಹೇಳೋದೇನಪ್ಪ ಅಂದರೆ, ಯಾವ ವಿದ್ಯಾರ್ಥಿಗಳು ಈ ಪಾಸಿಂಗ್ ಪರ್ಸೆಂಟೇಜ್ಗಳನ್ನು ನೀವು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಿ, ಹೌದಾ, ನಿಮಗೆ ಸಿಲೆಬಸ್ ಟಫ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಿಮ್ಗೆ ಟಫ್ ಅನಿಸಿ, ಇಲ್ಲ ಸರ್ ನಮಗೆ 35 to 40 ಮಾರ್ಕ್ಸ್ ತೆಗೆಯೋದು ಬಹಳ ಕಷ್ಟ ಆಗ್ತಿದೆ ಅಂತ ಅನ್ನೋರು ಈ ಒಂದು ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕು. ಯಾಕಂತಂದರೆ ಈ ಟಾಪಿಕ್ ಮೇಲೆ ನಿಮಗೆ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ಗಳು ಬಹಳಷ್ಟು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಕ್ವಶನ್ ನಂಬರ್ 21, 22ಗೆ ನಿಮಗೆ ಏರಿಯಾ ಆಫ್ ಜಾಮೆಟ್ರಿಕಲ್ ಫಿಗರ್ಸ್ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಭಾಳ ಇರ್ತದೆ. ಹೌದಾ? ಅಂದರೆ ಫೈಂಡ್ ದ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಹ್ಯಾವಿಂಗ್ ದಿ ಸೈಡ್ಸ್ ಆಸ್ ಅ ವೆಕ್ಟರ್ ಅಂತ ಕೊಡ್ತಾರೆ. ಅಂದರೆ ಅಡ್ಜಸೆಂಟ್ ಸೈಡ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಕೆಲವೊಮ್ಮೆ ಡಯಾಗೋನಲ್ಸ್ ಅನ್ನು ಕೊಡಬಹುದು. ಅಂದರೆ ಕ್ವಶನ್ ಸೇಮ್ ಇರುತ್ತೆ, ಕಂಡೀಷನ್ ಬೇರೆ ಬೇರೆ ಆಗ್ತದೆ. ಅವರು ಸೈಡ್ಸ್ ಅಂತ ಕೊಟ್ಟರೆ, ಅಡ್ಜಸೆಂಟ್ ಸೈಡ್ಸ್ ಅಂತ ಕೊಟ್ಟರೆ ಏನು ಮಾಡ್ತೀರಿ ನೀವು, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನಿದೆ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ ಟು ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಅಂತ ತಗೊಳ್ತೀರಿ. ಹೌದಾ? ಕೆಲವೊಮ್ಮೆ ಡಯಾಗೋನಲ್ಸ್ ಅಂತ ಕೊಟ್ಟರೆ ಏನು ಮಾಡ್ತೀರಿ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B. ಸೊ ಬಂದಂಥ ಉತ್ತರಕ್ಕೆ ನೀವು 1/2 ಮಲ್ಟಿಪ್ಲೈ ಮಾಡ್ತೀರಿ ಅಥವಾ 2 ಡಿವೈಡ್ ಮಾಡ್ತೀರಿ. ಸೊ ಅದು ಒಂದು. ಇಲ್ಲಪ್ಪ ಅಂತಂದರೆ ಪ್ರೊಜೆಕ್ಷನ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಫೈಂಡ್ ದ ಪ್ರೊಜೆಕ್ಷನ್ ಆಫ್ A on B ಅಂತ ಕೇಳ್ಬೋದು, ಅಥವಾ ಶೋ ದಟ್ 2 ವೆಕ್ಟರ್ಸ್ ಆರ್ ಆರ್ಥೋಗೋನಲ್ ಅಂತ ಕೇಳ್ಬೋದು, ಅಥವಾ ಅವರೇ ವೆಕ್ಟರ್ಸ್ಗಳ ಆರ್ಥೋಗೋನಲ್ ಅವ ಅಂತ ಕೊಟ್ಬಿಟ್ಟು ಒಂದು ಅನ್ನೋನ್ ಕ್ವಾಂಟಿಟಿ ಕೇಳ್ಬೋದು. ಯಾವ ಥರ ಅಂತಂದರೆ ಫೈಂಡ್ ದ ವ್ಯಾಲ್ಯೂ ಆಫ್ K ಆರ್ ಲ್ಯಾಂಬ್ಡಾ such that the vectors are orthogonal ಅಂತ ಕೊಡ್ಬೋದು, ಅಥವಾ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಗಿವನ್ ವೆಕ್ಟರ್ ಅಂತ ಕೊಡ್ಬೋದು, ಅಥವಾ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್, ಅಂದರೆ ಯೂನಿಟ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸಿಸ್ಟಮ್ ಆಫ್ 2 ವೆಕ್ಟರ್ಸ್ ಅಂತ ಕೊಡ್ಬೋದು. ಅಂದರೆ A ಕ್ಯಾಪ್ ಮೇಲೆ ಬರ್ಬೋದು, ಅಥವಾ N ಕ್ಯಾಪ್ ಅನ್ನೋ ಫಾರ್ಮುಲಾ ಇದೆ. ಹೌದಾ? A ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ A ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ A ಅಂತ ಇದೆ. ಇನ್ನು N ಕ್ಯಾಪ್ ಬಗ್ಗೆ ಮಾತಾಡೋದಾದ್ರೆ N ಕ್ಯಾಪ್ ಇಸ್ ಈಕ್ವಲ್ ಟು A ಕ್ರಾಸ್ B ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಅಂತಿದೆ. A ಕ್ಯಾಪ್ ನೀವು ಯಾವಾಗ ಯೂಸ್ ಮಾಡ್ತೀರಿ, when they mention a vector which is in the direction or parallel or along the direction ಅಂತ ಕೊಟ್ಟರೆ. ಇನ್ನೊಂದು N ಕ್ಯಾಪ್ ಯಾವಾಗ ಯೂಸ್ ಮಾಡ್ತೀರಿ, when they mention vector which is perpendicular to, ಅಂದರೆ when they ask you to find out the vector which is perpendicular to the system, ಅಂದರೆ ಕ್ರಾಸ್ ಪ್ರಾಡಕ್ಟ್ ಮೇಲೆ. ಹೌದಾ? ಈ ಥರದ ಕ್ವಶನ್ಸ್ಗಳನ್ನ ಕೇಳೋ ಚಾನ್ಸಸ್ ಇರ್ತದೆ. ಇಲ್ಲಪ್ಪ ಅಂದರೆ ಒಂದಿಷ್ಟು ಕ್ವಶನ್ಸ್ಗಳಿವೆ, ಎಕ್ಸ್ ಪ್ಲಸ್ ಎ ಇಂಟು, ಅಂದರೆ ಎಕ್ಸ್ ಪ್ಲಸ್ ಎ ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಇಸ್ ಈಕ್ವಲ್ ಟು ಒಂದು ಕಾನ್ಸ್ಟೆಂಟ್ ನಂಬರ್ ಕೊಡ್ತಾರೆ. ದೆನ್ ಅವರಲ್ಲಿ ಕಂಡೀಷನ್ ಕೊಟ್ಟಿರ್ತಾರೆ ಫಾರ್ ಅ ಯೂನಿಟ್ ವೆಕ್ಟರ್ ಎ ಅಂತ. ಅಲ್ಲಿ ಬರ್ತಕ್ಕಂಥ ಎ ವೆಕ್ಟರ್ ಯೂನಿಟ್ ವೆಕ್ಟರ್ ಆಗಿರುತ್ತೆ. ಹೌದಾ? ಸೊ ಇನ್ ದಟ್ ಪರ್ಟಿಕ್ಯುಲರ್ ಐಡೆಂಟಿಟಿ ವೆಕ್ಟರ್ ಎ ವಿಲ್ ಬಿ ದ ಯೂನಿಟ್ ವೆಕ್ಟರ್. ಓಕೆ, ಸೊ ದೇ ಗಿವ್ ಕ್ವಶನ್ ಲೈಕ್ ಫಾರ್ ಅ ಯೂನಿಟ್ ವೆಕ್ಟರ್ ಎ such that x plus a dot x minus a is equal to, they mention one constant like 8 or 15. ಹೌದಾ? ಸೊ ನೀವು ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಹೌದಾ? 8 ಕೊಟ್ಟರೆ ಅದು 1 ನಂಬರ್ ಆ್ಯಡ್ ಆಗ್ತದೆ, ಸೊ 9 ಆಗ್ತದೆ. 15 ಕೊಟ್ಟರೆ 16 ಆಗ್ತದೆ. ಸೊ ಹಾಗಾಗಿ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ನ ಯೂಸ್ವಲಿ ಕೊಟ್ಟಿರ್ತಾರೆ. ಇಲ್ಲಾಂದರೆ ಯಾವ ನಂಬರ್ನ ಅವ್ರು ಮೆನ್ಷನ್ ಮಾಡಿರ್ತಾರೋ ಆ ನಂಬರ್ ಪ್ರಕಾರ ನೀವು ಸಿಂಪ್ಲಿಫೈ ಮಾಡಿ ಆನ್ಸರ್ನ ಅಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು 3 ಡೈಮೆನ್ಷನಲ್ ಜಾಮೆಟ್ರಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಇಕ್ವೇಷನ್ಸ್ ಆಫ್ ಲೈನ್ ಕೇಳ್ಬೋದು. ಹೌದಾ? ಡಿಫ್ರೆಂಟ್ ಕಂಡೀಷನ್ ಕೊಟ್ಬಿಟ್ಟು, ಅಂದರೆ ಪಾಸಿಂಗ್ ಥ್ರೂ 1 ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಆಗಿರ್ಬೋದು, ಅಥವಾ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಆಗಿರ್ಬೋದು, ಅಥವಾ ಕಾರ್ಟಿಷಿಯನ್ ಫಾರ್ಮ್ ಅನ್ನು ಕೊಟ್ಬಿಟ್ಟು ವೆಕ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಕೇಳ್ತಾರೆ. ಇಕ್ವೇಷನ್ ಆಫ್ ಲೈನ್ ಕೊಡ್ತಾರೆ ಅವರು. ಹೌದಾ? ಅಂದರೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅವರು, ರೈಟ್ ದ ವೆಕ್ಟರ್ ಇಕ್ವೇಷನ್ ಆಫ್ ದ ಲೈನ್ ಅಂತ ಕೊಟ್ಬಿಟ್ಟು ಕಾರ್ಟಿಷಿಯನ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ರೈಟ್ ದ ಕಾರ್ಟಿಷಿಯನ್ ಇಕ್ವೇಷನ್ ಆಫ್ ದ ಲೈನ್ ಅಂತ ಕೊಟ್ಬಿಟ್ಟು ವೆಕ್ಟರ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಸೊ ಈ ಥರ ಕ್ವಶನ್ಸ್ ಕೇಳ್ಬೋದು. ಇಲ್ಲ ಅಂತಂದರೆ ಪ್ಲೇನ್ ಮೇಲೆ ಸಿಂಪಲ್ ಕ್ವಶನ್ ಬರೋ ಚಾನ್ಸ್ ಇರ್ತದೆ. ಇನ್ನು ಪ್ರೊಬ್ಯಾಬಿಲಿಟಿ ಮೇಲೆ ಮಾತಾಡೋದಾದರೆ ನಿಮಗೆ ಕ್ವಶನ್ಸ್ಗಳು ಡೈರೆಕ್ಟ್ ಕ್ವಶನ್ಸ್ಗಳಿವೆ. ನೀವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋದರೆ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಅವುಗಳ ಮೇಲೆ ನೀವು ಫೋಕಸ್ ಮಾಡಬಹುದು. ಇಲ್ಲೂ ಕೂಡ ಸಿಂಪಲ್ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಗಮನಿಸ್ಬೇಕು ನೀವು, ಕ್ವಶನ್ ನಂಬರ್ 14. ಓಕೆ, ಸೊ ಈ ವರ್ಷ ಕ್ವಶನ್ ನಂಬರ್ 14ಗೆ ಡಿಟರ್ಮೆಂಟ್ ಬರೋದಿಲ್ಲ, ಕ್ವಶನ್ ನಂಬರ್ 13ಗೆ ಬರೋ ಚಾನ್ಸಸ್ ಇದೆ. ಕ್ವಶನ್ ನಂಬರ್ 14, 15, 16. ಸೊ ಕ್ವಶನ್ ನಂಬರ್ 14 ಸ್ಟಾರ್ಟ್ಸ್ ವಿತ್ ಡೆರಿವೇಟಿವ್ ಈ ವರ್ಷ. ಸೊ ಈ ಥರದ್ದು ಕ್ವಶನ್ ಪೇಪರ್ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನೀವು ಕ್ವಶನ್ ಪೇಪರ್ನಲ್ಲಿ ಕ್ವಶನ್ಸ್ಗಳು ರೀಶಫಲ್ ಆದರೂ ಕೂಡ ನಾನಿಲ್ಲಿ ಹೇಳಿರುವಂಥ ಒಂದು ಪ್ಲ್ಯಾನ್, ಓಕೆ, ಈ ಒಂದು ಪ್ಲ್ಯಾನ್ನಲ್ಲಿ ಏನಾದರೂ ಕ್ವಶನ್ಸ್ ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಆಲ್ ಸೇಮ್ ಇದೇ ಟೈಪ್ ಬರ್ತದೆ, ಸ್ವಲ್ಪ ರೀಶಫಲ್ ಆದರೂ ಕೂಡ ಅವುಗಳನ್ನು ಸರ್ಚ್ ಮಾಡಿಬಿಟ್ಟು ನೀವು ಉತ್ತರಗಳನ್ನು
ಬರಿತಾ ಹೋಗಿ. ಬಟ್ ನಾನು ನಿಮ್ಗೆ ಹೇಳೋದೇನೆಂದರೆ ಒಂದು ಎಕ್ಸ್ಟ್ರಾ ಕ್ವಶನನ್ನು ಯಾವಾಗಲೂ ಬರೆಯುವಂತಹ ಪ್ಲ್ಯಾನಲ್ಲಿ ಇರ್ರಿ. ಓಕೆ, ಸೊ ಬಿ ಇನ್ ದ ಪ್ಲ್ಯಾನ್ ಆಫ್ ರೈಟಿಂಗ್ ಒನ್ ಎಕ್ಸ್ಟ್ರಾ ಕ್ವಶನ್ ಇನ್ ಈಚ್ ಸೆಕ್ಷನ್ ಎಕ್ಸೆಪ್ಟ್ ಸೆಕ್ಷನ್ ಎ. ಓಕೆ, ಯಾಕಂತಂದರೆ ಏನಾಗುತ್ತೆ ಇಲ್ಲಿ ಕೆಲವೊಮ್ಮೆ ನಾವು ಮಿಸ್ಟೇಕ್ಸ್ ಮಾಡಿರ್ತೇವೆ, ಅವು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಸೊ ಹಾಗಾಗಿ ಯಾರಿಲ್ಲಿ ಔಟ್ ಆಫ್ ಔಟ್ ಮಾಡಬೇಕಂತ ಪ್ಲ್ಯಾನಲ್ಲಿದ್ದೀರಿ, ಸೊ ಅವರು ಪ್ರತಿ ಸೆಕ್ಷನಲ್ಲಿ 1 ಅಥವಾ 2, ಓಕೆ, ಸೊ ಟೈಮ್ ನಿಮಗೆ ಇನ್ಸಫಿಷಿಯೆಂಟ್ ಅನಿಸಿದರೆ ಒಂದು ಕ್ವಶನನ್ನು ನೀವು ಎಕ್ಸ್ಟ್ರಾ ಬರಿಬೋದು. ಬಟ್ ಎಲ್ಲ ಕ್ವಶನ್ಸ್ಗಳನ್ನು ಬರಿತಾ ಕೂಡಬೇಡ್ರಿ, ಹೌದಾ, ಟೈಮ್ ಸಾಲೋದಿಲ್ಲ. ಸೊ ನೀವು ಮೊದಲು 10 ಕ್ವಶನ್ಸನ್ನು ಬರೆದ್ಬಿಟ್ಟು ಇಫ್ ಯು ಆರ್ ಶ್ಯೂರ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ 20 ಔಟ್ ಆಫ್ 20 ದೆನ್ ಮೂವ್ ಫಾರ್ವರ್ಡ್. ಓಕೆ, ಸೊ ಲಾಸ್ಟಿಗೆ ಟೈಮ್ ಸಿಕ್ಕರೆ ಎಕ್ಸ್ಟ್ರಾ ಕ್ವಶನ್ ಬರೀವಂತ್ರಿ. ಸೊ ನಿಮ್ಗೇನೋ ಡೌಟ್ ಇತ್ತು ಅಂತಂದರೆ ಒಂದು ಕ್ವಶನ್ ಎಕ್ಸ್ಟ್ರಾ ಬರೀರಿ. ಸೊ ಟೈಮ್ ಅಥವಾ ಎಲ್ಲ ಕ್ವಶನ್ಸ್ಗಳು ನಮಗೆ ಈಸಿ ಅನಿಸಿದ್ವು ಇರ್ತದೆ, ಚಾನ್ಸ್ ಇರ್ತದೆ. ಓಕೆ, ಹಾಗಾಗಿ ಇಫ್ ಯು ಹ್ಯಾವ್ ಫೆಲ್ಟ್ ದಟ್ ಆಲ್ ಆಫ್ ದೆಮ್ ಆರ್ ವೆರಿ ಮಚ್ ಈಸಿ, ಹೌದಾ, ಇನ್ ಸಚ್ ಕಂಡೀಷನ್ಸ್ ಡೋಂಟ್ ಟ್ರೈ ಟು ರೈಟ್ ಆಲ್ ದ 14 ಕ್ವಶನ್ಸ್. Okay, you won't get sufficient time to solve the questions from the next sections, I could say. ಸೊ ಹಾಗಾಗಿ ಸೊ ಅಲ್ಲಿ ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಟೈಮ್ ಸಾಲೋದಿಲ್ಲ. ಸೊ ಹಾಗಾಗಿ ಎಲ್ಲ ಕ್ವಶನ್ಸ್ಗಳನ್ನು ಬರಿತೀನಿ ಅಂತ ತಲೆ ಇಟ್ಕೊಂಡು ಕೊಡಬೇಡ್ರಿ. ಲಾಸ್ಟಿಗೆ ನಿಮ್ಮ ಟೈಮ್ ಸಿಕ್ಕರೆ ನೀವು ಎಕ್ಸ್ಟ್ರಾ ಬರೆದ್ರೆ ಭಾಳ ಬೆಸ್ಟು, ಯಾರೂ ನಿಮ್ಗೆ ಬೈಯೋದಿಲ್ಲ, ಹೌದಾ. ಬಟ್ ಅನ್ನೆಸೆಸರಿಲಿ ಇಲ್ಲೇ ನೀವು ಸ್ಟಕ್ ಆಗಿ ಕೂಡ್ಲಿಕ್ಕೆ ಹೋಗಬೇಡ್ರಿ. ಸೊ ಹಾಗಾಗಿ ಎಷ್ಟು ಮಿನಿಮಮ್ ಕ್ವಶನ್ಸ್ ಎಷ್ಟು ಬರೀಬೇಕಲ್ಲ ಅವುಗಳನ್ನು ಮೊದಲು ಸಾಲ್ವ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವು ಮುಂದೆ ಹೋಗೋದು ಒಳ್ಳೆಯದು. Dear students, so this is regarding the section B. Okay, next section is section C. That section is very much important. Okay, please be focused on section C. ಯಾಕಂತಂದರೆ ಸೆಕ್ಷನ್ ಸಿದಲ್ಲಿ ನಿಮಗೆ 30 ಮಾರ್ಕ್ಸ್ ಬರೋದ್ರಿಂದ ಅದು ಒಂಥರ ನಾನು ನಿಮಗೆ ಸೆಕ್ಷನನ್ನು ನಾನು ಹಾರ್ಟ್ ಆಫ್ ದಿ ಕ್ವಶನ್ ಪೇಪರ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಆ ಒಂದು ಸೆಕ್ಷನಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡೋದ್ರಿಂದ ಯಾವ ರೀತಿ ಮಾರ್ಕ್ಸ್ ಹೋಗ್ತದೆ ಅನ್ನೋದನ್ನು ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಲೆಟ್ ಅಸ್ ಸಿ ದ ಅನಾಲಿಸಿಸ್ ರಿಗಾರ್ಡಿಂಗ್ ಸೆಕ್ಷನ್ ಸಿ. Dear students, so now I am at section C analysis. Once again, let us see the topics which are contributing to this particular section. These are the following topics from which you can get the questions. Again, we have almost all the topics from relation functions to probability. So ನೀವು ಇಲ್ಲಿ ಒಂದನ್ನು ಗಮನಿಸಿರಬಹುದು. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಸೆಕ್ಷನ್ ಎದಲ್ಲಿ ಫಸ್ಟ್ ಕ್ವಶನ್ ಫಸ್ಟ್ ಟಾಪಿಕ್ ಇತ್ತು, ಸೆಕೆಂಡ್ ಕ್ವಶನ್ ಸೆಕೆಂಡ್ ಟಾಪಿಕ್, ಥರ್ಡ್ ಕ್ವಶನ್ ಥರ್ಡ್ ಟಾಪಿಕ್. ಪಾರ್ಟ್ ಬಿದಲ್ಲಿ ಕೂಡ ಹಾಗೆ ಇತ್ತು, ಹೌದಾ, ಪಾರ್ಟ್ ಸಿದಲ್ಲಿ ಕೂಡ ಹಾಗೆ ಇತ್ತು. ಸೊ ಈ ಅನಾಲಿಸಿಸ್ ಮಾಡ್ತಾರೋ ಉದ್ದೇಶನೇ ಅದು. ಸೊ ನಿಮ್ಮ ತಲೆಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ ಏನಾಗಬೇಕು, ಪ್ರಿಂಟ್ ಆಗಬೇಕು. ಸೊ ಏನಂತಂದರೆ ಯಾವ ಕ್ವಶನಿಗೆ ಯಾವ ಟಾಪಿಕಿಂದ ಕ್ವಶನ್ಸ್ ಕೇಳ್ತಾರೆ ಇದು ನಿಮ್ಮ ತಲೆಯಲ್ಲಿ ಇತ್ತು ಅಂತಂದರೆ ನೀವೇ ಸೆಲೆಕ್ಟ್ ಮಾಡಿ, ಅಂದರೆ ಒಂಥರ ಆರಾಮ್ ಈಸಿಯಾಗಿ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀರಿ. ಅದು ಯಾವ ಥರ ಅಂತಂದರೆ ಇಲ್ಲಿ ನೋಡ್ತಾ ಹೋಗ್ರಿ. ಈಗ ಕ್ವಶನ್ ನಂಬರ್ 25 ರಿಲೇಷನ್ ಫಂಕ್ಷನ್ಸ್, ಕ್ವಶನ್ ನಂಬರ್ 26 ಏನಿತ್ತು ITF ಮೇಲೆ ಬರ್ತಿತ್ತು. ಸೊ ಇಲ್ಲಿ ಈ ವರ್ಷ ರೆಡ್ಯೂಸ್ಡ್ ಆಗಿರೋದ್ರಿಂದ ಅಲ್ಲಿ 3 ಮಾರ್ಕ್ಸ್ ಅಷ್ಟೇ ಅಲಾಟ್ಮೆಂಟ್ ಆಗಿದೆ. ಸೊ ಹಾಗಾಗಿ ಕ್ವಶನ್ ನಂಬರ್ ಅಂದರೆ 26ಗೆ ITF ಮೇಲೆ ಕ್ವಶನ್ ಕೇಳೋದಿಲ್ಲ. ಸೊ ಈ ವರ್ಷ ಮ್ಯಾಟ್ರಿಕ್ಸ್ ಥಿಯರಿ ಮೇಲೆ ಕ್ವಶನ್ ಬರೋ ಚಾನ್ಸ್ ಇದೆ. ಸೊ ಹಾಗಾಗಿ ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ರಿ. ಕ್ವಶನ್ ನಂಬರ್ 27, 28 ಡೆರಿವೇಟಿವ್ಸ್, 29 ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಕ್ವಶನ್ ನಂಬರ್ 30, 31, 32 ಇಂಟಿಗ್ರಲ್ಸ್. ಸೊ ಮೊದಲೆಲ್ಲ 2 ಕ್ವಶನ್ಸ್ ಕೇಳ್ತಿದ್ರು. ಸೊ ಈ ವರ್ಷ 3 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಅದಕ್ಕೆ ನಾನು ಹೇಳಿದೆ ನಿಮಗೆ ಅಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೀನಿ ನಿಮಗೆ ಕ್ಯಾಲ್ಕುಲಸ್ ಪಾರ್ಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ. ಸೊ ನೋಡಿ ಪ್ರತಿಯೊಂದು ಸೆಕ್ಷನಲ್ಲೂ ಅದರ ಕಾಂಟ್ರಿಬ್ಯೂಷನ್ ಇದೆ. ಸೊ ಹಾಗಾಗಿ ಆ ಒಂದು ಸೆಕ್ಷನಲ್ಲಿ ತರೋ ಇರ್ರಿ ನೀವು. ಇನ್ನು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ 33, ಡಿಫರೆನ್ಷಿಯಲ್ ಇಕ್ವೇಷನ್ಸ್ 34, ವೆಕ್ಟರ್ ಥಿಯರಿ ಮೇಲೆ 2 ಕ್ವಶನ್ಸ್ ಬರ್ತದೆ 35, 36, ಅಗೇನ್ 3 ಡೈಮೆನ್ಷನ್ ಜಾಮೆಟ್ರಿ 37. ನಾನು ಹಿಂದಿನ ಸೆಕ್ಷನಲ್ಲಿ ಹೇಳ್ತಾ ಇದ್ದೀನಿ ವೆಕ್ಟರ್ ಥಿಯರಿ ಓದಿದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನಿಮಗೆ ಕವರ್ ಆಗ್ತಾ ಹೋಗ್ತದೆ. ಅಂದರೆ ಯಾರು ನಮಗೆ 35 to 40, 50 ರೇಂಜಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಈ ಒಂದು ಟಾಪಿಕ್ ಭಾಳ ಹೆಲ್ಪ್ ಆಗ್ತದೆ. ಅವು ಯಾವ ಕ್ವಶನ್ಸ್ ಚೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ಲ್ಯಾನ್ ಡಿಸ್ಕಸ್ ಮಾಡಬೇಕಂತ ಕೊಡ್ತಾ ಹೋಗ್ತೇನೆ. ಸೊ ಅಲ್ಲಿ ನೀವು ಅದನ್ನು ಗಮನಿಸ್ಬೋದು. ಈಗ ರಿಲೇಷನ್ ಫಂಕ್ಷನ್ಸ್ ಮೇಲೆ ಕ್ವಶನ್ ನಂಬರ್ 25ಗೆ ಬರ್ತಕ್ಕಂಥ ಕ್ವಶನ್ಸ್ ಯಾವುಗಳು ಅಂತಂದರೆ ಅವ್ರು ನಿಮಗೆ ಕ್ವಶನ್ಸನ್ನು ಕೇಳಿಬಿಟ್ಟು ಪ್ರೂವ್ ಮಾಡ್ಲಿಕ್ಕೆ ಕೊಡ್ತಾರೆ. ಯಾವ ಥರ ಅಂದರೆ ಶೋ ದ್ಯಾಟ್ ಅಥವಾ ಪ್ರೂವ್ ದ್ಯಾಟ್ ಅಥವಾ ಚೆಕ್ ವೆದರ್ ಅಂತ ಕೊಡ್ತಾರೆ. ಅಂದರೆ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅನ್ನುವಂಥ ಒಂದು ಕಂಡೀಷನ್ ಮೇಲೆ ಕ್ವಶನ್ಸ್ ಬರ್ತದೆ. ಯಾವ ಥರ ಶೋ ದಟ್ ದ ರಿಲೇಷನ್ ಡಿಫೈನ್ಡ್ ಆನ್ ದ ಸೆಟ್ ಆಫ್ ಇಂಟೀಜರ್ಸ್ Z by R is equal to ಒಂದು ಕಂಡೀಷನ್ ಕೊಡ್ತಾರೆ ಯಾವುದಾದ್ರು, ಲೈಕ್ ಆರ್ಡರ್ಡ್ ಪೇರ್ A, B such that modulus of A minus B is
ಈವನ್ ನಂಬರ್ ಅಂತ ಕೊಡ್ಬೋದು, ಅಥವಾ ಈಸ್ ಡಿವಿಸಿಬಲ್ ಬೈ 2 ಅಂತ ಕೊಡ್ಬೋದು, ಈಸ್ ಡಿವಿಸಿಬಲ್ ಬೈ 3 ಅಂತ ಕೊಡ್ಬೋದು. ಸೊ ಈ ಥರ ಕ್ವಶನ್ಸ್ ಕೇಳ್ತಾರೆ. ಕೆಲವೊಮ್ಮೆ ಶೋ ದ್ಯಾಟ್ ಅಂತಂದರೆ ಅದು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರುತ್ತೆ, ನೀವು ಪ್ರೂವ್ ಮಾಡಿ ತೋರಿಸ್ಬೇಕು. ಇಲ್ಲಪ್ಪ ಅಂತಂದರೆ ಚೆಕ್ ವೆದರ್ ಅಂತ ಕೊಡ್ತಾರೆ. ಸೊ ಅವಾಗ ಎನಿ ಒನ್ ಕಂಡೀಷನ್ ಮೇ ಗೆಟ್ ಫೇಲ್ಡ್, ಒಂದು ಕಂಡೀಷನ್ ಫೇಲ್ ಆಗ್ತದೆ, ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿರ್ತದೆ. ಬಟ್ ಇಲ್ಲಿ ನೀವು ಒಂದು ನಾನು ನಿಮಗೊಂದು ಜಸ್ಟ್ ಒಂದು ಹಿಂಟ್ ಕೊಡ್ತೇನೆ, ಅದರ ಬಗ್ಗೆ ಅನಲೈಸಿಸ್, ಕಂಪ್ಲೀಟ್ ಅನಲೈಸಿಸ್ ಮುಂದಿನ ಸೆಷನಲ್ಲಿ ನಾನು ಕ್ವಶನ್ಸ್ ತೊಗೊಂಡೇ ಡಿಸ್ಕಸ್ ಮಾಡೋನಿದ್ದೀನಿ. ಈಗ ಒಂದು ಹೈಲೈಟ್ ಕೊಟ್ಟಿರ್ತೀನಿ ನಿಮಗೆ, ಒಂದು ಜಿಸ್ಟ್ ಹೇಳಿರ್ತೀನಿ ನಿಮಗೆ. ಏನು ಅಂತಂದರೆ ಅಲ್ಲಿ ಈ ಒಂದು ಇಕ್ವಿವೆಲೆನ್ಸ್ ರಿಲೇಷನ್ ಮೇಲೆ 2 ಕ್ವಶನ್ಸ್ಗಳು ಫ್ರೇಮ್ ಆಗ್ತದೆ. ಒಂದು ವಿತ್ ಫೈನೈಟ್ ಸೆಟ್ಟು, ಇನ್ನೊಂದು ವಿದೌಟ್ ಫೈನೈಟ್ ಸೆಟ್. ಈ ಟ್ರಿಕ್ ನೆನ್ಪಿಟ್ಕೊಳ್ರಿ ನೀವು ಯಾವಾಗಲೂ. ವಿತ್ ಫೈನೈಟ್ ಸೆಟ್ ಕೊಟ್ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ಏನು ಅಂತಂದರೆ ಚೆಕ್ ವೆದರ್ ದ ರಿಲೇಷನ್ ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ ಟು x, y such that 3x minus y is equal to 0 defined on the set a is equal to 1 to 14. ಸೊ ಈಗ 1 to 14 ಅಂತಂದರೆ ಇಟ್ಸ್ ಅ ಫೈನೈಟ್ ಸೆಟ್. ಸೊ ನೀವೇನು ಮಾಡ್ತೀರವಾಗ ಡೈರೆಕ್ಟ್ಲಿ ನೀವು ಆ ಕೊಟ್ಟಂಥ ಕಂಡೀಷನ್ ಮೇಲೆ ಬೇಸ್ಡ್ ಆನ್ ದಿ ಗಿವನ್ ಕಂಡೀಷನ್ ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ರಿಲೇಷನ್, ರೈಟ್? ಏನು ಬರುತ್ತೆ ರಿಲೇಷನ್ನು? 1, 3 ಬರುತ್ತೆ, 2, 6 ಬರುತ್ತೆ, 3, 9 ಬರುತ್ತೆ, ಅಲ್ಲಿ 4, 12 1 ಬರುತ್ತೆ, 5, 15 ಅಲ್ಲಿ ಕನ್ಸಿಡರೇಷನ್ ಆಗೋದಿಲ್ಲ, ಯಾಕಂದರೆ 15 ಅನ್ನೋ ಎಲಿಮೆಂಟು ಕೊಟ್ಟಂಥ ಸೆಟ್ಟಲ್ಲಿ ಇಲ್ಲ. ಸೊ ನೀವೇನು ಮಾಡಿದ್ರಿ, ಈಗ ಒಂದು ಗಮನಿಸಿದ್ರಿ ನೀವು ನನ್ನ ಡಿಸ್ಕಷನಲ್ಲಿ, ಏನು ಫೈನೈಟ್ ಸೆಟ್ ಕೊಟ್ಟಿದ್ರು, ರಿಲೇಷನನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ, ಹೌದಾ? ನೆಕ್ಸ್ಟ್ ನಮ್ಗೆ ಈಸಿ ಆಗಿಬಿಡ್ತದೆ. ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರೀತೀರಿ, ಯಾಕಂದ್ರೆ 1, 1 ಇಲ್ಲ, 2, 2 ಇಲ್ಲ, ಅಲ್ಲಿ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಯಾಕೆ ಹೇಳ್ರಿ? ಅಲ್ಲಿ 1, 3 ಇದೆ, 3, 1 ಇಲ್ಲ. ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತೀರಿ. 1, 3 ಇದೆ, 3, 9 ಇದೆ, 1, 9 ಇಲ್ಲ. ಸೊ ಹಾಗಾಗಿ ಸೆಟ್ಟನ್ನು ಕೊಟ್ಟಾಗ ಆನ್ಸರ್ನ ಬರೆಯೋದು ಬಹಳ ಈಸಿ, ಯಾಕಂದರೆ ನಿಮ್ಮ ರಿಲೇಷನ್ ನಿಮ್ಮ ಕಣ್ಮುಂದೆ ಇರುತ್ತೆ, ಕಂಡೀಷನ್ಸ್ ನಿಮ್ಮ ಕಣ್ಮುಂದೆ ಇರ್ತದೆ. ಸೊ ಯು ಕ್ಯಾನ್ ಈಸಿಲಿ ಡ್ರಾಫ್ಟ್ ದಿ ಆನ್ಸರ್. ಬಟ್ ವೆನ್ ದೇ ಡೋಂಟ್ ಮೆನ್ಷನ್ ದ ಸೆಟ್, ಅಂದರೆ ಸೆಟ್ಟನ್ನು ಫೈನೈಟ್ ಆಗಿ ಮೆನ್ಷನ್ ಮಾಡೋದಿಲ್ಲ, ದೇ ವಿಲ್ ನಾಟ್ ಗಿವ್ ದ ಫೈನೈಟ್ ಸೆಟ್, ಇನ್ಸ್ಟೆಡ್ ಆಫ್ ದ್ಯಾಟ್ ದೇ ವಿಲ್ ಮೆನ್ಷನ್ ಇನ್ಫೈನೈಟ್ ಸೆಟ್. ಯಾವ ಥರ? ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಆನ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಕ್ಯೂ, ಆರ್ ಸಮ್ಟೈಮ್ಸ್ ದೇ ಮೆನ್ಷನ್ ಪರ್ಟಿಕ್ಯುಲರ್ಲಿ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್ ಕ್ಯೂ ಡಿಫೈನ್ಡ್ ಬೈ ಅಂತ ಕೊಟ್ಬಿಟ್ಟು ಯಾವ್ದಾದ್ರು ಒಂದು ಕಂಡೀಷನ್ ಕೊಟ್ಟಿರ್ತಾರೆ ನಿಮಗೆ ಅವರು. ಅವಾಗ ಏನು ಮಾಡ್ತೀರಿ, ನೀವು ಜನರಲ್ ಆಗಿ ಬರಿತಾ ಹೋಗ್ತೀರಿ. ಸೊ ಇಲ್ಲಿ ನೀವು ರಿಲೇಷನ್ಸನ್ನು ಡಿಫೈನ್ ಮಾಡ್ತಾ ಕೂಡಲಿಕ್ಕಾಗಲ್ಲ. ಡಿಫೈನ್ ಮಾಡ್ತಾ ಕೂಡ್ತೀನಿ ಅಂದ್ರೂ ಯು ಹ್ಯಾವ್ ಟು ಮೆನ್ಷನ್. ಅಲ್ಲಿ ಏನಾಗ್ತದೆ, ಅದೊಂದು ಟಿಡಿಯಸ್ ಜಾಬ್ ಅದು. ಇನ್ಫೈನೈಟ್ಲಿ ಮೆನಿ ಸೆಟ್ಸ್ ಬರೋದ್ರಿಂದ ನಾವೇನು ಮಾಡ್ತೇವೆ, ವಿ ಸಜೆಸ್ಟ್ ಯು ಟು ರೈಟ್ ಅ ಜನರಲ್ ವೇ ಆಫ್ ರೈಟಿಂಗ್ ದ ಆನ್ಸರ್. ಸೊ ಫಾಲೋ ದಿ ಜನರಲ್ ಮೆಥಡ್. ಯಾವ ಥರ ನೀವಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀರಿ, ರಿಫ್ಲೆಕ್ಸಿವಿಟಿ ತಗೋತೀರಿ. a, a ಅಲ್ಲಿ 0 ಅಂತ ಬರ್ತದೆ. ಸೊ 0 ಬಿಲಾಂಗ್ಸ್ ಟು ದ ಗಿವನ್ ಸೆಟ್ ಅಂತ ಹೇಳ್ತೀರಿ, ಹೌದಾ? ಅಲ್ಲಿ ಏನು ಮಾಡಿರ್ತಾರೆ ಅವರು, ಆ ಒಂದು ಕಂಡೀಷನ್ ಏನು ಕೊಡ್ತಾರೆ ಅವರು, 0 ಅನ್ನ ಕನ್ಸಿಡರ್ 0 ಆಸ್ ಎನ್ ಈವನ್ ನಂಬರ್ ಅಂತ ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಾರೆ, ಕನ್ಸಿಡರ್ 0 ಆಸ್ ಎನ್ ಆಡ್ ನಂಬರ್ ಅಂತ ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಾರೆ. ಸೊ ಆ ಥರ ಕಂಡೀಷನ್ಸ್ಗಳು ಬಂದಾಗ ನಾವೇನು ಮಾಡ್ತೇವೆ, ಜನರಲ್ ಆಗಿ ಬರಿತಾ ಹೋಗ್ತೇವೆ. a ಮೈನಸ್ ಬಿ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ a ಮೈನಸ್ ಬಿ ಈಸ್ ಸಿಮೆಟ್ರಿಕ್, ಅಂದರೆ ಈಸ್ ಡಿವಿಸಿಬಲ್ ಬೈ 2 ಇತ್ತು ಅಂತಂದರೆ ಮಾಡ್ಯುಲಸ್ ಆಫ್ a ಮೈನಸ್ ಬಿ ಈಸ್ ಡಿವಿಸಿಬಲ್ ಬೈ 2 ಅಂತ ಬರಿತೀರಿ, ಹೌದಾ? ಸೊ ಹಾಗಾಗಿ ಇದನ್ನ ಒಂದು ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಬಿಡ್ತೀನಿ. ಈಗ ಕ್ವಶನ್ ಈ ಥರ ಇರ್ತದೆ, check whether the relation defined on the set of rationals by R is equal to modulus of ordered pair a comma b such that modulus of a minus b is divisible by 2 is reflexive, symmetric and transitive or not ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಸೆಟ್ಟು ಇನ್ಫೈನೈಟ್ ಇದೆ, ಕಂಡೀಷನ್ ಏನಿದೆ, ಮಾಡ್ಯುಲಸ್ ಆಫ್ a minus b is divisible by 2. ಈ ಡಿವಿಸಿಬಲ್ ಬೈ 2 ಅನ್ನೋದನ್ನ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂದರೆ 2 divides a minus b, ಎರಡು ಒಂದೇ, ಕನ್ಫ್ಯೂಸ್ ಆಗಿಬಿಟ್ರಿ. 2 divides a minus b ಅಂದ್ರೂ ಒಂದೇ, a minus b is divisible by 2 ಅಂದ್ರೂ ಒಂದೇ, ಹೌದಾ? ಆ 2 ಅನ್ನೋ ನಂಬರ್ ಬದಲಿ 3, 4, 5 ಕೊಡ್ತಾರೆ. ನೀವು ಓದಬೇಕಾಯ್ತು ಒಂದೇ ಒಂದು ಕಂಡೀಷನ್ನು, ಏನು ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ ಮೇಲೆ ಈಸಿಯಾಗಿ ಆನ್ಸರ್ನ ಡ್ರಾಫ್ಟ್ ಮಾಡ್ತಾ ಹೋಗಬೇಕು. ಸೊ ಯಾವ ರೀತಿ ಡ್ರಾಫ್ಟ್ ಮಾಡಬೇಕು ನಾನು ನಿಮಗೆ ಕ್ವಶನ್ಸ್ ತೊಗೊಂಡು ಡಿಸ್ಕಸ್ ಮಾಡ್ತೇನೆ ಮುಂದಿನ ಸೆಷನಲ್ಲಿ. ಸೊ ಈಗ ಇಲ್ಲಿ ಏನಾಯಿತು, ಫಸ್ಟ್ ಆನ್ಸರ್ ಏನು ಬರುತ್ತೆ, ಮಾಡ್ಯುಲಸ್ ಆಫ್ a ಮೈನಸ್ a, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಈಚ್ ಎಲಿಮೆಂಟ್ ವಿತ್ ಇಟ್ ಸೆಲ್ಫ್. a ಜನರಲ್ ತೊಗೊಳ್ತೀರಿ, ಮೇಲೆ ಬರೀತೀರಿ ರಿಫ್ಲೆಕ್ಸಿವಿಟಿ, ಹೌದಾ? ಲೆಟ್ a ಬಿಲಾಂಗ್ಸ್ ಟು q ಅಂತ ಬರೀತೀರಿ. ದೆನ್ a ಮೈನಸ್ a ಅಂದರೆ ಮಾಡ್ಯುಲಸ್ ಆಫ್ a ಮೈನಸ್ a ಈಸ್ ಎ, ಅಂದರೆ ಕೊಟ್ಟಂಥ ಕಂಡೀಷನ್ ಏನದ, ಮಾಡ್ಯುಲಸ್ ಆಫ್ a ಮೈನಸ್ a ಈಸ್ ಡಿವಿಸಿಬಲ್ ಬೈ 2. ನೆಕ್ಸ್ಟ್ ಬರೀತೀರಿ ಮಾಡ್ಯುಲಸ್ ಆಫ್ a ಮೈನಸ್ a ಈಸ್ ಈಕ್ವಲ್ ಟು 0, ಹೌದಾ? ಕಾಮಾ ಹಾಕಿ ಬರೀಬೇಕು, ವಿಚ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 2 ಅಂತ, ಹೌದಾ? ಸೊ ಅದು ಕೊಟ್ಟಿರ್ತಾರೆ ಅವರು ಅಲ್ಲಿ 0 ಆಫ್ ಕೋರ್ಸ್ 0 ಈಸ್ ಆಲ್ಸೋ ಡಿವಿಸಿಬಲ್ ಬೈ 2, ಯಾಕಂದರೆ 2 divides 0, ಹೌದಾ? ಅಲ್ಲಿ ನಾವೇನು ಮಾಡ್ತೇವೆ, ಯೂಕ್ಲಿಡಿಯನ್ ಲೆಮಾ ಅನ್ನು ತೊಗೊಂಡ್ಬಿಟ್ಟು ಕಂಡೀಷನನ್ನು ಕಾನ್ಸೆಪ್ಚುಲಿ ನಾವು ಆನ್ಸರ್ನ ಡ್ರಾಫ್ಟ್ ಮಾಡ್ತಾ ಹೋಗ್ತೇವೆ. ಇನ್ನು ನೆಕ್ಸ್ಟ್ ಇನ್ ಕೇಸ್ ಆಫ್ ಸಿಮೆಟ್ರಿಕ್ ಏನು ಪ್ರೂವ್ ಮಾಡ್ಬೇಕು ನೀವು,
ಮಾಡ್ಯುಲಸ್ ಆಫ್ a ಮೈನಸ್ ಬಿ ಇಸ್ ಈಕ್ವಲ್ ಟು ಡಿವಿಸಿಬಲ್ ಬೈ 2 ಅಂತಂದ್ರೆ ಯೂಕ್ಲಿಡಿಯನ್ ಲೆಮಾ ಪ್ರಕಾರ ಇಫ್ a ಡಿವೈಡ್ಸ್ b ದೆನ್ b ಇಸ್ ಈಕ್ವಲ್ ಟು a ಇಂಟು ಕೆ ಪ್ಲಸ್ a ಇಂಟು ಕ್ಯೂ ಪ್ಲಸ್ ಆರ್ ಅಂತ ಬರ್ತದೆ. ಗೊತ್ತದೆ ನಿಮಗೆ b ಇಸ್ ಈಕ್ವಲ್ ಟು a ಕ್ಯೂ ಪ್ಲಸ್ ಆರ್ ಅಂತೇಳಿ. q ಸ್ಟ್ಯಾಂಡ್ಸ್ ಫಾರ್ ಕ್ವಶಂಟ್ ಅಂಡ್ r ಸ್ಟ್ಯಾಂಡ್ಸ್ ಫಾರ್ ರಿಮೈಂಡರ್ ಅಂತ ಹೇಳಿ. ಸೊ ಆ ಕಂಡೀಷನ್ ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ಕೋತೇವೆ, ಮಾಡ್ಯುಲಸ್ ಆಫ್ a ಮೈನಸ್ b ಇಸ್ ಈಕ್ವಲ್ ಟು 2k ಅಂತ ತಗೊಳ್ತೇವೆ. ಹೌದಾ, ಇದನ್ನ ನಾವು ಸಿಮೆಟ್ರಿಕ್ ಪ್ರೂವ್ ಮಾಡಬೇಕು. ಅಂದ್ರೆ ಸಿಮೆಟ್ರಿಕ್ ಅಂದ್ರೆ ಏನು, a ಮೈನಸ್ ಬಿ ಯಾವ ಕಂಡೀಷನ್ ಇರ್ತದೆ ದ ಸೇಮ್ ಕಂಡೀಷನ್ ಮಸ್ಟ್ ಹೋಲ್ಡ್ಸ್ ಗುಡ್ ಫಾರ್ b ಮೈನಸ್ a. ನಾವು ಏನು ಮಾಡ್ತೇವೆ, ಮಾಡ್ಯುಲಸ್ ಇರೋದ್ರಿಂದ ಇನ್ಸೈಡ್ ದ ಮಾಡ್ಯುಲಸ್ ವಿ ಟೇಕ್ ಮೈನಸ್ ಸೈನ್ ಔಟ್ಸೈಡ್, ದಟ್ ಮೈನಸ್ ಆಫ್ b ಮೈನಸ್ a ಇಸ್ ಈಕ್ವಲ್ ಟು ಅಗೇನ್ ಮಾಡ್ಯುಲಸ್ ಆಫ್ any negative quantity it will become positive, therefore modulus of minus of b minus a becomes modulus of b minus a. So a minus b is equal to 2 times k. So 2 times k means what, a minus b is divisible by 2 ಅನ್ನಂಗೆ ಅದೇ ತರ b minus k is equal to 2 times k ನ ಬಂತು, therefore we say that it is a symmetric. ಇದೇ ತರ ಟ್ರಾನ್ಸಿಟಿವಿಟಿ ಪ್ರೂವ್ ಮಾಡ್ತಾ ಹೋಗ್ತೇವೆ. ಸೊ ಇದು ಜನರಲ್ ಮೆಥಡ್. ಓಕೆ, ಸೊ ಇಲ್ಲಿ ನಾನು ಐ ವುಡ್ ಲೈಕ್ ಟು ಸ್ಟ್ರೈಕ್ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್, ದಟ್ ಈಸ್ what is the way of writing when finite set is given and what is the way of writing when infinite set is given. ಸೊ ಈ ಒಂದು ಪಾಯಿಂಟ್ ಮೇಲೆ ನಿಮಗೆ ಒಂದು ಜಸ್ಟ್ ಒಂದು ಅನಾಲಿಸಿಸ್ ಕೊಟ್ಟೆ. ಕಂಪ್ಲೀಟ್ ಅನಾಲಿಸಿಸ್ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ನೀವು ಅದಕ್ಕೆ ಜಸ್ಟ್ ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸಾಕು. ಸೊ ನಿಮ್ಗೆ ಅದು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಸ್ ಆಟೋಮೆಟಿಕ್ಲಿ ಬರ್ತಾ ಹೋಗ್ತದೆ. ಇನ್ನು ಮ್ಯಾಟ್ರಿಕ್ಸ್ ಥಿಯರಿ ಬಗ್ಗೆ ಮಾತಾಡೋದಾದರೆ, ಮ್ಯಾಟ್ರಿಕ್ಸ್ ಥಿಯರಿನಲ್ಲಿ ನಮಗೆ ಅಲ್ಲಿ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅನ್ನೋ ಕಾನ್ಸೆಪ್ಟ್ ಇದೆ. ಹೌದಾ, ಅಥವಾ ಅಡ್ಜಾಯಿಂಟ್ ಮೇಲೆ ಕಾನ್ಸೆಪ್ಟ್ಗಳು ಬರ್ತಕ್ಕಂಥ ಕಾನ್ಸೆಪ್ಟ್ ಮೇಲೆ ಕ್ವಶನ್ಗಳು ಬರ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ. ಇದನ್ನು ವೆರಿಫೈ ಮಾಡ್ರಿ ಅಂತ ಕೊಡ್ತಾರೆ. ಹೌದಾ, ಇದನ್ನು ಬಿಟ್ಟರೆ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮೇಲೆ ಡೈರೆಕ್ಟ್ಲಿ ಥೆರಮ್ ಕೇಳ್ಬೋದು ಅಥವಾ ಎಕ್ಸಾಂಪಲ್ಸ್ ಕೇಳ್ಬೋದು. ಥೆರಮ್ ಯಾವ ರೀತಿ ಕೊಡ್ತಾರೆ, ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿತ್ ರಿಯಲ್ ಎಂಟ್ರೀಸ್ show that a plus a dash is symmetric and a minus a dash is skew symmetric ಅಂತ ಕೊಡಬಹುದು. ಎಕ್ಸಾಂಪಲ್ ಕೊಡೋದಾದ್ರೆ, ಫಾರ್ ಅ ಮ್ಯಾಟ್ರಿಕ್ಸ್ a is equal to 2 cross 2 ಅಥವಾ 3 cross 3 ಕೊಟ್ಬಿಟ್ಟು for a given matrix A or express the matrix A as the sum of symmetric and skew symmetric matrices ಅಂತ ಕೊಡ್ತಾರೆ. ಇಲ್ಲಪ್ಪ ಅಂದ್ರೆ ಈ ವರ್ಷ ಒಂದು 3 cross 3 ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಫೈಂಡ್ a plus a dash and a minus a dash ಅಂತ ಕೊಡಬಹುದು. ಅಥವಾ ಡೈರೆಕ್ಟ್ಲಿ ಅವರೇ 1/2 ಮಲ್ಟಿಪ್ಲೈ ಮಾಡಿ ಫಾರ್ ಅ ಮ್ಯಾಟ್ರಿಕ್ಸ್ ಎ ಆಫ್ ಆರ್ಡರ್ 3 cross 3. ಸೊ 3 cross 3 ಮ್ಯಾಟ್ರಿಕ್ಸ್ ಅನ್ನು ಆರ್ಡರ್ ಕೊಟ್ಬಿಟ್ಟು 1/2 ಇಂಟು ಎ ಪ್ಲಸ್ ಎ ಡ್ಯಾಶ್ ಆ್ಯಂಡ್ 1/2 ಇಂಟು ಎ ಮೈನಸ್ ಎ ಡ್ಯಾಶ್ ಅಂತ ಕೇಳ್ತಕ್ಕಂಥ ಚಾನ್ಸ್ ಇರ್ತದೆ. ಅಥವಾ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅನ್ನೋನ್ based on the equality of matrices. If two matrices are equal, then find the values of x, y, z. ಈ ತರ ಕೇಳೋ ಕ್ವಶನ್ ಇರುತ್ತೆ. ಅಂದ್ರೆ one variable carries 1 mark, x carries 1 mark, y carries 1 mark and z carries 1 mark. ಸೊ ಈ ತರ ಕ್ವಶನ್ಸ್ ಕೇಳೋ ಚಾನ್ಸ್ ಇರ್ತದೆ. ಇಲ್ಲಪ್ಪ ಅಂದ್ರೆ ನಾನು ಆಗಲೇ ಹೇಳಿದಾಗೆ ವೆರಿಫಿಕೇಶನ್ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ಆಫ್ ಅಡ್ಜಾಯಿಂಟ್. a ಇಂಟು ಅಡ್ಜಾಯಿಂಟ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ a ಇಂಟು ಮ್ಯಾಟ್ರಿಕ್ಸ್ a ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ a ಇಂಟು y. ಸೊ ನೀವು ಇದನ್ನ ವೆರಿಫೈ ಮಾಡಬೇಕು. ಈ ತರ ಕ್ವಶನ್ಸ್ಗಳು ಬರೋ ಚಾನ್ಸ್ ಇರ್ತದೆ. ಇನ್ನು ಡೆರಿವೇಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಆಗಲೇ ನಿಮ್ಗೆ ಹೇಳಿದ್ದೀನಿ, ಸೆಕ್ಷನ್ ಬಿ ಅನಾಲಿಸಿಸ್ ಮಾಡಬೇಕಾದಾಗ ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಅಲ್ಲಿ ಕ್ವಶನ್ ಬಂತಂದ್ರೆ ಇಲ್ಲಿ ಪ್ಯಾರಾಮೆಟ್ರಿಕ್ ಮೇಲೆ ಬರ್ತದೆ. ಇಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಕೇಳಿದರೆ ಅಲ್ಲಿ ITF ಮೇಲೆ ಕ್ವಶನ್ ಕೇಳ್ತಾರೆ ಬೈ ದ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್, ಅದನ್ನು ಕೊಡ್ಬೋದು. ಇಲ್ಲ ಇಲ್ಲಿ ಲೊಗರಿಥಮ್ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ನೀವೆಲ್ಲ ಕಾನ್ಸೆಪ್ಟ್ಗಳನ್ನ ತರೋ ಆದರೆ ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ನೋಡ್ರಿ, ನಿಮ್ಗೆ ಅಲ್ಲಿ ಕ್ವಶನ್ಸ್ಗಳು ಎಲ್ಲ ಓದ್ಕೊಂಡು ಬಿಟ್ಟಿರ್ತೀರಿ ನೀವು, ಅವು ಬರೀ ಜಸ್ಟ್ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕೆ. ಹಾಗಾಗಿ ನೀವು ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ 4 ಕ್ವಶನ್ಸ್. ಸೊ 2 in part B and 2 in part C. All together these 4 questions will give you 3 plus 3 6, 6 plus 4 10 marks ಬರ್ತದೆ ನಿಮಗೆ. ಸೊ they are going to give you 10 marks if you write them properly. ಹಾಗಾಗಿ ಸೊ ಈ ತರ ಕ್ವಶನ್ಸ್ಗಳು ಕೇಳೋ ಚಾನ್ಸ್ ಇರ್ತದೆ. ಇನ್ನು ಪಾರ್ಟ್ ಸಿ ಬಗ್ಗೆ ಇದರಲ್ಲಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಮೇಲೆ ಇಲ್ಲಿ ನಿಮಗೆ ಕ್ವಶನ್ಸ್ಗಳು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಮೇಲೆ ಬರೋ ಚಾನ್ಸ್ ಇರ್ತದೆ. ಅಥವಾ ಅಪ್ಲಿಕೇಶನ್ಸ್ ಆಫ್ ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಮೇಲೆ ಕ್ವಶನ್ಸ್ಗಳು ಕೇಳ್ತಾರೆ. ಇನ್ನು ಇಂಟಿಗ್ರಲ್ಸ್ನಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬಹಳ ಇಂಪಾರ್ಟೆಂಟ್, ಫೋಕಸ್ ಮಾಡ್ಕೊಳ್ರಿ. ಅಪ್ಲಿಕೇಶನ್ಸ್ ಆಫ್ ಇದು ಇದೆ, ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೇಲೆ ಇದೆ. ಆಮೇಲೆ ನಿಮಗೆ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಮೇಲೆ ಕ್ವಶನ್ಸ್ ಕೇಳೋದಾದ್ರೆ ಅಲ್ಲಿ ಏರಿಯಾ ಅಂಡರ್ ದಿ ಕರ್ವ್ಸ್ ಮೇಲೆ ಕ್ವಶನ್ಸ್ಗಳು ಬರೋ ಚಾನ್ಸ್ ಇರ್ತದೆ. ಇನ್ನು ಡಿಫರೆನ್ಷಿಯಲ್ ಇಕ್ವೇಷನ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮಗೆ ವೇರಿಯಬಲ್ ಸಪರೇಬಲ್ ಮೆಥಡ್ ಮೇಲೆ ಕ್ವಶನ್ ಬರ್ಬೋದು, ಅಥವಾ ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್
Okay, you have to be thorough in that particular concept. So one question ಬರೋ ಚಾನ್ಸ್ 99.99 ಇದೆ ಇಲ್ಲಿ. ಯಾವುದು ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಫಾರ್ಮ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ಫ್ಯಾಮಿಲಿ ಆಫ್ ಕರ್ವ್ಸ್. ಸೊ ನಿಮ್ಮ ಒಂದು NCERT ಟೆಕ್ಸ್ಟ್ ಬುಕ್ನಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋ ಹಾಗೆ ಫ್ಯಾಮಿಲಿ ಅಂತಂದ್ರೆ ಒಂದು ಪ್ಯಾರಾಬೋಲ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಎಲಿಪ್ಸ್ ಆಗಿರ್ಬೋದು. ಹಾಗಾಗಿ ಇನ್ನೊಂದಿಷ್ಟು ಕ್ವಶನ್ಸ್ಗಳಿವೆ. ಯಾವ ಥರ ಅಂದರೆ y is equal to a into sin of x plus b ಇದೆ, y is equal to a into sin of cos of x plus a ಅಂತಿದೆ, a plus b ಅಂತಿದೆ. ಸೊ ಈ ಥರ ಕ್ವಶನ್ಸ್ಗಳು ನಿಮಗೆ ಕೇಳೋ ಚಾನ್ಸ್ ಇರ್ತದೆ. ಇಲ್ಲಪ್ಪ ಅಂತಂದರೆ ಕ್ವಶನ್ಸು ವೇರಿಯಬಲ್ ಸಪ್ರೇಬಲ್ ಮೆಥಡ್ ಮೇಲೆ ಬರುವಂಥ ಚಾನ್ಸ್ ಇರ್ತದೆ. ಇನ್ನು ವೆಕ್ಟರ್ ಥಿಯರಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಕ್ವಶನ್ಸ್ಗಳು ಏರಿಯಾ ಆಫ್ ಟ್ರಯಾಂಗಲ್, ಹೌದಾ, ಏರಿಯಾ ಆಫ್ ಟ್ರಯಾಂಗಲ್ಗೆ ಎರಡು ಫಾರ್ಮುಲಾ ಇವೆ. ಒಂದು ಏರಿಯಾ ಆಫ್ ಟ್ರಯಾಂಗಲ್ ವೆನ್ ಸೈಡ್ಸ್ ಆರ್ ಗಿವನ್, ನೆಕ್ಸ್ಟ್ ಇನ್ನೊಂದು ಏರಿಯಾ ಆಫ್ ಟ್ರಯಾಂಗಲ್ ವೆನ್ ಇಟ್ಸ್ ವರ್ಟೈಸಸ್ ಆರ್ ಗಿವನ್. ಸೊ 3 ವರ್ಟೈಸಸ್ ಕೊಟ್ಬಿಟ್ಟು ಅವರಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇಲ್ಲ ಅಂದರೆ ಯೂನಿಟ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ a plus b ಆ್ಯಂಡ್ a minus b ಅಂತ ಕೇಳ್ತಾರೆ. ಸೊ ಅವಾಗ ಆ ಎನ್ ಕ್ಯಾಪ್ ಇದ್ದಂಥ ಫಾರ್ಮುಲಾ a cross b ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ a cross b ಇದ್ದದ್ದು ಸ್ವಲ್ಪ ಮಾಡಿಫೈ ಆಗಿ a plus b cross a minus b ಡಿವೈಡೆಡ್ ಬೈ a plus b cross a minus b ಆಗ್ತದೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಫೈಂಡ್ a unit vector which is perpendicular to a plus b and a minus b. ಅಂದರೆ ಇನ್ ಪ್ಲೇಸ್ ಆಫ್ a you are going to have a plus b, in place of b you are going to have a minus b. ಅಂದರೆ ಅದು ಆ ಡೈಗೋನಲ್ಸ್ ಏನು ಇಂಟರ್ಸೆಕ್ಟ್ ಆಗ್ತಾವಲ್ಲ ಅದಕ್ಕೆ ಬರ್ತಕ್ಕಂಥ ಒಂದು ಪರ್ಪೆಂಡಿಕ್ಯುಲರ್. ಅದನ್ನು ಜಾಮೆಟ್ರಿಕಲಿ ನಾವು ಇಂಟರ್ಪ್ರೇಟ್ ಮಾಡ್ತಾ ಹೋದರೆ ಈ ಥರ ಒಂದು ಪ್ಯಾರಲೋಗ್ರಾಮ್ ಇರ್ತಕ್ಕಂಥ ಡೈಗೋನಲ್ಸ್ ಅವು a plus b ಮತ್ತು a minus b, ಆ ಡೈಗೋನಲ್ಸಿಗೆ ಪರ್ಪೆಂಡಿಕ್ಯುಲರ್ ಇರ್ತಕ್ಕಂಥ ಒಂದು ವೆಕ್ಟರ್ ಬರ್ತದೆ. ಅದನ್ನು ಜಾಮೆಟ್ರಿಕಲಿ ನೀವು ಕಾನ್ಸೆಪ್ಟ್ಸ್ ಅದರ ಒಂದು ಡಿಫ್ರೆಂಟ್ ಸೆಕ್ಷನ್ ಮತ್ತೆ ಬೆಳೀತಾ ಹೋಗ್ತದೆ. ಸೊ ಅದನ್ನು ಜಾಮೆಟ್ರಿಕಲಿ ನೀವು ಅನಲೈಸಿಸ್ ಮಾಡೋದಾದರೆ ನಾವು ಅದನ್ನು ಒಂದು ಹೈಲೈಟ್ ಕೊಡೋದಾದರೆ ಇಟ್ಸ್ ಅ ಯೂನಿಟ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಡೈಗೋನಲ್ಸ್. ಸೊ a plus b ಮತ್ತು a minus b ಆ ಥರ ಬರ್ತಾ ಹೋಗ್ತದೆ. ನೆಕ್ಸ್ಟು 3 ಡೈಮೆನ್ಷನಲ್ ಜಾಮೆಟ್ರಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಕ್ವಶನ್ ನಂಬರ್ 37ಗೆ ಪ್ಲೇನ್ ಮೇಲೆ ಕ್ವಶನ್ ಬರೋ ಚಾನ್ಸ್ ಇರ್ತದೆ. ಸೊ ಪ್ಲೇನ್ ಮೇಲೆ ಕ್ವಶನ್ ಬರಲಿಲ್ಲ ಅಂತಂದರೆ ಅವ್ರು ನಿಮಗೆ ಲೈನ್ ಮೇಲೆ ಎರಡೂ ಫಾರ್ಮನ್ನು ಕೇಳ್ತಾರೆ. ಅಂದರೆ ಥಿಯರಮ್ ನಂಬರ್ 1 ಆಗಿರ್ಬೋದು ಅಥವಾ ಥಿಯರಮ್ ನಂಬರ್ 2 ಆಗಿರ್ಬೋದು. ಅಂದರೆ ಲೈನ್ ಪಾಸಿಂಗ್ ಥ್ರೂ 1 ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್, ಲೈನ್ ಪಾಸಿಂಗ್ ಥ್ರೂ 2 ಡಿಫ್ರೆಂಟ್ ಪಾಯಿಂಟ್ಸ್. ಸೊ ಈ ಥರದ ಇಕ್ವೇಷನ್ ಕೊಟ್ಬಿಟ್ಟು ಎರಡೂ ಫಾರ್ಮ್ ಕೇಳ್ತಾರೆ, ವೆಕ್ಟರ್ ಫಾರ್ಮ್ ಮತ್ತು ಕಾರ್ಟೇಶಿಯನ್ ಫಾರ್ಮ್ ಎರಡೂ ಕೇಳೋದು ಚಾನ್ಸ್ ಇರ್ತದೆ. ಸೊ ಎರಡೂ ಕೇಳಿದ್ರೆ ಅವರು 3 ಮಾರ್ಕ್ಸಿಗೆ ಕೊಡ್ತಾರೆ. ಇಲ್ಲ ಅಂತಂದರೆ ಅವರು ಪ್ಲೇನ್ ಮೇಲೆ ಅಥವಾ ಬೇರೆ ಕಂಡೀಷನ್ಸ್ಗಳಿವೆ, ಸೊ ಆ ಕಂಡೀಷನ್ಸ್ಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಅವು ಕ್ವಶನ್ಸ್ಗಳು ಯಾವುವು ಅನ್ನೋದನ್ನು ನಾನು ನಿಮಗೆ ಹೇಳಿದಾಗೆ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ 3 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ ಕ್ವಶನ್ಸನ್ನು ಸಪ್ರೇಟ್ ವಿಡಿಯೋಗಳಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇನ್ನು ಪ್ರೊಬಬಿಲಿಟಿ ಮೇಲೆ ನಿಮಗೆ ಮೊದಲು ಹೇಳಿದಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೀವು ಸಾರ್ಟ್ ಔಟ್ ಮಾಡಿಬಿಟ್ಟು ಆಮೇಲೆ NCERTನಲ್ಲಿ ಇರ್ತಕ್ಕಂಥ ಸಾಲ್ವ್ಡ್ ಮತ್ತು ಅನ್ಸಾಲ್ವ್ಡ್ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ನಿಮಗೆ ಈಸಿಯಾಗಿ ನೀವೊಂದು ಕ್ವಶನ್ ಪೇಪರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಕ್ರ್ಯಾಕ್ ಮಾಡ್ತಾ ಹೋಗ್ಬೋದು. Dear students, so this is analysis regarding section C. So again, if you want to know the number of questions, then it will be 14. So each question carries 3 marks. Hence, total number of marks that you can crack in that particular section is 30. Okay. So number of extra questions are 4. Okay. So you can leave any 4 questions out of 14. Okay. So as I said earlier, try to write 1 extra question, be at the safer side. Okay. So if you want to get more number of marks, then always be with a plan of writing 1 extra question in each and every section. Okay. So this is regarding the analysis part of section C. Dear students, let us move on to the next section, that is section D. Very important, and that also carries 30 marks. Dear students, so now I am taking the analysis part of section D. So this particular section is very important, especially for those who are struggling hard to get 35 marks. Okay, so from this particular section you can easily get 35 marks because questions are direct and there are bunch of questions with respect to each and every question, so that if you become thorough, if you practice all of them, then you are going to get a 30 out of 30 from this particular section. So this particular section will help you a lot so that you can gain 30 out of 30. So please pay your attention towards the analysis of this particular section, that is section D. Once again, let us have a look on the topics which are contributing to this section: relation functions, matrices, determinants, derivatives, applications of derivatives, integrals, applications of integrals, differential equation, 3-dimensional geometry, and probability. That means almost all topics are contributing in this section.
ಸೊ ನಾವು ಲೆಟ್ ಅಸ್ ಅನಲೈಸಿಸ್ ಕ್ವಶನ್ ನಂಬರ್ ವೈಸ್. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ತಾ ಹೋಗ್ರಿ. ರಿಲೇಷನ್ ಫಂಕ್ಷನ್ಸ್ಗೆ ಬರ್ತಕ್ಕಂಥ ಕ್ವಶನ್ ನಂಬರ್ 39ದಲ್ಲಿ ಕೇಳಲಾಗ್ತದೆ. ಕ್ವಶನ್ ನಂಬರ್ 40 ಮ್ಯಾಟ್ರಿಕ್ಸ್ ಥಿಯರಿ, ಕ್ವಶನ್ ನಂಬರ್ 41 ಡೆರಿವೇಟಿವ್ಸ್ ಅಂದರೆ ಡಿಟರ್ಮಿನೆಂಟ್ಸ್ ಅಂದರೆ ಮ್ಯಾಟ್ರಿಕ್ಸ್ ಮೆಥಡ್, ಕ್ವಶನ್ ನಂಬರ್ 42 ಸಕ್ಸೆಸಿವ್ ಡೆರಿವೇಟಿವ್, ಕ್ವಶನ್ ನಂಬರ್ 43 ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಕಾನ್ಸೆಪ್ಟ್ ಯಾವುದು ರೇಟ್ ಮೆಜರ್, ಇಂಟಿಗ್ರಲ್ಸ್ ಯಾವುದು indefinite integrals. So ಅಲ್ಲಿ 9 theorems ಅವೆ. There are 9 theorems. So this year they have been reduced to 6. So out of 6 theorems you may get 1 theorem. I mean integral, 1 integral ಬರ್ತದೆ. ಅಂದರೆ ಅಲ್ಲಿ 6 integrals ಇವೆ. ಓಕೆ, ಸ್ಟಾರ್ಟಿಂಗ್ ಫ್ರಮ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂದ ಹಿಡಿದು ಸೊ ಲಾಸ್ಟಿಗೆ ವಿದೌಟ್ ರೂಟ್ ಅಥವಾ ವಿದೌಟ್ ರೂಟ್ ಇಂದ ಹಿಡಿದು ವಿತ್ ರೂಟ್ ತನ. ಓಕೆ, ನಿಮ್ಮ ಟೀಚರ್ಸ್ ಯಾವ ಥರ ಅದನ್ನು ಸಾಲ್ವ್ ಮಾಡಿರ್ತಾರೆ ಅದೇ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಸೊ ಔಟ್ ಆಫ್ 6 ಇಂಟಿಗ್ರಲ್ಸ್ ಯು ವಿಲ್ ಗೆಟ್ 1. ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ಏರಿಯಾ ಆಫ್ ಎಲಿಪ್ಸ್ ಆಗಿರ್ಬೋದು, ಏರಿಯಾ ಆಫ್ ಸರ್ಕಲ್ಸ್ ಆಗಿರ್ಬೋದು, ಈ ಥರ ಕ್ವಶನ್ಸ್ಗಳು ಕೇಳೋ ಚಾನ್ಸ್ ಇರ್ತದೆ. ಡಿಫರೆನ್ಷಿಯಲ್ ಇಕ್ವೇಷನ್ ಮೇಲೆ ಕ್ವಶನ್ ಬರೋ ಚಾನ್ಸ್ ಇದೆ. ಸ್ಟ್ಯಾಂಡರ್ಡ್ ಥೆರಮ್ಸ್ಗಳಿವೆ, ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಸ್ಗಳಿವೆ. ಇನ್ನು 3 ಡೈಮೆನ್ಷನಲ್ ಜಾಮೆಟ್ರಿ ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟ್ಯಾಂಡರ್ಡ್ ಥೆರಮ್ಸ್ಗಳಿವೆ. ಸೊ ಅವುಗಳ ಥೆರಮ್ಗಳಲ್ಲಿ ಒಂದು ಥೆರಮನ್ನು ಕೇಳ್ತಾರೆ. ಇನ್ನು ಪ್ರೊಬಬಿಲಿಟಿ ಮೇಲೆ ನಿಮಗೆ ಈ ಥರ ಒಂದು ನ್ಯೂಮರಿಕಲ್ ಎಕ್ಸಾಂಪಲ್ಸ್ಗಳೇ ಇಲ್ಲಿ ಕೇಳೋ ಚಾನ್ಸ್ ಇದೆ. ಬಟ್ ಬರ್ನೋಲಿ ಟ್ರಯಲ್ಸ್ಗಳನ್ನ ಈ ಸಲ ಕ್ವಶನ್ಸ್ ಬರೋ ಚಾನ್ಸಸ್ ಕಡಿಮೆ. ಸೊ ಹಾಗಾಗಿ ರಿಮೈನಿಂಗ್ ಪೋರ್ಷನ್ಸ್ಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳಲಾಗ್ತದೆ. ಇನ್ನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದ್ರ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಅರ್ಲಿಯರ್ ಡೇಸ್ನಲ್ಲಿ ಸೊ ಪ್ರೀವಿಯಸ್ ಇಯರ್ ದೇರ್ ವಾಸ್ ಎ ಕ್ವಶನ್ ಬೇಸ್ಡ್ ಆನ್ ಇನ್ವರ್ಟಿಬಲ್ ಫಂಕ್ಷನ್. ಸೊ ಡೆಫಿನೆಟ್ ಕ್ವಶನ್ ಇತ್ತು. ಸೊ ಆ ಕಾನ್ಸೆಪ್ಟ್ ಈ ಸಲ ಡಿಲೀಟ್ ಆಗಿರೋದ್ರಿಂದ ಆ ಕ್ವಶನ್ಸ್ ಇಲ್ಲಿ ಬರೋ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಈ ಸಲ ನಿಮಗಿಲ್ಲಿ 1 on 2 ವೆರಿಫಿಕೇಶನ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು ಕೇಳೋ ಚಾನ್ಸಸ್ ಇದೆ. 1 on 2 ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಫಂಕ್ಷನ್ ಕೊಟ್ಬಿಟ್ಟು ಸ್ಕ್ವೇರ್ ಫಂಕ್ಷನ್ ಆಗಿರ್ಬೋದು, ಕ್ಯೂ ಫಂಕ್ಷನ್ ಆಗಿರ್ಬೋದು. ಬಟ್ ನೀವಲ್ಲಿ ಏನು ಯಾವ ಪಾಯಿಂಟ್ ಮೇಲೆ ನಿಮ್ಮ ಅಟೆನ್ಷನ್ ಪೇ ಮಾಡಬೇಕು ಅಂತಂದರೆ ಗಿವನ್ ಸೆಟ್, ವೆದರ್ ಇಟ್ ಈಸ್ ಡಿಫೈನ್ಡ್ ಫ್ರಮ್ Z to Z or N to Z or N to N or R to R. ಸೊ ಅಲ್ಲಿ ಕೊಟ್ಟಂಥ ಡೊಮೇನ್ ಮತ್ತು ರೇಂಜ್ಗಳ ಮೇಲೆ ಆ ಕ್ವಶನ್ಗಳ ಆ ಫಂಕ್ಷನಿನ ಪ್ರಾಪರ್ಟಿ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಫಂಕ್ಷನ್ ಸ್ಟಾರ್ಟ್ಸ್ ಬಿಹೇವಿಂಗ್ ಇನ್ ಎ ಡಿಫರೆಂಟ್ ವೇ ಬೇಸ್ಡ್ ಆನ್ ದಿ ಗಿವನ್ ಪರ್ಟಿಕ್ಯುಲರ್ ಡೊಮೇನ್ ಆ್ಯಂಡ್ ರೇಂಜ್. ಇಫ್ ಯು ಚೇಂಜ್ ದ ಡೊಮೇನ್ ದೆನ್ ಫಂಕ್ಷನ್ ಬಿಕಮ್ಸ್ ದಿ ಎಂಟೈರ್ ಡಿಫರೆಂಟ್ ಫಂಕ್ಷನ್. ಅದು ಫಂಕ್ಷನ್ ಚೇಂಜ್ ಆಗಿಬಿಡ್ತದೆ ಅಂತಂದರೆ ಆ ಫಂಕ್ಷನಿನ ಬಿಹೇವಿಯರ್ ಇಲ್ಲಿ ಏನಾಗ್ತದೆ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಯು ಹ್ಯಾವ್ ಟು ಪೇ ಯುವರ್ ಅಟೆನ್ಷನ್ ಟುವರ್ಡ್ಸ್ ದಿ ಗಿವನ್ ಡೊಮೇನ್ ಆ್ಯಂಡ್ ರೇಂಜ್. ಇನ್ನು ಮ್ಯಾಟ್ರಿಕ್ಸ್ ಥಿಯರಿ ಮೇಲೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟಿವಿಟಿ ಪ್ರಾಪರ್ಟಿ ಮೇಲೆ ವೆರಿಫಿಕೇಶನ್ ಮಾಡಲಿಕ್ಕೆ ಕೊಡ್ತಾರೆ, ಅಥವಾ ಶೋ ದಟ್ ಅಂತ ಕೊಡ್ಬೋದು, ಅಥವಾ ಮ್ಯಾಟ್ರಿಕ್ಸ್ A 3x3 ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ದೆನ್ ವೆರಿಫೈ whether it is true for the given condition like a cube minus 23 a minus plus 40i or minus 40i is equal to 0 ಅಂತ ಒಂದು ಐಡೆಂಟಿಟಿ ಇದೆ. ಸೊ ಅದನ್ನು ವೆರಿಫೈ ಮಾಡಲಿಕ್ಕೆ ನಿಮಗೆ ಕೇಳ್ತಾರೆ. ಇನ್ನು ಡಿಟರ್ಮಿನೆಂಟ್ಸ್ ಬಗ್ಗೆ ಮಾತಾಡೋದಾದರೆ ಮ್ಯಾಟ್ರಿಕ್ಸ್ ಮೆಥಡ್ ಬಹಳ ಇಂಪಾರ್ಟೆಂಟ್. ಸೊ ಅಲ್ಲಿ ನೀವು ಹಲವಾರು ಎಕ್ಸಾಂಪಲ್ಸ್ಗಳನ್ನು ಬಿಡಿಸೋದಕ್ಕಿಂತ ಆ ಮೆಥಡನ್ನು ಪರ್ಫೆಕ್ಟ್ ಆಗಿರಿ. ಸೊ ಐ ಸಜೆಸ್ಟ್ ಯು ಟು ಬಿ ಥರೋ ಇನ್ ದ ಮೆಥಡ್. ಹೌದಾ, ಆ ಸ್ಟೆಪ್ಸನ್ನು ಮೈಂಡಲ್ಲಿ ಇಟ್ಕೊಳ್ರಿ. ಕೀಪ್ ಆಲ್ ದ ಸ್ಟೆಪ್ಸ್ ಇನ್ ಯುವರ್ ಮೈಂಡ್. ಯಾವುದಾದ್ರು starting from finding the determinant of A to that consideration, that is x is equal to A inverse into B. Okay, so all together you may get 4 to 5 steps. ಹೌದಾ, ಸೊ ಹಾಗಾಗಿ ಆ ಸ್ಟೆಪ್ಸ್ಗಳನ್ನು ನೆನ್ಪಿಟ್ಕೊಳ್ರಿ. ಬಟ್ ಇಲ್ಲಿ ಏನು ಒಂದು ನೀವು ಗಮನಿಸಬೇಕು ಅಂತಂದರೆ ಆ ಕೋ ಫ್ಯಾಕ್ಟರ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಬಹಳ ಕೇರ್ಫುಲ್ ಆಗಿರಬೇಕು. ನೀವು ಯಾವುದಾದ್ರೂ ಒಂದು ಪ್ಲಸ್ ಮೈನಸ್ ಸೈನನ್ನು ಮಿಸ್ಟೇಕ್ ಮಾಡಿದರೆ ದ ಎಂಟೈರ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸ್ಪಾಯ್ಲ್ಡ್. ಹೌದಾ, ನಾಟ್ ಓನ್ಲಿ ದ ಆನ್ಸರ್, ದ ಟೈಮ್ ವಿಚ್ ಯು ವಿಲ್ ಹ್ಯಾವ್ ಸ್ಪೆಂಟ್ ಓವರ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ನೀವೇನಲ್ಲಿ ಟೈಮ್ ಹಾಕಿರ್ತೀರಿ, ಆ ಟೈಮ್ ಕೂಡ ವೇಸ್ಟ್ ಆಗ್ತದೆ. ಹೌದಾ, ಈವನ್ ಈ ವರ್ಷ ನಿಮಗಲ್ಲಿ ಪೇಪರ್ಗಳನ್ನು ಒಂದು ಬಂಚ್ ಆಫ್ ಪೇಪರ್ಸ್ ಕೊಡೋದ್ರಿಂದ ಸ್ಪೇಸ್ ಕೂಡ ವೇಸ್ಟ್ ಆಗ್ತದೆ. ನೀವು ಅದನ್ನೇ ಒಂದೇ ಕ್ವಶನನ್ನು 3-4 ಸಲ ರಿಪೀಟೆಡ್ಲಿ ಬರಿತಾ ಹೋದರೆ ಸ್ಪೇಸ್ ಕೂಡ ವೇಸ್ಟ್ ಆಗ್ತದೆ. ಸೊ ಹಾಗಾಗಿ ಆ ಒಂದು ಕ್ವಶನಲ್ಲಿ ನೀವೇನು ಬಹಳಷ್ಟು ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅವಾಯ್ಡ್ ದ ಟೆನ್ಷನ್, ಬಿ ಕಾಮ್ ಆ್ಯಂಡ್ ಚೂಸ್ ದ ಪ್ರಾಪರ್ ಸೈನ್. ಸೊ ಅಲ್ಲಿ ಪ್ಲಸ್ ಮೈನಸ್ ಮಲ್ಟಿಪ್ಲೈ ಮಾಡಬೇಕಾದಾಗ ಏನು ಮಾಡಬೇಕು ಅಂತಂದರೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಆ ಅಡ್ಜಾಯಿಂಟನ್ನು ಪ್ರತಿ ನಂಬರ್ನ ಬರೆದ ಮೇಲೆ, ಈ ಫಾರ್ ಎಕ್ಸಾಂಪಲ್ A11 ಫಸ್ಟ್ ಎಲಿಮೆಂಟ್ ಬರೀತೀರಿ ಪ್ಲಸ್ ಆಫ್. ಹೌದಾ, ಯು ಡಿಲೀಟ್ ದಿ ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್, ದೆನ್ ಯು ಮಲ್ಟಿಪ್ಲೈ ದ ರಿಮೈನಿಂಗ್ ನಂಬರ್ಸ್, ರೈಟ್. ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಉತ್ತರ ಬರೆದ ಮೇಲೆ ಮತ್ತೊಮ್ಮೆ ಕ್ರಾಸ್ ವೆರಿಫೈ ಮಾಡ್ಕೊಳ್ರಿ. ಇಟ್ ಹಾರ್ಡ್ಲಿ ಟೇಕ್ ದಿ ಹಾಫ್ ಸೆಕೆಂಡ್. ಹೌದಲ್ಲ. ಸೊ ಅದು ಹಾಫ್ ಸೆಕೆಂಡ್ಸ್ ತೊಗೊಳ್ತದೆ ಅಷ್ಟೇ. ಸೊ ಹಾಫ್ ಸೆಕೆಂಡ್ ತೊಗೊಳೋದ್ರಿಂದ ನೀವು ಅದು ಅಷ್ಟು ಜಸ್ಟ್ ಒಂದು ಮೈನ್ಯೂಟ್ ಆಗಿ ನೀವು ಅದನ್ನು ಕರೆಕ್ಷನ್ ಅಲ್ಲೇ ಮಾಡ್ಕೊಂಡ್ಬಿಡ್ಬೇಕು.
ಹೌದಾ? ಸೊ ಅದ್ರ ಆ ಥರದ್ದು ನೀವೊಂದು ಕೀನ್ ಅಬ್ಸರ್ವೇಷನ್ ಇಟ್ಕೊಂಡ್ರಿ ಅಂತಂದರೆ ಯಾವುದೇ ಉತ್ತರ ನಿಮಗೆ ತಪ್ಪಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಉತ್ತರ ನಿಮಗೆ ತಪ್ಪಾಯಿತು ಅಂತಂದರೆ ಏನಾಗ್ಬಿಡುತ್ತೆ, ಆ ಒಂದು ಟೆನ್ಷನ್ ನೆಕ್ಸ್ಟ್ ಕ್ವಶನ್ ಮೇಲೆ ಬೀಳ್ತದೆ. ಇಟ್ ವಿಲ್ ಕ್ಯಾರಿ ಫಾರ್ವರ್ಡೆಡ್. ಹೌದಾ? ಸೊ ಹಾಗಾಗಿ ಅದು ಕ್ಯಾರಿ ಫಾರ್ವರ್ಡ್ ಆಗೋದ್ರಿಂದ ಏನಾಗ್ತದೆ, ಆ ಟೆನ್ಷನ್ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಹಿಂದಿನ ಕ್ವಶನ್ ಕರೆಕ್ಟ್ ಆತೋ ಇಲ್ಲೋ, ಹಿಂದಿನ ಕ್ವಶನ್ ಕರೆಕ್ಟ್ ಬಂತೋ ಇಲ್ಲೋ, ಉತ್ತರ ತಪ್ಪಾಯಿತು. ಸೊ ಆ ಥರದ ಬರ್ಡನ್ನಲ್ಲಿ ಬಿದ್ದುಬಿಡ್ತೀರಿ ನೀವು. ಓಕೆ, ಸೊ ಯು ಆರ್ ಗೋಯಿಂಗ್ ಟು ಫಾಲ್ ಇನ್ ಎ ಡೈಲಮಾ. ಸೊ ಆ ಥರ ಸಿಚುವೇಶನ್ನ ಅವಾಯ್ಡ್ ಮಾಡಿರಿ. ಸೊ ಹಾಗಾಗಿ ಇಲ್ಲಿ ನ್ಯೂಮರಿಕಲ್ಸ್ ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡಬೇಕಾದಾಗ ಆ ಪ್ಲಸ್ ಮೈನಸ್ ಅನ್ನೋದು ಭಾಳ ರೋಲ್ ಪ್ಲೇ ಮಾಡ್ತವೆ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಮಚ್ ಕೇರ್ಫುಲ್ ವಿತ್ ಪ್ಲಸ್ ಆ್ಯಂಡ್ ಮೈನಸ್. ಜಸ್ಟ್ ಒಂದಿಷ್ಟನ್ನು ನಂಬರ್ಸ್ಗಳನ್ನ ಬರೆದ ಮೇಲೆ ಮತ್ತೊಮ್ಮೆ ಕ್ರಾಸ್ ವೆರಿಫೈ ಮಾಡ್ಕೊಂಡ್ಬಿಡೋದು. ಅಲ್ಲೇ ಮಿಸ್ಟೇಕ್ಸ್ ಆಗಿತ್ತು, ಜಸ್ಟ್ ಅದನ್ನು ಸ್ವಲ್ಪ ಅಲ್ಲೇ ಸಿಂಪ್ಲಿಫೈ ರೆಕ್ಟಿಫೈ ಮಾಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಸ್ಟೆಪ್ಸಿಗೆ ಹೋಗ್ಬಿಡ್ರಿ. ಇನ್ನು ಡೆರಿವೇಟಿವ್ಸ್ ಮೇಲೆ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂದರೆ ಸಕ್ಸೆಸಿವ್ ಡೆರಿವೇಟಿವ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ನಿಮ್ಮ NCERT ನಲ್ಲಿ ಇರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಅನ್ಸಾಲ್ವ್ಡ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 5 out of 5 ಫ್ರಮ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಇನ್ನು ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಇಲ್ಲಿ ಬರ್ತಕ್ಕಂಥ ಕ್ವಶನ್ನು ಯಾವುದ್ರ ಮೇಲೆ ಅಂದರೆ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ರೇಟ್ ಮೆಜರ್, ಫಸ್ಟ್ ಟಾಪಿಕ್. ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ನೀವು ಅದನ್ನು ಸೆಕ್ಷನ್ ಅಂತ ಹೇಳ್ಬೋದು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ನಲ್ಲಿ. ಆ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ ಕೇಳಲಾಗ್ತದೆ. ಇನ್ನು ಇಂಟಿಗ್ರಲ್ಸ್ನಲ್ಲಿ ನಾನು ಆಗಲೇ ಹೇಳಿದಾಗೆ 6 ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಇವೆ. ಹಾಗಾಗಿ ಸೊ ಆ ಇಂಟಿಗ್ರಲ್ಸಲ್ಲಿ ಒಂದು ಇಂಟಿಗ್ರಲ್ ಇಲ್ಲಿಗೆ ಕೇಳ್ತಾರೆ. ಬಟ್ ದೇ ವಿಲ್ ನಾಟ್ ask just integral, they also ask the question along with the integral which is always connected to the given integral. Please keep this point in your mind. Whatever the example they give, that example is always connected with the given integral. Okay, so once you reduce that particular example, then it is going to get connected with the given integral. So ಹಾಗಾಗಿ ಇಂಟಿಗ್ರಲ್ ಸಾಲ್ವ್ ಮಾಡಿರ್ತೀರಿ ನೀವು. ಸೊ ಹಾಗಾಗಿ ಬೇಸ್ಡ್ ಆನ್ ದಿ ಅಬೋವ್ ಇಂಟಿಗ್ರಲ್ ನೀವು ಅದನ್ನು ಸಿಂಪ್ಲಿಫೈ ಮಾಡ್ಕೋಬಹುದು, ಈಸಿಲಿ ಆನ್ಸರ್ನ ಬರಿಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಮೇಲೆ ಆಗಲೇ ಹೇಳಿದಾಗೆ ಅಲ್ಲಿ ಸ್ಟ್ಯಾಂಡರ್ಡ್ ಥಿಯರಮ್ಸ್ಗಳಿವೆ, ಅಂದರೆ ಎಕ್ಸಾಂಪಲ್ ಇನ್ ದ ಫಾರ್ಮ್ ಆಫ್ ಥಿಯರಮ್ಸ್ಗಳಿದ್ದಂಗೆ ಅವು. ಸೊ ಆ ಥಿಯರಮ್ಸ್ಗಳ ಮೇಲೆ ಎಕ್ಸಾಂಪಲ್ಸ್ಗಳನ್ನು ನಿಮಗೆ ನ್ಯೂಮರಿಕಲ್ ಎಕ್ಸಾಂಪಲ್ಸೇ ಕೊಡ್ತಾರೆ. ಅಲ್ಲಿ ಏರಿಯಾ ಆಫ್ ಎಲಿಪ್ಸ್, ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಜಾಮೆಟ್ರಿಕಲ್ ಫಿಗರ್ಸ್ ಅಂತ ಹೇಳ್ಬೋದು. ಸೊ ಒಂದು ಜಾಮೆಟ್ರಿಕಲ್ ಫಿಗರ್ನ ಅಲ್ಲಿ ಕೇಳ್ಬೋದು. ಇನ್ನು ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ವೇರಿಯಬಲ್ ಸೆಪರೇಬಲ್ ಮೆಥಡ್ ಮೇಲೆ ಕ್ವಶನ್ ಕೇಳೋದು ಚಾನ್ಸಸ್ ಇರ್ತದೆ. ಅದನ್ನು ಬಿಟ್ಟರೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಸ್ಟ್ಯಾಂಡರ್ಡ್ ಕ್ವಶನ್ಸ್ಗಳಿವೆ ಅಲ್ಲಿ. ಸೊ ಅವುಗಳನ್ನು ಕ್ವಶನ್ಸ್ ಕೇಳ್ತಾರೆ. ಸೊ ನಾನು ಆಗಲೇ ಹೇಳಿದಾಗೆ ಈ ಒಂದು ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಂಪ್ಲೀಟ್ ವಿಡಿಯೋಗಳನ್ನು ನಾನು ನಿಮಗೆ ಮುಂದಿನ ಸೆಷನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಟಾಪಿಕ್ ವೈಸ್ ಆ್ಯಂಡ್ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇವುಗಳ ಮೇಲೆ ನಿಮಗೆ ಅಸೈನ್ಮೆಂಟ್ ಬೇಕು ಅಂತಂದರೆ ನಿಮಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ನನ್ನ ಬ್ಲಾಗ್ ಐಡಿಯನ್ನು ನಾನು ಕೊಡ್ತಾ ಹೋಗ್ತೇನೆ. ಸೊ ಅಲ್ಲಿ ಬ್ಲಾಗ್ ಐಡಿನ ಆ ಬ್ಲಾಗಿಗೆ ವಿಸಿಟ್ ಕೊಟ್ಟರೆ ನಿಮಗೆ ನಾನು ಏನೇನು ಡಿಸ್ಕಸ್ ಮಾಡಿದ್ದೀನಿ ಆ ಕ್ವಶನ್ಸ್ಗಳ ಅಸೈನ್ಮೆಂಟ್ ಸಿಗ್ತಾ ಹೋಗ್ತದೆ. ಓಕೆ, ಇಲ್ಲ ಅಂದರೆ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ನೇಮನ್ನು ನಿಮಗೆ ಕೊನೆಯಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನೀವು ವಿಸಿಟ್ ಕೊಟ್ಟು ಗ್ರೂಪ್ ಮೆಂಬರ್ ಆದರೆ ಸಾಕು. ಇವೆಲ್ಲ ಅಸೈನ್ಮೆಂಟ್ಸ್ಗಳು ನಿಮಗೆ ಹಿಂದೆ ಅಪ್ಲೋಡ್ ಮಾಡ್ತಕ್ಕಂಥ ಅಸೈನ್ಮೆಂಟ್ಸು, ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಅಸೈನ್ಮೆಂಟ್ಸ್ ಎಲ್ಲವೂ ನಿಮಗೆ ಸಿಗ್ತಾ ಹೋಗ್ತದೆ. ಸೊ ಅಲ್ಲಿ ಹುಡುಗರು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸೊ ಅವೆಲ್ಲ ಇನ್ಫಾರ್ಮೇಷನ್ ನೀವು ಕಲೆ ಹಾಕ್ತಾ ಹೋಗ್ಬೋದು. ಆ್ಯಂಡ್ ಆಲ್ ದೋಸ್ ಇನ್ಫಾರ್ಮೇಷನ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಅಲಾಟ್. ಓಕೆ, ಸೊ visit my blog and you will get the name of the blog at the end of this particular session and also the name of that particular group on the Telegram platform. Okay, so this is regarding section D and ಇಲ್ಲಿ total number of questions ನೋಡೋದಾದ್ರೆ 10 questions ಬರ್ತದೆ. So as you know, you have to attempt only 6 questions. Once again, I would like to make that point clear. Try to write one extra question. Okay, try to write one extra question. So try to be with the 7 answers. ಓಕೆ, ಸೊ 7 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತಹ ಪ್ಲ್ಯಾನಲ್ಲಿ ಹೋಗ್ರಿ. ಯಾಕಂತಂದರೆ ಇಲ್ಲಿ ಡಿಟರ್ಮಿನೆಂಟಲ್ಲಿ ಅಥವಾ ಯಾವುದೋ ಡಿಫ್ರೆಂಟ್ ಕ್ವಶನಲ್ಲಿ ಒಂದು ನಂಬರ್ ಮಿಸ್ಟೇಕ್ ಆದರೂ ಕೂಡ 5 ಮಾರ್ಕ್ಸ್ ಹೋಗ್ಬಿಡುತ್ತೆ. ಓಕೆ, ಸೊ ಅದರಲ್ಲಿಯೂ ಕೂಡ ಒಂದಿಷ್ಟು ವಿದ್ಯಾರ್ಥಿಗಳು ಸರ್ ನಮಗೆ ಪಾರ್ಟ್ ಡಿ ಅಷ್ಟೇ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ರಿಪೀಟರ್ಸ್ ಆಗಿರ್ಬೋದು. ಓಕೆ, ಸೊ ಆ ವಿದ್ಯಾರ್ಥಿಗಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ನಾ ಈ ಪ್ಲ್ಯಾನೆಲ್ಲ ಮಾಡಿರೋದು. ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ನೀವು ಕೂಡ ಏನು ಮಾಡ್ತಿರ್ತೀರಿ, ಸೊ ನೀವು ಸೆಕ್ಷನ್ ಡಿ ಅಷ್ಟೇ ಪ್ರಿಪೇರ್ ಆಗಿ ಹೋಗಿರ್ತೀರಿ. ಸೆಕ್ಷನ್ ಡಿ ಮತ್ತು ಇನ್ನು ಉಳಿಕೆ ಸೆಕ್ಷನಲ್ಲಿ ಇರ್ತಕ್ಕಂಥ ಕೆಲವಷ್ಟು ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿರ್ತೀರಿ. ಸೊ ಹಾಗಾಗಿ ನಿಮಗಾಗಿ ನಾ ಇದು ಪಾಯಿಂಟನ್ನು ಒತ್ತಿ ಹೇಳ್ತಾ ಇರೋದು. ಸೊ ಇಲ್ಲಿ ಒಂದು ಕ್ವಶನ್ ಎಕ್ಸ್ಟ್ರಾ ಬರೆದ್ರೆ ನಿಮಗೆ ಬಹಳ ಸೇಫರ್ ಸೈಡ್ ಇರ್ತೀರಿ ನೀವು. ಸೊ ಯು ವಿಲ್ ಬಿ ಸೇಫರ್ ಸೈಡ್. ಓಕೆ, ಹಾಗಾಗಿ ಸೊ ಒಂದು ಎಕ್ಸ್ಟ್ರಾ ಕ್ವಶನನ್ನು ಬರೆಯುವ ಒಂದು ತಯಾರಿಯಲ್ಲಿ ನೀವು ಇರ್ರಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿ ಅನಾಲಿಸಿಸ್ of section D. So let us move on to the next one, that is section E. So in section E there will be 2 questions, each carries 10 marks. Okay, so ಅಲ್ಲಿ 2 ಕಂಪ್ಲೀಟ್ ಕ್ವಶನ್ಸ್ ಗಳನ್ನು ಕೇಳಲಾಗ್ತದೆ. ಸೊ 2 ಕ್ವಶನ್ಸ್ ಗಳು ತಲಾ 10 ಅಂಕದಾಗಿರುತ್ತೆ. And you can see that
ಹಿಯರ್ ಈಚ್ ಕ್ವಶನ್ ಕಂಟೇನ್ಸ್ 2 ಸಬ್ ಕ್ವಶನ್ಸ್. ಹೌದಾ, ಅಲ್ಲಿ 2 ಕೆಟಗರಿ ಕೇಳ್ತಾ ಹೋಗ್ತದೆ. ಸೊ ಔಟ್ ಆಫ್ ದೋಸ್ 2 ಸಬ್ ಕ್ವಶನ್ಸ್, ಒನ್ ಕ್ಯಾರೀಸ್ 6 ಮಾರ್ಕ್ಸ್ ಆ್ಯಂಡ್ ದಿ ಅದರ್ ಒನ್ ಈಸ್ ಗೋಯಿಂಗ್ ಟು ಕ್ಯಾರಿ 4 ಮಾರ್ಕ್ಸ್. ಅಂದರೆ ಆ 10 ಮಾರ್ಕನ್ನು 6 + 4 ಅಂತಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋತೇವೆ. ಸೊ ಹಿಯರ್ ದ 10 ಮಾರ್ಕ್ ಹ್ಯಾಸ್ ಬಿನ್ ಡಿಸ್ಟ್ರಿಬ್ಯೂಟೆಡ್ into 6 + 4. Okay, in the manner 6 + 4. So let us see the topics. Question number 49A. So 48 is the last question in section D. So section E starts with question number 49. So question number 49. So this topic, from this particular topic, you are going to get the question, that is definite integrals. So reshuffle ಆದರೂ ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ, ಕ್ವಶನ್ಸ್ಗಳು ಅಲ್ಲೇ ಇರ್ತದೆ. ಓಕೆ, even though they get reshuffled, ಡೋಂಟ್ ಗೆಟ್ ಪ್ಯಾನಿಕ್. ಸೊ ಇನ್ ಡೆಫಿನೆಟ್ ಇಂಟಿಗ್ರಲ್ಸ್ ಅಂದರೆ ಅಲ್ಲಿ ಥಿಯರಮ್ಸ್ಗಳಿವೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಥಿಯರಮ್ಸ್ ಬೇಸ್ಡ್ ಆನ್ ದಿ ಡೆಫಿನೆಟ್ ಇಂಟಿಗ್ರಲ್ಸ್, ಆ ಥಿಯರಮ್ಸ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಲಾಗ್ತದೆ. ಸೊ ಈ ಒಂದು ಸೆಕ್ಷನಿಗೆ ಒಂದಿಷ್ಟು ನಿಮಗೆ ಟಿಪ್ಸನ್ನು ಹೇಳ್ತಾ ಹೋಗ್ತೇನೆ ನಾನೀಗ, ಗಮನಿಸ್ತಾ ಹೋಗ್ರಿ. ಕ್ವಶನ್ ನಂಬರ್ 49B, ಇಟ್ ಕಮ್ಸ್ ವಿತ್ ದ ಟಾಪಿಕ್ ಕಂಟಿನ್ಯೂಟಿ. ಹೌದಾ, ಕ್ವಶನ್ ನಂಬರ್ 50A ಲಾಸ್ಟ್ ಕ್ವಶನ್, ಇಟ್ ಕಮ್ಸ್ ವಿತ್ ದ ಟಾಪಿಕ್ LPP. And question number 50B, it comes with determinant. Okay, so ಇಲ್ಲಿ ಈ 50B ಸ್ವಲ್ಪ ಗಮನ ಹರಿಸೋಣ. Let us have a look on 50B. So earlier there was a question on ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಕ್ವಶನ್ ಆಗಿತ್ತು. ಸೊ ಈ ಸಲ ಅದ್ರ ಮೇಲೆ ಕ್ವಶನ್ ಬರೋದಿಲ್ಲ, ಅದನ್ನು ಡಿಲೀಟ್ ಮಾಡಿದ್ರಿಂದ. ಸೊ ಅಲ್ಲಿ ಒಂದಿಷ್ಟು ಕ್ವಶನ್ಸ್ಗಳಿವೆ, ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳ ಕೇಳೋ ಚಾನ್ಸಸ್ಗಳಿವೆ, ಮೋಸ್ಟ್ ಲೈಕ್ಲಿ ಕ್ವಶನ್ಸ್ಗಳಿವೆ. ಸೊ ಅದು ಇನ್ವರ್ಸ್ ಮೇಲೆ ಕೇಳೋಂಥ ಚಾನ್ಸಸ್ಗಳಿವೆ. ಅಂದರೆ ಇನ್ವರ್ಸ್ ಅಂತಂದರೆ ಒಂದು ಮ್ಯಾಟ್ರಿಕ್ಸನ್ನು ಕೊಟ್ಬಿಟ್ಟು ಎ ಇನ್ವರ್ಸ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಹೇಳಿ ಮತ್ತೆ ಎ ಇನ್ವರ್ಸನ್ನು ಕೇಳೋಂಥ ಚಾನ್ಸಸ್ಗಳಿವೆ. ಸೊ ಯಾವ ಕ್ವಶನ್ಸ್ ಅನ್ನೋದನ್ನು ನಾನಲ್ಲಿ ಸೆಕ್ಷನ್ ಈದ್ ಬಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ಆ ಐಡಿಯಾ ಇರಲಿ. ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟನ್ನು ಓದುವಂಥ ಅವಶ್ಯಕತೆ ಇಲ್ಲ, ಯಾಕೆ ಅದ್ರ ಮೇಲೆ ಕ್ವಶನ್ಸ್ಗಳು ಈ ವರ್ಷ ಕೇಳಲಾಗುವುದಿಲ್ಲ. ಯಾಕಂತಂದರೆ ನಾನು ರಿಪ್ಟರ್ಸಿಗೆ ಒತ್ತಿ ಹೇಳ್ತೀನಿ, ಯಾಕೆ ರಿಪ್ಟರ್ಸ್ ನೀವು ಕಾಲೇಜ್ಗಳಿಗೆ ಹೋಗಿರೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ಒಂದು ಐಡಿಯಾಗಳು ಕೆಲವೊಮ್ಮೆ ನಿಮಗೆ ತಲುಪಿರ್ತಾವೆ, ಕೆಲವೊಮ್ಮೆ ತಲುಪಿರೋದಿಲ್ಲ. ಹೌದಾ, ಸೊ ಹಾಗಾಗಿ ಇದನ್ನ ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಂಡ್ರಿ. ನೀವು ಹಳೆ ಕ್ವಶನ್ ಪೇಪರ್ಸ್ನ ನೋಡ್ತಾ ಹೋದರೆ ಕ್ವಶನ್ ನಂಬರ್ 50B ಅಥವಾ 49B ಅದು ರೀಶಫಲ್ ಆದಾಗ ಅಲ್ಲಿ ಯಾವ್ದು ಬರುತ್ತೆ, ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಮೇಲೆ ಬರ್ತದೆ. ಸೊ ಈ ಸಲ ಆ ಕ್ವಶನನ್ನು ಕೇಳಲಾಗುವುದಿಲ್ಲ. Okay, so in this academic year that question will not be asked. So you don't need to practice the questions based on the properties of determinant. ಹೌದಾ, ಸೊ ಈ ಸಲ ಕ್ವಶನ್ಸ್ ಚೇಂಜ್ ಆಗ್ತದೆ. ಅವು ಯಾವ ಕ್ವಶನ್ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಈಗ ಕ್ವಶನ್ ನಂಬರ್ 49AB 50AB ಈ ಒಂದು ಸೆಕ್ಷನ್ ಈಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಐ ವುಡ್ ಲೈಕ್ ಟು ಹೈಲೈಟ್ ದೋಸ್ ಪಾಯಿಂಟ್ಸ್ ವಿಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ವೈಲ್ ಕ್ರ್ಯಾಕಿಂಗ್ ದಿ ಕ್ವಶನ್ಸ್ ಇನ್ ಸೆಕ್ಷನ್ ಇ. ಏನಪ್ಪ ಅಂದರೆ, ನಾವು ಪ್ರತಿ ವರ್ಷ ನಾನೊಂದು ಗಮನಿಸಿದ್ದು, ಹಲವಾರು ವಿದ್ಯಾರ್ಥಿಗಳು ಏನಂತಾರೆ, ಸೆಕ್ಷನ್ ಇಗೆ ನಾವು ಸರ್ ಅದನ್ನು ಸೆಕ್ಷನ್ ಇ ಸೆಲೆಕ್ಟ್ ಮಾಡೋದು ನಾವು ಲಾಸ್ಟಿಗೆ ಸೆಲೆಕ್ಟ್ ಮಾಡ್ತೇವೆ. ಸೊ ಹಾಗಾಗಿ ನಮಗೆ ಟೈಮ್ ಭಾಳ ಇನ್ಸಫಿಷಿಯೆಂಟ್ ಆಗಿಬಿಡ್ತದೆ ಹೇಳ್ತಾರೆ ಅವರು. ಸರ್ ಟೈಮ್ ವಾಸ್ ನಾಟ್ ಸಫಿಷಿಯೆಂಟ್. ಹೌದಾ, ದೇರ್ ವಾಸ್ ನೋ ಸಫಿಷಿಯೆಂಟ್ ಟೈಮ್ ಅಂತ ಹೇಳ್ಬಿಡ್ತಾರೆ ಹೊರಗೆ ಬಂದ ಮೇಲೆ. ಯಾಕೆ ಟೈಮ್ ಇನ್ಸಫಿಷಿಯೆಂಟ್ ಆಗ್ತದೆ ಅಂತಂದರೆ, ಹಿಂದಿನ ಸೆಕ್ಷನ್ಗಳ ಮೇಲೆ ಟೈಮ್ ಭಾಳ ಹಾಕಿದ್ರೋದ್ರಿಂದ ಈ ಸೆಕ್ಷನ್ಗಳ ಮೇಲೆ ಟೈಮು ನಿಮಗೆ ಸಾಲುವುದಿಲ್ಲ. ಹಾಗಾಗಿ ನನ್ನ ಬ್ಲಾಗಿಗೆ ವಿಸಿಟ್ ಕೊಡ್ರಿ, ಅಲ್ಲೊಂದಿಷ್ಟು ಪ್ಲ್ಯಾನ್ಸ್ಗಳಿವೆ, ಯಾವ ಸೆಕ್ಷನಿಗೆ ಎಷ್ಟು ಮಿನಿಟ್ಸನ್ನು ನೀವು ಸ್ಪೆಂಡ್ ಮಾಡ್ಬೇಕಂತೇಳಿ. ಸೊ ನಾನು ಆಗಲೇ ಹೇಳಿದಾಗೆ ಬ್ಲಾಗ್ ನಿಮಗೆ ನೆಕ್ಸ್ಟ್ ಇಲ್ಲಿ ಸ್ಲೈಡಲ್ಲಿ ಸಿಗ್ತಾ ಹೋಗ್ತದೆ, ಬ್ಲಾಗ್ ನೇಮ್. ಅದಕ್ಕೆ ವಿಸಿಟ್ ಕೊಡ್ರಿ, ಅಲ್ಲಿ ನಾನು ಪ್ಲ್ಯಾನ್ಗಳನ್ನು ನಿಮಗೆ ಹಾಕಿದ್ದೀನಿ, ಮುಂದೂ ಕೂಡ ಪ್ಲ್ಯಾನ್ಗಳನ್ನು ಹಾಕ್ತಾ ಹೋಗ್ತೇನೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ಸಿಚುವೇಶನನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ವಿದ್ಯಾರ್ಥಿಗಳು ಹೇಳ್ತಾರೆ ನಮಗೆ, ಸರ್ ಲಾಸ್ಟಿಗೆ ಒಂದು 7 minutes to 8 minutes ಇತ್ತು ಸರ್, ನನಗೆ ತಲೆ ಓಡಲಿಲ್ಲ, ಐ ಗಾಟ್ ಕನ್ಫ್ಯೂಸ್ಡ್, ಸೊ ಐ ಲೆಫ್ಟ್ ದಿ ಸೆಕ್ಷನ್ ಇ ಅಂತ ಹೇಳ್ಬಿಡ್ತಾರೆ ಅವರು. ಸೊ ಐ ಲೆಫ್ಟ್ ದ ಸೆಕ್ಷನ್ ಇ ಅಂತಾರವ್ರು. ಅಂದ್ರೆ ಏನು, ಸೆಕ್ಷನ್ ಇ ಕಂಪ್ಲೀಟ್ ಆಗಿ ನಾವು ಬರೀಲೇ ಇಲ್ಲ ಅಂತ ಒಂದು ಜನರಲೈಸ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ನಾನು ಹೇಳೋದೇನೆಂದರೆ, ನೀವು ಲಾಸ್ಟ್ ಮೂಮೆಂಟಲ್ಲೂ ಕೂಡ ಆ ಥರ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಅವಾಗ ಒಂದು ಸಿಸ್ಟಮೆಟಿಕ್ ಆಗಿ ಲಾಜಿಕಲ್ ನಾವು ಥಿಂಕ್ ಮಾಡಬೇಕು. ವಿ ಹ್ಯಾವ್ ಟು ಬಿ ಸ್ಮಾರ್ಟ್ ಇನ್ ಸಚ್ ಕ್ರಿಟಿಕಲ್ ಕಂಡೀಷನ್ಸ್. ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ರಿ, ನಿಮ್ಮ ಕಣ್ಣು ಮುಂದೆ 7 minutes ಉಳಿದಿದೆ. 7 minutes ಉಳಿದಿದೆ. ನೀವು ಯೋಚನೆ ಮಾಡ್ಲಿಕ್ಕಿರ್ತೀರಿ, ಒಂಥರ ಡೂ ಆರ್ ಡೈ ಕಂಡೀಷನ್. ಬಿಟ್ಟು ಬಂದರೆ 10 out of 10 ಹೋಯಿತು. ಹೌದಾ, ಬಿಟ್ಟು ಬಂದರೆ 10 out of 10, ನಾಟ್ ಅ ಜೋಕ್. 10 marks ಅಂತಂದರೆ ಜೋಕ್ ಅಲ್ಲ, ಅದು 10 marks ನಾವು ಬಿಟ್ಟು ಬರೋದು. ಸೊ ಅವಾಗ ಏನು ಮಾಡಬೇಕು ಅಂತಂದರೆ, ಯು ಹ್ಯಾವ್ ಟು ಚೂಸ್ ಅಟ್ ಲೀಸ್ಟ್ ಬಿ ಪಾರ್ಟ್. ಹೌದಾ, ಸೊ ನಿಮ್ಗೆ ಗೊತ್ತಿರುತ್ತೆ ಬಿ ಪಾರ್ಟ್ ನನಗೆ ಸಾಲ್ವ್ ಮಾಡಲಿಕ್ಕೆ ಫಾರ್ ಮೀ ಐ ರಿಕ್ವೈರ್ಡ್ ಓನ್ಲಿ 3 to 4 minutes ಆರ್ ಎಂಟೈರ್ 7 minutes ಅಂತ ಅಂದ್ಕೊಳ್ರಿ. ಸೊ 7 ನಿಮಿಷಗಳನ್ನು ನಾನು ಪಾರ್ಟ್ ಬಿದಲ್ಲಿ ಸಾಲ್ವ್ ಮಾಡ್ಬೋದು. ಅವಾಗ ಏನು ಮಾಡ್ಬೇಕು, ಹಂಗಾರೆ ಆ 4 mark ಕ್ವಶನನ್ನು ಸಾಲ್ವ್ ಮಾಡಬೇಕು. 4 mark ಕ್ವಶನನ್ನು ಸಾಲ್ವ್ ಮಾಡಬೇಕು.
ಹೌದಾ? ಏನಾಗುತ್ತೆ ಇದರಿಂದ? ಇಟ್ ಈಸ್ ಬೆಟರ್ ಟು ಗೆಟ್ ಅಟ್ ಲೀಸ್ಟ್ 4 ರಾದರ್ ದೆನ್ ಲೂಸಿಂಗ್ 10 ಔಟ್ ಆಫ್ 10. ಹೌದಾ? 10 ಬಿಟ್ಟು ಬರೋದಕ್ಕಿಂತ 4 ಆದರೂ ನಾವು ಮನೆಗೆ ತೊಗೊಂಬರೋದು ಬೆಟರ್ ಅಲ್ಲ? ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ಬೇಕಂತಂದ್ರೆ ಈ ಥರ ಪ್ಲಾನ್ ಮಾಡಬೇಕು. ಸರ್ ಇಲ್ಲ ಸರ್ ನಮಗೆ 10 ಮಿನಿಟ್ಸ್ ಉಳಿದಿದೆ, ಸೊ ಐ ಮೀನ್ ಡೈಲಮಾ. ಭಾಳ ವಿದ್ಯಾರ್ಥಿ ಹೇಳ್ತಾರೆ, ಸರ್ ಐ ವಾಸ್ ಇನ್ ಡೈಲಮಾ ದಟ್ ವೆದರ್ ಐ ಹ್ಯಾವ್ ಟು ಗೋ ವಿತ್ ಎ ಆರ್ ಬಿ. ಸರ್ ಆ ಕನ್ಫ್ಯೂಸಲ್ಲಿ ಏನು ಮಾಡಿಬಿಟ್ಟೆ ನಾನು, ಅಟ್ ದ ಎಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಸ್ಕಷನ್ ಐ ಲೆಫ್ಟ್ ದಿ ಸೆಕ್ಷನ್ ಇ ಅಂತ ಹೇಳ್ತಾರೆ ಅವರು. ತಾವೇ ಒಂದೇನೋ ಮನಸ್ಸಿನಲ್ಲಿ ಡಿಸ್ಕಷನ್ ಮಾಡ್ತಾ ಮಾಡ್ತಾ ನನಗೆ ಲಾಸ್ಟಿಗೆ ಯಾವುದು ಬೇಡ ಅಂತ ಬಿಟ್ಟು ಬಂದುಬಿಟ್ಟೆ ನಾನು ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮುಂದೆ 10 ಮಿನಿಟ್ಸ್ ಇದೆ, ನಿಮ್ಮ ಮುಂದೆ 2 ಕ್ವಶನ್ಸ್ ಬರಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ಬೇಕು ನೀವು? ಯು ಹ್ಯಾವ್ ಟು ಥಿಂಕ್ ಅಬೌಟ್ ಗೆಟಿಂಗ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಹಾಗಾದರೆ ಗೆಟಿಂಗ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮೀನ್ಸ್ ವಾಟ್? ಯು ಹ್ಯಾವ್ ಟು ಸಾಲ್ವ್ ದಟ್ ಕ್ವಶನ್ ವಿಚ್ ಕ್ಯಾರೀಸ್ 6 ಮಾರ್ಕ್ಸ್. ಹೌದಾ? ಸೊ 6 ಮಾರ್ಕ್ಸ್ ಅಂದರೆ 49A ಆದರೂ ಆಗಿರ್ಬೋದು, 50A ಆದರೂ ಆಗಿರ್ಬೋದು. ನೀವು LPP ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ LPP ಸಾಲ್ವ್ ಮಾಡಿರಿ, ಡೆಫಿನೆಟ್ ಇಂಟಿಗ್ರಲ್ ಸಾಲ್ವ್ ಪ್ರಾಕ್ಟೀಸ್ ಮಾಡ್ಕೊಂಡು ಡೆಫಿನೆಟ್ ಇಂಟಿಗ್ರಲ್ ಸಾಲ್ವ್ ಮಾಡಿರಿ. ಸೊ ನಾನು ನಿಮ್ಗೆ ಏನು ಹೇಳ್ತೇನೆ ಅಂದರೆ, ಇಂಥ ಕಂಡೀಷನಲ್ಲಿ ನೀವು 2 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇ ಆಗಿದ್ರೆ ಡೆಫಿನೆಟ್ ಇಂಟಿಗ್ರಲ್ಸನ್ನು ಸಾಲ್ವ್ ಮಾಡೋದು ಬಹಳ ಬೆಟರ್. ಯಾಕಂತಂದರೆ ನಿಮಗೆ ಅದರ ಉತ್ತರ ನಿಮ್ಗೆ ಮೊದಲೇ ಗೊತ್ತಿರುತ್ತೆ. ಯಾಕಂದರೆ ಥೆರಮ್, ಅದು ಸ್ಟ್ಯಾಂಡರ್ಡ್ ಥೆರಮ್ ಆಗಿರೋದ್ರಿಂದ ಉತ್ತರ ನಿಮ್ಗೆ ಮೊದಲೇ ಗೊತ್ತಿರುತ್ತೆ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ತೀರಿ. ಸೊ ಹಾಗಾಗಿ ಆ ಕ್ವಶನನ್ನು ಸಾಲ್ವ್ ಮಾಡಬೇಕು. ಇಂಥ ಕ್ರಿಟಿಕಲ್ ಕಂಡೀಷನಲ್ಲಿ ಆ ಕ್ವಶನ್ ಸಾಲ್ವ್ ಮಾಡಬೇಕು. ಸೊ LPPನಲ್ಲಿ ಏನಾಗ್ತದೆ ನಿಮಗೆ, LPPನಲ್ಲಿ ನೀವು ಎಕ್ಸಾಂಪಲ್ಸನ್ನು ಸಾಲ್ವ್ ನೀವು ಪ್ರಾಕ್ಟೀಸ್ ಥರೋ ಇದ್ರು ನೀವು, ಇಲ್ಲ ಸರ್ ನಮಗೆ ನಾನು ಫಾಸ್ಟ್ ಇದ್ದೇನೆ ಕ್ಯಾಲ್ಕುಲೇಷನಲ್ಲಿ ಅಂತಂದರೆ ಯು ಕ್ಯಾನ್ ಗೋ ವಿತ್ LPP. ಇಟ್ ಇಸ್ ಲೆಫ್ಟ್ ಟು ಯು. ಓಕೆ, ಅಲ್ಟಿಮೇಟ್ಲಿ ಇಟ್ ಇಸ್ ಲೆಫ್ಟ್ ಟು ಯು. ಬಟ್ ವಾಟ್ ಐ ವುಡ್ ಲೈಕ್ ಟು ಗಿವ್ ದ ಸಜೆಷನ್ ಈಸ್, ಸೊ ನೀವು ಒಂದು ಕಂಡೀಷನ್ ಇರ್ತದೆ ಏನಂತಂದರೆ LPP ನಮಗೆ ಸಾಲ್ವ್ ಮಾಡಲಿಕ್ಕೆ ಟೈಮ್ ಜಾಸ್ತಿ ಬೇಕು. ಹೌದಾ? ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಒನ್ ಅನ್ನೋ ಫೀಲಿಂಗ್ನಲ್ಲಿ ನೀವಿದ್ರು ಅಂತಂದರೆ ಅವಾಗ ಇಟ್ ಈಸ್ ಬೆಟರ್ ಟು ಗೋ ವಿತ್ ಡೆಫಿನೆಟ್ ಇಂಟಿಗ್ರಲ್ಸ್. ಯಾಕಂದರೆ ಯು ವಿಲ್ ಬಿ ನೋಯಿಂಗ್ ದ ಆನ್ಸರ್ ನಿಮ್ಗೆ ಗೊತ್ತಿರ್ತದೆ. ಸೊ ಹಾಗಾಗಿ ಅದನ್ನು ನೀಟಾಗಿ ಡ್ರಾಫ್ಟ್ ಮಾಡಿ ಬಂದರೆ ಸಾಕು. ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಆ ಎಕ್ಸಾಂಪಲ್ ಕೂಡ ಬೇಸ್ಡ್ ಆನ್ ದಿ ಥೆರಮ್ ಇರ್ತದೆ. ಜಸ್ಟ್ ಲೈಕ್ ದಿ ಕ್ವಶನ್ ನಂಬರ್ 44. ಸೊ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅದೇ ಥರ ಇಲ್ಲಿ ಕ್ವಶನನ್ನು ಅದು 2 ಕನೆಕ್ಷನ್ ಮಾಡಿ ಕೊಟ್ಟಿರ್ತಾರೆ ಅವರು. ಸೊ ಹಾಗಾಗಿ ಆ ಥರದ್ದು ಪ್ಲ್ಯಾನ್ಸ್ಗಳನ್ನು ನೀವು ಇಟ್ಕೊಂಡು ಹೋಗಬೇಕು. ಸೊ ಇದಿಷ್ಟು ಸೆಕ್ಷನ್ ಇಗೆ ಸಂಬಂಧಪಟ್ಟಂಥ ಪ್ಲ್ಯಾನ್. ಸೊ ಲಾಸ್ಟಿಗೆ ಟೈಮ್ ಇಲ್ಲ ಅಂಥೇಳಿ 10ಕ್ಕೆ 10 ಮಾರ್ಕನ್ನು ಬಿಟ್ಟು ಬರೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ಈ ಥರ ನಾನು ಕೊಟ್ಟಂಥ ಪ್ಲ್ಯಾನ್ಸ್ಗಳನ್ನ ತಲೆ ಇಟ್ಕೊಂಡು ಪ್ಲ್ಯಾನ್ ಮಾಡಿರಿ. ಡಿಪೆಂಡ್ಸ್ ಅಪಾನ್ ದಿ ಅವೈಲೇಬಲ್ ಟೈಮ್. 5 ಮಿನಿಟ್ಸ್ ಇತ್ತು ಪಾರ್ಟ್ ಬಿ, 10 ಮಿನಿಟ್ಸ್ ಇತ್ತು, ಎರಡೂ ಸಾಲ್ವ್ ಮಾಡ್ತೀನಿ ಅಂತಂದರೆ ಬಹಳ ಬೆಸ್ಟು. ಹೌದಾ? ದಟ್ಸ್ ಅ ಗುಡ್ ಜಾಬ್. ಓಕೆ, ಸೊ ಹಾಗಾಗಿ ಐ ರಿಯಲಿ ಅಪ್ರಿಷಿಯೇಟ್ ಯು. ಹಾಗಾದರೆ ಇಲ್ಲ ಸರ್ ನಮಗೆ 10 ಮಿನಿಟ್ಸ್ ಅಷ್ಟೇ ಇದೆ, ನನಗೆ ಎರಡೂ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಅವಾಗ ಏನು ಮಾಡ್ಬೇಕು ನೀವು? ಟ್ರೈ ಟು ಫೋಕಸ್ ಆನ್ 1 ಕ್ವಶನ್ ಓನ್ಲಿ. ಸೊ ಪುಟ್ ಎಂಟೈರ್ 10 ಮಿನಿಟ್ಸ್ ಆನ್ 1 ಕ್ವಶನ್. ಓಕೆ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಗೆಟ್ 6 ಔಟ್ ಆಫ್ 6 ವಿದೌಟ್ ಲೂಸಿಂಗ್ ಈವನ್ ಅ ಸಿಂಗಲ್ ಮಾರ್ಕ್. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸೆಕ್ಷನ್ ಇ. ಸೊ ನೆಕ್ಸ್ಟ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಪ್ರತಿ ಸೆಕ್ಷನಲ್ಲಿ ಹೇಳ್ತಾ ಬಂದೆ ನಿಮಗೆ ಪ್ಲ್ಯಾನ್ಸ್ಗಳು ಅಂತೇಳಿ. ಓಕೆ, ಸೊ ಹಾಗಾಗಿ ಇಲ್ಲಿ ಒಂದಿಷ್ಟು ಪ್ಲ್ಯಾನ್ಸ್ಗಳನ್ನು ರೆಡಿ ಮಾಡಿದೆ ನಾನು. ಡಿಪೆಂಡ್ಸ್ ಅಪಾನ್ ಯುವರ್ ಟಾರ್ಗೆಟ್. ಓಕೆ, ಸೊ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಟಾರ್ಗೆಟಲ್ಲಿ ಇರ್ತೀರಿ. ಸೊ ಅವೆಲ್ಲ ಟಾರ್ಗೆಟ್ಗಳನ್ನು ಒಳಗೊಂಡಂತಹ ಆಮೇಲೆ ಬೇರೆ ಬೇರೆ ಹಲವಾರು ವಿದ್ಯಾರ್ಥಿಗಳನ್ನು ಅವರ ಒಂದು ಒಪಿನಿಯನ್ಸನ್ನು ಕಲೆಕ್ಟ್ ಮಾಡಿ ಒಂದಿಷ್ಟು ಪ್ಲ್ಯಾನ್ಸ್ಗಳನ್ನು ಅವರ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿರ್ತಕ್ಕಂತಹ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಐ ಹ್ಯಾವ್ ಡಿಸೈನ್ಡ್ 3 ಡಿಫ್ರೆಂಟ್ ಪ್ಲ್ಯಾನ್ಸ್. ಲೆಟ್ ಅಸ್ ಸಿ ಒನ್ ಬೈ ಒನ್. So this is regarding plan A, my dear students. So please be focused, pay your attention. This is regarding plan A. Let us see what is there inside this particular plan. So plan A is specially designed for those who are struggling hard to get 35 marks. ಹೌದಾ? ಸೊ ಯಾರೋ ವಿದ್ಯಾರ್ಥಿಗಳು 35 ಮಾರ್ಕ್ಸನ್ನು ತೊಗೊಳ್ಳಿಕ್ಕೆ ಸರ್ ನಮಗೆ ಭಾಳ ಮ್ಯಾಥಮೆಟಿಕ್ಸ್ ಭಾಳ ಡಿಫಿಕಲ್ಟ್ ಇದೆ, ರಿಪೀಟರ್ಸ್ ಆಗಿರ್ಬೋದು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಪ್ಲ್ಯಾನನ್ನು ನಾನು ಡೆಡಿಕೇಟ್ ಮಾಡ್ತೇನೆ. ಸೊ ಅಂಥ ವಿದ್ಯಾರ್ಥಿಗಳು ಈ ಪ್ಲ್ಯಾನನ್ನು ಸ್ವಲ್ಪ ಫೋಕಸ್ ಆಗಿ ಅಟೆನ್ಷನ್ನಿಂದ ನೋಡ್ತಾ ಹೋಗ್ರಿ. ಸೆಕ್ಷನ್ ಎದಲ್ಲಿ ಇಲ್ಲಿ ನಾನು ಯಾವ ರೀತಿ ಪ್ಲ್ಯಾನ್ ಡಿಸೈನ್ ಮಾಡಿದ್ದೇನೆ ಅಂತಂದರೆ, ಹಿಂದಿನ ಸ್ಲೈಡ್ಸ್ಗಳಲ್ಲಿ ನಾನು ನಿಮಗೆ ಸೆಕ್ಷನ್ಗಳ ಬಗ್ಗೆ ಅನಲೈಸಿಸ್ ಮಾಡ್ತಾ ಹೋದೆ, ಅವುಗಳ ನಂಬರ್ಸ್ಗಳು ಕೊಟ್ಟೆ ನಿಮ್ಗೆ. ಅವು ಹೇಳ್ತಾ ಇದ್ದೆ ನಾನು ನಂಬರ್ಸ್ ಭಾಳ ಇಂಪಾರ್ಟೆಂಟು, ನಂಬರ್ಸ್ ನೆನಪಿಟ್ಕೊಳ್ರಿ ಅಂತ. ಆ ನಂಬರ್ಸ್ಗಳು ನಿಮ್ಗೆ ಇಲ್ಲಿ ಕನೆಕ್ಟ್ ಮಾಡ್ತೇನೆ ನೋಡ್ರಿ ಈಗ ನಾನು. ಸೊ ನೌ ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ಆಲ್ ದೋಸ್ ನಂಬರ್ಸ್ ವಿತ್ ದಿಸ್ ಪರ್ಟಿಕ್ಯುಲರ್ ಪ್ಲ್ಯಾನ್ ಸೊ ದ್ಯಾಟ್ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಯು ಟು ಯುವರ್ ಪರ್ಟಿಕ್ಯುಲರ್ ಟಾರ್ಗೆಟ್. ನೋಡ್ರಿ ಈಗ ಒನ್ ಬೈ ಒನ್. ಸೆಕ್ಷನ್ ಎದಲ್ಲಿ ನೀವು 3 ಕ್ವಶನ್ಸ್ ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು. ನೀವು ಅಂದ್ಕೊಂಡಿದ್ದೀರಿ ಇಲ್ಲಿವರೆಗೂ ಸರ್ ಸೆಕ್ಷನ್ ಎ ಇಟ್ ಈಸ್ ವೆರಿ ಮಚ್ ಟ್ರಿಕಿ, ಕ್ವಶನ್ಸ್ ಆರ್ ಕಮಿಂಗ್ ವೆರಿ ಮಚ್ ಟ್ರಿಕಿ, ಸೊ ವಿ ಆರ್ ನಾಟ್ ರೆಡಿ ಟು ಸಾಲ್ವ್ ಈವನ್ ಅ ಸಿಂಗಲ್ ಕ್ವಶನ್ ಔಟ್ ಆಫ್ 10 ಅಂತ. ಸೊ ನೀವು ನೋಡ್ಕೊಳ್ರಿ 3, 4, 9 ನೀವೇ ಹೇಳ್ತೀರಿ ಸರ್ ನಾವೀಗ 3, 4, 9 ಕ್ವಶನನ್ನು ಸಾಲ್ವ್ ಮಾಡ್ತೇವೆ ಅಂತ.
ಹೌದಾ? ಸೊ ಈ ಒಂದು ಸೆಷನ್ ಕಂಪ್ಲೀಟ್ ಆದಮೇಲೆ ನೀವು ಹೇಳ್ತೀರಿ ಸರ್ ನಾವು ಡೆಫಿನೆಟ್ಲಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇವೆ. ಯಾಕಂತಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋ ಹಾಗೆ ಈಸಿ ಆಗೋ ಹಾಗೆ ನಾನು ಪ್ಲ್ಯಾನ್ ಡಿಸೈನ್ ಮಾಡಿದ್ದೀನಿ. ಏನಂತ ಹೇಳ್ತಾ ಹೋಗ್ತೀನಿ ನೋಡ್ರಿ ಈಗ. ಸೊ ಕ್ವಶನ್ ನಂಬರ್ 3 ಯಾವುದು? ನೀವೇ ಹೇಳ್ತೀರಿ ಸರ್ ಮ್ಯಾಟ್ರಿಕ್ಸ್ ಥಿಯರಿ ಡಿಟರ್ಮಿನೆಂಟ್ ಈಸ್ ವೆರಿ ಮಚ್ ಈಸಿ, ದೋಸ್ ಟು ಟಾಪಿಕ್ಸ್ ಆರ್ ವೆರಿ ಮಚ್ ಈಸಿ, ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್ ಇವನ್ ಅ ಸಿಂಗಲ್ ಮಾರ್ಕ್ ಅಂತೇಳಿ. ಸೊ ಹಾಗಾಗಿ ಅವುಗಳ ಮೇಲೆ ಕ್ವಶನ್ಸ್ಗಳನ್ನ ಚೂಸ್ ಮಾಡಿದ್ದು 3 ಮತ್ತು 4. ಸೊ ನೀವು ಅದು ಕಂಪ್ಲೀಟ್ ಟಾಪಿಕನ್ನು ಸ್ಟಡಿ ಮಾಡಿದರೆ 3 ಮತ್ತು 4 ಕ್ವಶನ್ ಎದ್ರ ಮೇಲೆ ಬರ್ತದೆ, ಮ್ಯಾಟ್ರಿಕ್ಸ್ ಥಿಯರಿ ಮತ್ತು ಡಿಟರ್ಮಿನೆಂಟ್. ಸೊ ಹಾಗಾಗಿ ನೀವು ಅದನ್ನು ಕ್ರ್ಯಾಕ್ ಮಾಡ್ಬೋದು. ಇನ್ನು ಕ್ವಶನ್ ನಂಬರ್ 9 ಯಾವುದು ಮೈ ಡಿಯರ್ ಸ್ಟೂಡೆಂಟ್ಸ್? ಇಟ್ ಈಸ್ ಕಮಿಂಗ್ ಫ್ರಮ್ ದ ಟಾಪಿಕ್ LPP. ಸೊ ದೇರ್ ಆರ್ ಫ್ಯೂ ಡೆಫಿನೇಷನ್ಸ್. ಓಕೆ, ಸೊ ಹಾಗಾದರೆ ವಿಲ್ ಯು ನಾಟ್ ಬಿ ಏಬಲ್ ಟು ಗೆಟ್ ದ 1 ಮಾರ್ಕ್ ಫ್ರಮ್ ದಿ ಟಾಪಿಕ್ ನೋನ್ ಆಸ್ LPP? ಸಾಧ್ಯ ಇಲ್ವಾ ನಿಮಗೆ? ಸಾಧ್ಯ ಇದೆ, ಯು ಕ್ಯಾನ್ ಡೂ ಇಟ್. ಯಾಕಂದರೆ ಯು ಜಸ್ಟ್ ನೀಡ್ ಟು ರಿಮೆಂಬರ್ 5 to 6 ಡೆಫಿನೇಷನ್ಸ್, ದ್ಯಾಟ್ಸ್ ಇಟ್. ಹೌದಾ? ಅದನ್ನು ಟೆಕ್ನಿಕಲಿ ಸಿಸ್ಟಮೆಟಿಕಲಿ ನೀವು ಓದ್ಕೊಂಡು ಹೋಗ್ಬಿಟ್ರೆ ಸಾಕು, ಯು ವಿಲ್ ಗೆಟ್ 1 ಮಾರ್ಕ್. ಸೊ ಹಾಗಾದರೆ ಆಲ್ ಟುಗೆದರ್ ಯು ಆರ್ ಗೋಯಿಂಗ್ ಟು ಗೆಟ್ ಹೌ ಮೆನಿ ಮಾರ್ಕ್ಸ್? 3 ಮಾರ್ಕ್ಸ್. ಓಕೆ, ಇಲ್ಲಿವರೆಗೆ ನೀವು ಯೋಚನೆ ಮಾಡ್ತಾ ಇದ್ರಿ ಸರ್ 0 ಅಂತ, ಈಗ ನಿಮ್ಮ ಕಣ್ಣು ಮುಂದೆ 3 ಮಾರ್ಕ್ಸ್ ಬರ್ತಾ ಇದೆ. ಸೊ ನೆಕ್ಸ್ಟು ಸೆಕ್ಷನ್ ಬಿ ನಲ್ಲಿ ನೀವು 4 ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು. ಕ್ವಶನ್ ನಂಬರ್ 14 1 ಫಾರ್ಮುಲಾ ಡಿಸ್ಕಸ್ ಮಾಡಿದ್ದೀನಿ ನಾನು ಆಗಲೇ. 1 ಫಾರ್ಮುಲಾ 4 ಡಿಫ್ರೆಂಟ್ ಕ್ವಶನ್ಸ್. ಯಾವುದು? ಟಾಪಿಕ್ ಡಿಟರ್ಮಿನೆಂಟ್. ಕ್ವಶನ್ ನಂಬರ್ 20 ಬೇಸ್ಡ್ ಆನ್ ಡಿಫರೆನ್ಷಿಯಲ್ ಇಕ್ವೇಷನ್, ಆರ್ಡರ್ ಮತ್ತು ಡಿಗ್ರಿ. ಆ ಕಾನ್ಸೆಪ್ಟ್ ಥರೋ ಆಗ್ರಿ, 2 ಮಾರ್ಕ್ಸ್ ಬಂತು. ಸೊ ಇಟ್ ವಿಲ್ ಬಿ ಇನ್ ಯುವರ್ ಪಾಕೆಟ್, ದಟ್ ಈಸ್ 2 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 21, 22 ವೆಕ್ಟರ್ ಥಿಯರಿ. ನಾನು ನಿಮಗೆ ಸ್ಪೆಷಲಿ ಹೇಳೋದೇನೆಂದರೆ, ಸಜೆಷನ್ ಕೊಡೋದೇನೆಂದರೆ ವೆಕ್ಟರ್ ಥಿಯರಿ. ಯಾಕಂದರೆ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದಿ ಫಾರ್ಮುಲಾ. ಓಕೆ, ಎಲ್ಲ ಫಾರ್ಮುಲಾಗಳನ್ನ ಲಿಸ್ಟ್ ಮಾಡ್ಕೋಬೇಕು, ಎಲ್ಲ ಎಕ್ಸಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನನ್ನ ಬ್ಲಾಗಲ್ಲಿದೆ, ಅಸೈನ್ಮೆಂಟ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. 14, 20, 21, 22. ನೆಕ್ಸ್ಟ್ ಎಷ್ಟು ಬಂತು ಹಾಗಾದ್ರೆ ಇಲ್ಲಿ? 4 into 2 ದಟ್ ಈಸ್ 8. ನೀವೇ ಆ್ಯಡ್ ಮಾಡ್ತಾ ಹೋಗ್ರಿ ಮೆಂಟಲಿ. 8 + 3 11 ಆಯಿತು. ಸೆಕ್ಷನ್ ಸಿ ದಲ್ಲಿ 3 ಕ್ವಶನ್ಸ್ 26, 35, 36. 26 ಯಾವುದು? ಮ್ಯಾಟ್ರಿಕ್ಸ್ ಥಿಯರಿ. 35, 36 ವೆಕ್ಟರ್ ಥಿಯರಿ. ಸೊ ನಾನು ಅದೊಂದೇ ಟಾಪಿಕ್ ಮೇಲೆ ಫೋಕಸ್ ಮಾಡ್ತಾ ಇರೋದು ಈಗ, ವೆಕ್ಟರ್ ಥಿಯರಿ, ವೆಕ್ಟರ್ ಥಿಯರಿ, ವೆಕ್ಟರ್ ಥಿಯರಿ. ಸೊ ಇಲ್ಲಿ 4 ಮಾರ್ಕ್ಸ್ ಬಂತು, ಇಲ್ಲ 6 ಮಾರ್ಕ್ಸ್ ಬಂತು, ಅಂದರೆ 10 ಮಾರ್ಕ್ಸ್ ಬಂತು ಒಂದು ಟಾಪಿಕಿಂದ, ನಾಟ್ ಅ ಜೋಕ್. ನೆಕ್ಸ್ಟ್ ಆಲ್ ಟುಗೆದರ್ ಯು ಕ್ಯಾನ್ ಗೆಟ್ 9 ಮಾರ್ಕ್ಸ್ ಫ್ರಮ್ ಸೆಕ್ಷನ್ ಸಿ. ಇನ್ನು ಸೆಕ್ಷನ್ ಡಿ ದಲ್ಲಿ 6 ಕ್ವಶನ್ಸನ್ನು ಸ್ಟಡಿ ಮಾಡ್ಕೊಳ್ರಿ. ಡಿಪೆಂಡ್ಸ್ ಅಪಾನ್ ಯುವರ್ ಪ್ರಾಕ್ಟೀಸ್. You may get 6, you may get 4, you will be able to get 25, 30, depends upon your practice and hard work. It is left to you. So ನೀವು 4 questions solve ಮಾಡಿದರೆ, if you are ready to solve only 4 questions, then you are going to get 20. If you are ready to solve 5, then you are going to get 25. It depends upon the number of questions that you are going to attempt in the examination. So minimum ಎಷ್ಟು ಮಾಡಬೇಕು ನೀವು? 3 to 4 ಕ್ವಶನ್ಸನ್ನು ಸಾಲ್ವ್ ಮಾಡಲೇಬೇಕು. ಸೊ ನಾನು ನಿಮ್ಗೆ ಹೇಳೋದೇನೆಂದರೆ, ಇವು 7 ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸರ್ ನಮಗೆ ಕ್ವಶನ್ ನಂಬರ್ 39 ಕಾನ್ಸೆಪ್ಚುಯಲ್ ಇದೆ, ಲಾಜಿಕಲ್ ಇದೆ, ಯಾವ ಟಾಪಿಕ್ಕು? ರಿಲೇಷನ್ ಫಂಕ್ಷನ್ಸ್ ಅಂತ ಅನ್ನೋದಾದರೆ, ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್ 40 ಮ್ಯಾಟ್ರಿಕ್ಸ್ ಥಿಯರಿ. ಕ್ವಶನ್ ನಂಬರ್ 41 ಮ್ಯಾಟ್ರಿಕ್ಸ್ ಮೆಥಡ್ ಕಮಿಂಗ್ ಫ್ರಮ್ ದಿ ಟಾಪಿಕ್ ಡಿಟರ್ಮಿನೆಂಟ್. 42 ಸಕ್ಸೆಸಿವ್ ಡೆರಿವೇಟಿವ್. 43 ರೇಟ್ ಮೆಜರ್. 44 ಇಂಟಿಗ್ರಲ್. 47 3D. 3D ನಲ್ಲಿ 4 ಡೆರಿವೇಷನ್ಸ್ಗಳಿವೆ, 4 ರಿಂದ 5 ಡೆರಿವೇಷನ್ಸ್ಗಳಿವೆ. ಅವು ಥಿಯರಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ನೋಡಿ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಕೊಡ್ತು. ನಾನು ಅದಕ್ಕೆ ಆಗಲೇ ಹೇಳಿದ್ದು ಸೆಕ್ಷನ್ ಡಿ is specially designed for those who are struggling hard to get 35 marks. So it will definitely help you. It will help you more than sufficient. ಇಲ್ಲಿ ನೀವು ಇದೆಷ್ಟು ಕ್ವಶನ್ ಸ್ಟಡಿ ಮಾಡಿದ್ರೆ 30 ಮಾರ್ಕ್ಸ್ ಬಂದ್ಬಿಡುತ್ತೆ. ಅಂದರೆ ನೀವು 70 to 80% ನೀವು ದಾಟಿದಂಗೆ, ಅಂದರೆ ನಿಮ್ಮ ಪಾಸಿಂಗ್ ಲೈನನ್ನು ದಾಟಿದಂಗೆ ಆಲ್ರೆಡಿ. ಸೊ ನೆಕ್ಸ್ಟು ಸೆಕ್ಷನ್ ಇ ಬಗ್ಗೆ ಮಾತಾಡೋದಾದರೆ, ಸೆಕ್ಷನ್ ಇದಲ್ಲಿ ನಾನು ನಿಮ್ಗೆ ಒಂದು ಸಜೆಷನ್ ಕೊಡ್ತೀನಿ, ಯಾವ್ದಾದ್ರು ಒಂದು ಸಾಲ್ವ್ ಮಾಡಿರಿ. ಸರ್ ನಮಗೆ ಈ ಪಾರ್ಟ್ ಬಿ ಸ್ವಲ್ಪ ಕಾನ್ಸೆಪ್ಚುಯಲ್ ಇದೆ ಸರ್, ನಮ್ಗೆ ಅದು ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ ಅಂದರೆ LPP ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಅಥವಾ ಸ್ಟ್ಯಾಂಡರ್ಡ್ ಥಿಯರಮ್ಸ್ ಇದೆ ಯಾವುದ್ರ ಮೇಲೆ? ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ. ಅವುಗಳನ್ನು ಸಾಲ್ವ್ ಮಾಡಿದರೆ ನೀವು ಈಸಿಲಿ 6 ಮಾರ್ಕ್ಸ್ ತೊಗೊಳ್ಬೋದು. LPPನಾದ್ರು ಸಾಲ್ವ್ ಮಾಡ್ಕೊಳ್ರಿ, ಅದನ್ನಾದ್ರೂ ಸಾಲ್ವ್ ಮಾಡಿರಿ, ಇಲ್ಲ ಎರಡೂ ಓದ್ಕೊಂಡು ಹೋಗ್ರಿ. ಇನ್ ದ ಎಕ್ಸಾಮಿನೇಷನ್ ಯು ಮೇ ಚೂಸ್ ಎನಿ ಒನ್ ಔಟ್ ಆಫ್ 2. ಹೌದಾ? ಸೊ ಇಲ್ಲಿ 6 ಮಾರ್ಕ್ಸ್ ಬಂತು. ಓಕೆ, ಈಗ ನೀವೇ ಮೆಂಟಲಿ ಅದನ್ನು ಆ್ಯಡ್ ಮಾಡ್ತಾ ಬಂದಿದ್ರಿ ನೋಡ್ರಿ, ನಂಬರ್ನ ನೋಡ್ತಾ ಹೋಗ್ರಿ. ಯು ವಿಲ್ ಡೆಫಿನೆಟ್ಲಿ ಫೀಲ್ ವಂಡರ್. ಓಕೆ, ನೀವು ಇಲ್ಲಿವರೆಗೂ 35 ಮಾರ್ಕ್ಸ್ ಸಾಕು ಅಂದ್ಕೊಂಡಿದ್ದೀರಿ. ಸೊ ನಾನು ನಿಮಗೆ ಕೊಡ್ತಾ ಇದ್ದೇನೆ 56 ಮಾರ್ಕ್ಸ್, ಅಂದರೆ 50%, ಮೋರ್ ದೆನ್ 50% ಬಂತು. ಎಷ್ಟು ಕ್ವಶನ್ ಓದ್ಬೇಕು ನೀವು ಹಾಗಾದರೆ? 18 ಕ್ವಶನ್, ಓನ್ಲಿ 18 ಕ್ವಶನ್ಸ್. ಸೊ ಓನ್ಲಿ ದೀಸ್ 18 ಕ್ವಶನ್ಸ್ ಕ್ಯಾನ್ ಗಿವ್ ಯು 56 ಕ್ವಶನ್. ಅಂದರೆ 18 ಕ್ವಶನ್ಸ್ ಅಂದರೆ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು. ಈಗ ಫಾರ್ ಎಕ್ಸಾಂಪಲ್ ನೀವು 18 ಕ್ವಶನ್ಸಿಗೆ ಇಲ್ಲ ಸರ್ ನಾವು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ತೇವೆ ಅಂತಂದರೆ, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಸರ್ 10 ಕ್ವಶನ್ಸ್ ನಾವು ಮಾಡ್ಕೊಂಡ್ರೆ 18 into 10 180 ಕ್ವಶನ್ಸ್ ಅದು. ಹೌದಾ? ಇಲ್ಲ ಸರ್ ನಮಗೆ 3 to 4 ಕ್ವಶನ್ಸ್ ಅಂದರೆ ಕೆಲವೊಮ್ಮೆ ಈಗ ಪಾರ್ಟ್ ಡಿದಲ್ಲಿ
ಕ್ವಶನ್ ನಂಬರ್ 40ಗೆ ಬೇರೆ ಬೇರೆ ಕ್ವಶನ್ಸ್ಗಳು ಬರ್ತವೆ, 41ಗೆ ಬೇರೆ ಬೇರೆ ಬರುತ್ತೆ. ಸೊ ಆ ಥರ ಸ್ವಲ್ಪ ರ್ಯಾಂಡಮ್ಲಿ ನೋಡೋದಾದರೆ ಈ ಒಂದು 18 ಕ್ವಶನ್ಸ್ಗಳು ಇವೆಲ್ಲ ಕ್ವಶನ್ಗಳು 18 ಆ ಕ್ವಶನ್ಸಿಗೆ ಬರ್ತಕ್ಕಂಥ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಯಾವುವು ಅವನ್ನೆಲ್ಲನೂ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ, ಸ್ಟಡಿ ಮಾಡ್ತಾ ಹೋದರೆ, ದಟ್ ಲೀಸ್ಟ್ ವಿಲ್ ನಾಟ್ ಎಕ್ಸೀಡ್ ಮೋರ್ ದೆನ್ 150. ಹೌದಾ? ಸೊ ನೀವು 150 ಕ್ವಶನನ್ನು ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಪರ್ಫೆಕ್ಟಾಗಿ ಹೋದಿರಿ ಅಂದರೆ ಯು ಕ್ಯಾನ್ ಸ್ಕೋರ್ 56. ಹೌದಾ? ಸೊ 56 ಗೆಟಿಂಗ್ 56 ಈಸ್ ನಾಟ್ ಅ ಜೋಕ್. ಹೌದಾ? ಮ್ಯಾಥಮೆಟಿಕ್ಸ್ನಲ್ಲಿ 56 ಮಾರ್ಕ್ಸು, ಯಾಕಂದರೆ ರಿಪೀಟರ್ಸ್ಗಳಿಗೆ ಭಾಳ ಹೆಲ್ಪ್ ಆಗುತ್ತೆ ಇದು ಈ ಅನಲೈಸಿಸ್. ಹೌದಾ? ಸೊ ನೀವು ಏನು ಮಾಡ್ತಿದ್ದೀರಿ, ಲಾಸ್ಟ್ ಇಯರ್ ಸರ್ 30 ಮಾರ್ಕ್ಸ್ ಬಿದ್ದಿದೆ ಸರ್, 32 ಬಿದ್ದಿದೆ ಸರ್, ನಾವು ಜಸ್ಟ್ ಮಾರ್ಕಿಂಗ್ ಲೈನಿಗೆ ಬಂದು ನಾವು ಫೇಲ್ ಆಗಿದ್ದೇವೆ ಸರ್ ಅಂತೀರಿ. ಸೊ ಈ ಸಲ ನೀವು ಸ್ಟಡಿ ಮಾಡ್ತಾ ಹೋಗ್ರಿ, ಯು ವಿಲ್ ಬಿ ಏಬಲ್ ಟು ಗೆಟ್ ಮೋರ್ ದೆನ್ 35. ಸೊ ದಟ್ ಮೇ ಬಿ ಎಕ್ಸ್ಟೆಂಡೆಡ್ ಟು 56 ಆಸ್ ವೆಲ್. ಇನ್ನು ನೆಕ್ಸ್ಟ್ ಪ್ಲ್ಯಾನ್ಗಳನ್ನು ನೋಡೋದಾದರೆ ಪ್ಲ್ಯಾನ್ ಬಿ. ಸೊ ಪ್ಲ್ಯಾನ್ ಬಿ ಇಸ್ ಲೈಕ್ ದಿಸ್. ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಸೊ ಪ್ಲ್ಯಾನ್ ಎದಲ್ಲಿ, ಸೆಕ್ಷನ್ ಎದಲ್ಲಿ 3 ಕ್ವಶನ್ಸ್ ಅಷ್ಟೇ ಇತ್ತು. ದೇರ್ ವೇರ್ ಓನ್ಲಿ 3 ಕ್ವಶನ್ಸ್. ನೌ ದೇ ಹ್ಯಾವ್ ಬಿನ್ ಎಕ್ಸ್ಟೆಂಡೆಡ್ ಟು 5. ಅಂದರೆ ಇಲ್ಲಿ ನಾನು ಕ್ವಶನ್ ನಂಬರ್ 5 ಮತ್ತು 4 ಅಂದರೆ ಇನ್ನು ರೇಂಜ್ ನೋಡ್ಕೊಳ್ರಿ. ಈ ಪ್ಲ್ಯಾನ್ ಬಿದು 40 to 70 ಇದೆ ಅದು. ಅಂದರೆ ಯಾವ ವಿದ್ಯಾರ್ಥಿಗಳು ಸರ್ ನಾನು ಡೆರಿವೇಟಿವ್ಸನ್ನು ಸ್ಟಡಿ ಮಾಡ್ತೀನಿ ಸರ್, ನಾನು ಡೆರಿವೇಟಿವ್ ಸ್ಟಡಿ ಮಾಡ್ತೀನಿ ಸರ್, ರಿಲೇಷನ್ ಫಂಕ್ಷನ್ಸ್ನ ಸ್ಟಡಿ ಮಾಡ್ತೀನಿ ಅಂತಂದರೆ, ಸೊ ಅಂಥವರಿಗೆ 40 to 70 ಮಾರ್ಕ್ಸ್ ನೀವು ತೊಗೊಳ್ಬೋದು. ಯಾವ ಥರ ಅಂತಂದರೆ ಡೆರಿವೇಟಿವ್ಸ್ ಕ್ವಶನ್ಸನ್ನು ನಾನು ಆ್ಯಡ್ ಮಾಡಿದ್ದೀನಿ ಸೆಕ್ಷನ್ ಎದಲ್ಲಿ. ಸೆಕ್ಷನ್ ಬಿದಲ್ಲಿ ಕೂಡ 12 ITF ಟಾಪಿಕಿಂದ ಬರ್ತದೆ. ನೆಕ್ಸ್ಟು 14 ಡಿಟರ್ಮಿನೆಂಟು, 15, 16 ಅದೆಲ್ಲ ಡೆರಿವೇಟಿವ್ ಬರ್ತದೆ. 20, 21 ಆ್ಯಸ್ ಯೂಶ್ವಲ್ ವೆಕ್ಟರ್ ಥಿಯರಿ ಮತ್ತು ಡಿಫರೆನ್ಷಿಯಲ್ ಇಕ್ವೇಷನ್. 26 ಮ್ಯಾಟ್ರಿಕ್ಸ್ ಥಿಯರಿ, ಇದು ಪ್ಲ್ಯಾನ್ ಎದಲ್ಲಿ ಇತ್ತು. 27, 28 ಆ್ಯಡ್ ಮಾಡಿದೆ ಯಾವುದು ಡೆರಿವೇಟಿವ್ಸ್ನಿಂದ. 35, 36 ಆ್ಯಸ್ ಯೂಶ್ವಲ್ ವೆಕ್ಟರ್ ಥಿಯರಿ. ಇವುಗಳನ್ನೆಲ್ಲ ನೀವು ಸ್ಟಡಿ ಮಾಡ್ತಾ ಹೋದರೆ ನಿಮಗೆ 70 ಕ್ವಶನ್ಸ್, 70 ಮಾರ್ಕ್ಸ್ ಬರ್ತದೆ. ನೋಡಿ ವಿದ್ಯಾರ್ಥಿಗಳೇ, ಅಲ್ಲಿ 18 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಸ್ವಲ್ಪ ಹಾರ್ಡ್ ವರ್ಕ್ ಎಕ್ಸ್ಟ್ರಾ ಹಾಕಿಬಿಟ್ಟು ನೀವು 25 ಕ್ವಶನ್ಸ್ ಅವುಗಳಲ್ಲಿ ಬರ್ತಕ್ಕಂಥ ಎಲ್ಲ ಮೋಸ್ಟ್ ಲೈಕ್ಲಿ ಕ್ವಶನ್ಸನ್ನು ಸ್ಟಡಿ ಮಾಡ್ತಾ ಹೋದರೆ ನೀವು ಯು ವಿಲ್ ಬಿ ಏಬಲ್ ಟು ಸ್ಕೋರ್ 70, ಮೋರ್ ದೆನ್ 60. ಹೌದಾ? ಸೊ ಹಾಗಾಗಿ ನೀವು 35 ಯಾರು ರಿಸ್ಟ್ರಿಕ್ಷನ್ ಹಾಕೊಂಡಿದ್ದೀರಿ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಿರಿ. ಹೌದಾ? ಎಕ್ಸ್ಟ್ರಾ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿರಿ. ಅವು ಯಾವಂತ ನಿಮಗೆ ನಾನು ಮುಂದೆ ಕೊಡ್ತಾ ಹೋಗ್ತೇನೆ, ಅವಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಮೋರ್ ದೆನ್ 35, ನಾಟ್ ಜಸ್ಟ್ 35. So this plan B can give you mark in between 40 to 70. It depends upon your hard work. So the mark, whatever the mark you are going to get, that entirely depends upon your hard work and the number of questions that you practice. In a plan, dear students, this is regarding plan C. There are minute changes have been made. ಇಲ್ಲಿ ಸೆಕ್ಷನ್ ವೈಸ್ ನೋಡ್ತಾ ಹೋದರೆ ಸೆಕ್ಷನ್ ಎದಲ್ಲಿ ಫಸ್ಟ್ ಕ್ವಶನ್ ಆ್ಯಡ್ ಮಾಡಿದೆ ನಾನಿಲ್ಲಿ, ಅಂದರೆ ರಿಲೇಷನ್ ಫಂಕ್ಷನ್ಸ್. ಸೊ ನೀವು ಇಷ್ಟು ಮಾರ್ಕ್ಸನ್ನು ತೊಗೊಳ್ಬೇಕು ಅಂತಂದರೆ ರಿಲೇಷನ್ ಫಂಕ್ಷನ್ಸ್ಗಳನ್ನು ನೀವು ಅಲ್ಲಿ ಓದಲೇಬೇಕಾಗ್ತದೆ. ಸೊ ಆ ಟಾಪಿಕನ್ನು ಓದಿದರೆ ಬೈನರಿ ಆಪರೇಷನಿಂದ ಬರ್ಬೋದು ಕ್ವಶನ್, ಅಥವಾ ರಿಲೇಷನ್ ಫಂಕ್ಷನಿಂದ ಕ್ವಶನ್ ಬರೋ ಚಾನ್ಸ್ ಇರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ 2 ITFನಿಂದ, 3 ಮ್ಯಾಟ್ರಿಕ್ಸ್ ಥಿಯರಿ, 4, 5, 9 ಆ್ಯಸ್ ಯೂಶ್ವಲ್ ಡೆರಿವೇಟಿವ್ಸ್ ಮತ್ತು LPPನಿಂದ. ಸೊ ಇಲ್ಲಿ 1 ಮಾರ್ಕ್ ಎಕ್ಸ್ಟ್ರಾ ನಿಮಗೆ ಪಾಕೆಟಲ್ಲಿ ಬಿತ್ತು. ಸೊ ಹಾಗಾಗಿ 6 ಮಾರ್ಕ್ಸ್ ಆಯಿತು. ಇನ್ನು ಸೆಕ್ಷನ್ ಬಿದಲ್ಲಿ 11 ಅಗೇನ್ ವಿಚ್ ಇಸ್ ಕಮಿಂಗ್ ಫ್ರಮ್ ದಿ ಟಾಪಿಕ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ 12 ITF, 14 ಈಸ್ ಫ್ರಮ್ ಡಿಟರ್ಮಿನೆಂಟ್, 15, 16, 17 ಡೆರಿವೇಟಿವ್ಸ್, 17 ಬಂದುಬಿಟ್ಟು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಸೊ ನೀವು ಅದನ್ನು ಸ್ಟಡಿ ಮಾಡ್ತೀನಿ ಅಂತಂದರೆ ಸೊ ಇಲ್ಲಿ ಆ ಕ್ವಶನಿಂದ ನೀವು ಅಲ್ಲಿಂದ ಬರ್ತಕ್ಕಂಥ ಕ್ವಶನನ್ನು ಕ್ರ್ಯಾಕ್ ಮಾಡ್ಬೋದು. ಅಗೇನ್ 20 ಡಿಫರೆನ್ಷಿಯಲ್ ಇಕ್ವೇಷನ್, 21, 22 ಏನಾಗ್ತದೆ ವೆಕ್ಟರ್ ಥಿಯರಿ. ಹೌದಾ? ಸೊ ನೀವು ಇಲ್ಲಿ ಸ್ವಲ್ಪ ಅಲ್ಟ್ರೇಷನ್ ನೀವು ಮಾಡ್ಕೋಬಹುದು. ಸರ್ ಇಂಟಿಗ್ರಲ್ಸ್ ಕ್ವಶನ್ಸ್ ನಾನು ಚೂಸ್ ಮಾಡ್ತೀನಿ ಅಂತಂದರೆ ಯು ವಿಲ್ ಗೆಟ್ 20 ಔಟ್ ಆಫ್ 20. ಸೊ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ಸೊ ನೀವು ಅದನ್ನು ಇಲ್ಲ ಸರ್ ನಾವು ಇಂಟಿಗ್ರಲ್ಸ್ ನನ್ನ ಕಾನ್ಸೆಪ್ಟ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ, ಸೊ ಅದನ್ನು ಕೂಡ ನಾವು ಕ್ರ್ಯಾಕ್ ಮಾಡ್ತೇವೆ ಅಂತಂದರೆ ಇಟ್ ಈಸ್ ಲೆಫ್ಟ್ ಟು ಯು. ಸೊ ಯು ವಿಲ್ ಬಿ ಏಬಲ್ ಟು ಗೆಟ್ 20 ಔಟ್ ಆಫ್ 20. ಸೊ ನಾನಿಲ್ಲಿ 9 ಕ್ವಶನ್ಸನ್ನು, ಸೊ ಯಾವ ವಿದ್ಯಾರ್ಥಿಗೆ ಇಂಟಿಗ್ರಲ್ ಟಫ್ ಆಗ್ತದೆ ಅಂತಂದರೆ ಅವ್ರಿಗೆ ನಾನು ಅದನ್ನು ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದನ್ನು ಬಿಟ್ಟರೂ ಕೂಡ ನೀವು ಇಲ್ಲಿ 18 ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಇನ್ನು ಪಾರ್ಟ್ ಸಿದಲ್ಲಿ 25, 26, 25 ರಿಲೇಷನ್ ಫಂಕ್ಷನ್ಸು ಆಗಲೇ ಹೇಳಿದಾಗೆ 3 ಮಾರ್ಕ್ಸ್ ಕ್ವಶನ್ ಬರ್ತದೆ. 26 ಮ್ಯಾಟ್ರಿಕ್ಸ್ ಥಿಯರಿ, 27, 28 ಡೆರಿವೇಟಿವ್ಸ್, 29 ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, 31, 32 ಇಲ್ಲಿ ಸ್ವಲ್ಪ ಸ್ಲೈಡ್ ಚೇಂಜಸ್ ಮಾಡಿದ್ದೀನಿ. ನಾನು ವೆಕ್ಟರ್ ಥಿಯರಿನ ಆ್ಯಡ್ ಮಾಡಿಲ್ಲ, ಇಂಟಿಗ್ರಲ್ಸ್ ಹಾಕಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಇಂಟಿಗ್ರಲ್ಸ್ ಕಾನ್ಸೆಪ್ಟನ್ನು ನೀವು ಯಾರು ಸ್ಟಡಿ ಮಾಡಿರ್ತೀರಿ ಅವರು ಆ ವೆಕ್ಟರ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕಿಂತ ಬಿಟ್ಟು ನೀವು ಇದನ್ನು ಸಾಲ್ವ್ ಮಾಡ್ಕೋಬೋದು. ಇಲ್ಲ ಸರ್ ನಾವು ಎರಡೂ ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ ಅಂತಂದರೆ ದೆನ್ ಇಟ್ ಇಸ್ ದ ಬೆಸ್ಟ್. ಯಾಕಂದರೆ ನಿಮಗೆ ಇಲ್ಲಿ 21 ಔಟ್ ಆಫ್, ಇನ್ಸ್ಟೆಡ್ ಆಫ್ 21 ಯು ಮೇ ಗೆಟ್ ಔಟ್ ಆಫ್ 30 ಔಟ್ ಆಫ್ 30. ಇನ್ನು 2 ಕ್ವಶನ್ಸ್ 3 ಕ್ವಶನ್ಸ್ ನೀವು ಆ್ಯಡ್ ಮಾಡಿದರೆ ಬರ್ತಾ ಹೋಗ್ತದೆ. ಸೊ ಔಟ್ ಆಫ್ ನಾವು ಮಾಡ್ಬೇಕಂತ ಇದ್ದವರಿಗೆ ಎಲ್ಲ ಪ್ಲ್ಯಾನ್ಗಿಂತನೂ ಬೆಸ್ಟ್ ಪ್ಲ್ಯಾನ್ ಏನಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್
the questions which are coming from every corner of the syllabus. So there is no proper plan for them. ಹೌದಾ? ಸೊ ಹಾಗಾಗಿ ಅವರೆಲ್ಲನ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲವನ್ನ ಸ್ಟಡಿ ಮಾಡ್ತಾ ಹೋಗಿ, ಕಾನ್ಸೆಪ್ಟ್ಸ್ ಸ್ಟಡಿ ಮಾಡ್ತಾ ಹೋಗಬೇಕು. ಯಾಕಂದರೆ ಔಟ್ ಆಫ್ ಔಟ್ ಕೊಡೋದು ಅಂತಂದರೆ ವ್ಯಾಲ್ಯೂವೇಟರ್ಸಲ್ಲಿ ಔಟ್ ಆಫ್ ಔಟ್ ಕೊಡಬೇಕು ಅಂದರೆ ಹಲವಾರು ಬಾರಿ ಅದನ್ನು ರಿವೆರಿಫಿಕೇಷನ್ ಆಗಿ ಪೇಪರು ಹಲವಾರು ಬಾರಿ ರೀಚೆಕಿಂಗ್ ಆಗಿ ಸೊ ಲಾಸ್ಟಿಗೆ ಔಟ್ ಆಫ್ ಔಟ್ ಬೀಳುವಂಥ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ಯು ಹ್ಯಾವ್ ಟು ವರ್ಕ್ ವೆರಿ ಮಚ್ ಹಾರ್ಡ್. ಓಕೆ, ಸೊ ಈ ಥರದ ಪ್ಲ್ಯಾನ್ಗಳು ನಿಮಗೆ 85 ತನೂ ಮಾರ್ಕ್ಸ್ ಕೊಡೋಂಥ ಚಾನ್ಸಸ್ ಇರ್ತದೆ. ಇನ್ನು ಪಾರ್ಟ್ ಡಿ ಬಗ್ಗೆ ಮಾತಾಡೋದಾದರೆ ನಿಮ್ಗೆ ಗೊತ್ತೇ ಇದೆ 39 to 47 ದೆರ್ ಇಸ್ ನೋ ಮಚ್ ಚೇಂಜ್ ಇನ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್. ಇಟ್ ಹ್ಯಾಸ್ ಬಿನ್ ರಿಟೈನ್ಡ್. ಹೌದಾ? ಸೊ ಹಾಗಾಗಿ ಇಲ್ಲಿ 30 out of 30 ನಿಮಗೆ ಈಸಿಲಿ ಗೇನ್ ಮಾಡ್ಬೋದು. ಇನ್ನು ಕ್ವಶನ್ ನಂಬರ್ 49, 50 ಬಗ್ಗೆ ಮಾತಾಡೋದಾದರೆ, ಸೆಕ್ಷನ್ ಇ ಬಗ್ಗೆ ಮಾತಾಡೋದಾದರೆ ಇಲ್ಲಿ A+B ಎರಡೂ ಸಾಲ್ವ್ ಮಾಡ್ಬೇಕು ನೀವು. ಅಂದರೆ A+B ಇದರ್ 49 A+B ಒನ್ ಕಂಪ್ಲೀಟ್ ಕ್ವಶನ್ ಆರ್ 50 A+B ದಟ್ ಕಂಪ್ಲೀಟ್ ಕ್ವಶನ್. ಸೊ ಇಲ್ಲಿ ಎರಡೂ ನೀವು ಸಾಲ್ವ್ ಮಾಡಿದ್ರೆ ನೀವು 10 out of 10 ನೀವು ಅಚೀವ್ ಮಾಡಿದರೆ ನಿಮ್ಮ ಸ್ಕೋರ್ ಈಸಿಲಿ 85 ಕ್ರಾಸ್ ಆಗ್ತದೆ. ಸೊ ಹಾಗಾಗಿ ಇವೆಲ್ಲ ಪ್ಲ್ಯಾನ್ಗಳು ನಿಮ್ಮ ರೇಂಜ್ಗಳಿಗೆ ಸಂಬಂಧಪಟ್ಟದಾಗಿದೆ. ಸೊ ನೀವು ಯಾವ ರೇಂಜಲ್ಲಿ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದೀರಿ ಅಥವಾ ಪ್ರಾಕ್ಟೀಸನ್ನು ಮಾಡ್ಕೊಂಡಿದ್ದೀರಿ ಅಥವಾ ಇನ್ನೂ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿಲ್ಲ, ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕೂಡ ನಾನು ಹೇಳೋದೇನಂತಂದರೆ ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಟು 35 to 40 or 50 to 60. So try to get more than 70. That means try to solve the questions according to the plan C. ಓಕೆ, ಇಲ್ಲ ಸರ್ ನಾವು ರಿಪೀಟರ್ ಆಗಿದ್ದೇವೆ, ಸೊ ನಮಗೆ ಮ್ಯಾಥಮೆಟಿಕ್ಸ್ ಪೇಪರ್ ಟಫ್ ಇದೆ ಅನ್ನೋರು ನೀವು ಯು ಮೇ ರೆಫರ್ ಪಾರ್ಟ್ ಎ, ಪ್ಲ್ಯಾನ್ ಎ ಆರ್ ಪ್ಲ್ಯಾನ್ ಬಿ. ಓಕೆ, ಸೊ ಹಾಗೆ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ಸ್ಟಡಿ ಮಾಡ್ಕೊತ ಹೋಗ್ರಿ. ಸೊ ಈ ಒಂದು ಪ್ಲ್ಯಾನ್ ಸಂಪೂರ್ಣವಾಗಿ ಡಿಟೇಲ್ ಆಗಿ ನಾನು ಅನಾಲಿಸಿಸ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ. ಸೊ ಹಾಗಾಗಿ ಇದು ನಿಮಗೆ ಬಹಳಷ್ಟು ಉಪಯುಕ್ತಕಾರಿಯಾಗಿದೆ. ಇಟ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯು. ಸೊ ಹಾಗಾಗಿ ಈ ಒಂದು ಪ್ಲ್ಯಾನ್ಗಳನ್ನು ಯೂಸ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ನೀವು ಎಕ್ಸಾಮ್ನಿಂದ ಹೊರಗೆ ಬರ್ರಿ ಅಂತ ನಾನು ನಿಮಗೆ ವಿಶ್ ಮಾಡ್ತೇನೆ. ಓಕೆ, ಸೊ ದೀಸ್ ಆರ್ ದಿ ಪ್ಲ್ಯಾನ್ಸ್ ದಟ್ ಐ ಹ್ಯಾವ್ ಡಿಸೈನ್ಡ್ ಸ್ಪೆಷಲಿ ಫಾರ್ ದಿ ಅಕಾಡೆಮಿಕ್ ಇಯರ್ 2021. Okay, my dear students, I hope all the sessions were very much helpful and informative. Okay, thank you for watching the session. Dear students, this is my channel name and channel link, that is www.youtube.com/rkmathlibrary. So this is my name and this is the channel logo. My dear students, please like this particular channel, share with your friends, and also ask them to subscribe the channel so that everyone is going to get all the future updates very much instantly. So to get the future updates at your fingertip, you just need to do one thing. You just need to press the bell icon which is next to the button subscribe. Once you press the subscribe button as well as this bell icon, all the future updates are going to fall in your bucket. Okay, dear students, here I would like to mention one particular point. That point is to help the students and to provide the assignments. I have made one Telegram group on the Telegram platform. As I said earlier, this is my group name, RK Success Series. If you have any doubts, if you want to download all the assignments and the further updates that I am going to upload very soon, please join to this particular group so that you are going to get all the updates very much instantly and regularly. And along with that, you can also follow me on social medias like Facebook and Instagram. You can also interact me on these two platforms. And one more important thing that I would like to underline here, that is, this is my blog. Okay, so here I will upload and I keep informing you with the different assignments and workloads which will definitely help you to reach your target. This is my blog. My blog name is RK Math Library Info. There is no space between library and info. It is one word, RK Math Library, and all of them must be in small letter, rkmathlibrary.blogspot.com. So visit the library, and there also you can get the option like subscribe. Okay, so there you need to put your email ID so that you are going to get the updates to that particular mail. Okay, so join to this particular blog. Okay, visit it right now. Along with that, so I am providing you one more option.
If anyone wants to drop your doubts through the mail, if you want to contact me through the mail, then I am also available there on this particular email ID, rklibrary.info@gmail.com. Okay, so these are the platforms where I am available. Okay, so you can be in touch with me. Okay, so thank you once again.